कीर्तिं शिखाबन्धत्रयोपेतं भैष्मी मध्वकरार्चितं व्यासाय पवनाशाय श्रीशाय गुणनाशये हृद्याय शुभविद्याय मध्वाय च नमो नमः। बुद्धिर्बलं यशोधेयं निर्भयत्वम् अरोगता अजाड्यं स्वास्थ्यत्वं च ब्रह्मस्मरणार्थम्। मोकोऽपि यत्प्रसादेन मुकुन्दशयनायते राजराजायते रिक्तं अपारं पर्यन्तं गुरुणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति कामनाः। ಶ್ರೀಗುರುಭ್ಯೋ ನಮಃ. ಇವತ್ತು ಬಿ ಏರಿಯಾದ ಶ್ರೀಕೃಷ್ಣ ವೃಂದಾವನದ ಒಂದು ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿವಸ. ನಮ್ಮ ಮಾತೃ ಸಮಾಜದ ಅತ್ಯಂತ ಶ್ರೇಷ್ಠ ವಿದ್ವಾಂಸರಾದಂತಹ ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮ ನೂತನ ಶ್ರೀಕೃಷ್ಣ ವೃಂದಾವನಕ್ಕೆ ಭೇಟಿ ಕೊಡ್ತಾ ಇರುವುದು ಎಲ್ಲ ಜಿಜ್ಞಾಸುಗಳಿಗೂ ಕೂಡ ಅತ್ಯಂತ ಒಂದು ಸಂಭ್ರಮದ ವಿಷಯ ಎಂಬುದಾಗಿ ನಾವು ಬಹಳ ಸಂತೋಷದಿಂದ, ಅದು ಕೂಡ ಇವತ್ತು ಮತ್ತೊಂದು ಮುಖ್ಯ ವಿಚಾರ. ನಾವು ಚಾತುರ್ಮಾಸ್ಯ ಕೂತು ಇಷ್ಟರ ತನಕ ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ ಏನು ಪಾಠವನ್ನು ಮಾಡಿದ್ದೇವೆ, ಅದರ ಪ್ರಥಮಾಧ್ಯಾಯ ಹೊತ್ತಿಗೆ ಮುಗಿತಾ ಇದೆ. ಒಂದು ತಿಂಗಳ ತನಕ ಆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ ಏನು ಪಾಠ, ಚರ್ಚೆಗಳು, ಅದರ ಜೊತೆಗೆ ವಿಚಾರಗಳು ಏನು ನಡೆದಿದೆ. ಆ ಒಂದು ಮಂಗಳದ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರೇ ಅವರ ಒಂದು ಶಿಷ್ಯನನ್ನು ಕಳುಹಿಸಿಕೊಟ್ಟ ಹಾಗೆ ನಮಗೆ ಭಾಸವಾಗ್ತಾ ಇದೆ. ಬನ್ನಂಜೆ ಗೋವಿಂದಾಚಾರ್ಯರು ಮಹಾಭಾರತ ತಾತ್ಪರ್ಯದ ಬಗ್ಗೆ ಮತ್ತು ಇತಿಹಾಸದಲ್ಲೇ ಅತ್ಯಂತ ಅಪೂರ್ವವಾದಂತಹ ಸಂಶೋಧನೆಯನ್ನು ಮಾಡಿ ಗ್ರಂಥವನ್ನು ಪ್ರಕಟಣೆ ಮಾಡಿದವರು. ಕೇವಲ ಮಹಾಭಾರತ ತಾತ್ಪರ್ಯ ಮಾತ್ರವಲ್ಲ, ಸರ್ವಮೂಲ ಗ್ರಂಥಗಳ ಬಗ್ಗೆ ಅತ್ಯಂತ ಅಪೂರ್ವವಾದಂತಹ ವಿಮರ್ಶೆಗಳನ್ನು ಮಾಡಿ ಇಷ್ಟರ ತನಕ ಅನೇಕರು ತಿಳ್ಕೊಳ್ಳದೇ ಇದ್ದಂತಹ ಅಪೂರ್ವ ವಿಷಯಗಳನ್ನು ಅವರು ಎಲ್ಲ ಕೊಟ್ಟವರು. ಅಂತಹ ಒಂದು ವಿದ್ವಾಂಸರು ಮಹಾಭಾರತ ತಾತ್ಪರ್ಯ ಪಾಠದ ಮಂಗಳದ ಸಮಯದಲ್ಲಿ ಬರಬೇಕು ಎಂಬುದಾಗಿ ಆಚಾರ್ಯರ ಒಂದು ಇಚ್ಛೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಇದರ ಅರ್ಥ ನಾವು ಏನು ತಾತ್ಪರ್ಯ ಪಾಠವನ್ನು ಮಾಡಿದ್ದೇವೆ ಅದು ಶ್ರೀಮದ್ ಆಚಾರ್ಯರಿಗೆ ಅದು ಅರ್ಪಿತವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಯಾಕೆಂದರೆ ಯಾವುದೇ ಒಂದು ಸತ್ಕಾರ್ಯ ಅದು ಅಂಗೀಕೃತವಾಗಿದೆ ಅಂತ ಹೇಳಿ ಯಾವಾಗ ಗೊತ್ತಾಗ್ತದೆ ಅಂದರೆ, ಅಯಾಚಿತವಾಗಿ ಅದಕ್ಕೆ ಸಂಬಂಧಪಟ್ಟವರು ಬಂದರೆ, ಅತಿಥಿಗಳಾಗಿ ಬಂದರೆ ಅದು ಚಿತ್ತಕ್ಕೆ ಬಂದಿದೆ ಅಂತೇಳಿ ಅರ್ಥ. ಬನ್ನಂಜೆ ಗೋವಿಂದಾಚಾರ್ಯರು ಇಂತಹ ಒಂದು ಸಂದರ್ಭದಲ್ಲಿ ಅನಾಯಾಸವಾಗಿ ನಮಗೆ ಸಿಕ್ಕಿದ್ದು ಇದು ಮಹಾಭಾರತ ತಾತ್ಪರ್ಯದ ಪಾಠ ಆಚಾರ್ಯರ ಸನ್ನಿಧಾನಕ್ಕೆ ಅದು ಅರ್ಪಿತವಾಗಿದೆ ಎಂಬುವಂತಹ ಒಂದು ಭಾವವನ್ನು ತರ್ತಾ ಇದೆ. ಬನ್ನಂಜೆ ಗೋವಿಂದಾಚಾರ್ಯರು ದೊಡ್ಡ ವಿದ್ವಾಂಸರು ಮಾತ್ರ ಅಲ್ಲ, ಆಚಾರ್ಯರ ಜೊತೆಗೆ ಅವರು ವಿಶೇಷವಾದ ಒಂದು ಸಂಬಂಧವನ್ನು ಇಟ್ಟುಕೊಂಡು ಅವರೇ ಒಂದು ಕಡೆ ಹೇಳಿದ ಹಾಗೆ ಅವರಿಗೆ ಆಚಾರ್ಯರ ಒಂದು ಪ್ರವಚನವನ್ನು ಕೇಳಿದ ಸ್ಮೃತಿ ಬರ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ಅವರು ಪ್ರಾಮಾಣಿಕವಾಗಿ ಹೇಳ್ತಕ್ಕವರು. ಆಚಾರ್ಯರ ಕಾಲದಲ್ಲಿ ಬನ್ನಂಜಿಯವರು ಆಚಾರ್ಯರ ಶಿಷ್ಯಕೋಟಿಯಲ್ಲಿ ಒಬ್ಬರಾಗಿ ಅವರ ಪ್ರವಚನವನ್ನು ನೇರವಾಗಿ ಕೇಳಿರಬಹುದು, ಅದರ ಒಂದು ಸ್ಮರಣೆ ಅವರಿಗೆ ಬರ್ತಾ ಇದೆ ಎಂಬುದಾಗಿ ಅವರು ಒಂದು ಬಾರಿ ಹೇಳಿದ್ದನ್ನು ನಾನು ಕೇಳಿದ್ದೇವೆ. ಹಾಗಾಗಿ ಆಚಾರ್ಯರ ಪ್ರವಚನವನ್ನು ಕೇಳಿದವರು ಶ್ರೀಮದ್ ಆಚಾರ್ಯರ ಈ ಒಂದು ಗ್ರಂಥದ ಸಮರ್ಪಣೆಯ ಸಂದರ್ಭದಲ್ಲಿ ಆಗಮಿಸ್ತಾ ಇರುವುದು ಇದು ಅತ್ಯಂತ ಒಂದು ಸಂತೋಷದ ವಿಚಾರ. ಅಂತಹ ಒಂದು ಬನ್ನಂಜಿಯವರ ಆಗಮನಕ್ಕೆ ನಾವು ಬಹಳ ಸಂತೋಷವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಮಹಾಭಾರತ ತಾತ್ಪರ್ಯದ ಬಗ್ಗೆ ಒಂದು ತಿಂಗಳು ಇಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದೆ. ಅದು ಪಾಠಕ್ಕಿಂತ ಹೆಚ್ಚು ಚರ್ಚೆ ವಿಚರ್ಚೆಗಳೇ ವಿಶೇಷವಾಗಿ ನಡೆದ ಅನೇಕ ಜಿಜ್ಞಾಸುಗಳ ಒಂದು ಕುತೂಹಲಕ್ಕೆ ಒಂದು ಉತ್ತರವನ್ನು ಮಾಡತಕ್ಕಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಪ್ರಾಯ ಒಂದು ಅಮೇರಿಕಾದಲ್ಲಿ ಇಂತಹ ಒಂದು ವಿಶೇಷವಾದಂತಹ ಪಾಠ ನಮ್ಮ ನ್ಯೂಜೆರ್ಸಿಯಲ್ಲಿ ಚಾತುರ್ಮಾಸದಲ್ಲಿ ನಡೆದಿತ್ತು. ನಂತರ
ಇಲ್ಲೇ ಈಗ ವಿಶೇಷವಾಗಿ ನಡೀತಾ ಇರುವುದು ನಮಗೆ ಅತ್ಯಂತ ಒಂದು ಸಂತೋಷದ ವಿಷಯ. ಮಹಾಭಾರತ ತಾತ್ಪರ್ಯ ಅದು ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದಂತಹ ಗ್ರಂಥ. ವಾಯುಸ್ಥಿತಿಯಲ್ಲಿ ಭಾರತಾರ್ಥ ಪ್ರಕಾಶ ಅಂತ ಹೇಳಿ ಅದರ ನಾಮಕರಣ ಮಾಡಿ ಆಮೇಲೆ ತಾತ್ಪರ್ಯ ನಿರ್ಣಯ ಎಂಬಂತಹ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಮಹಾಭಾರತ ತಾತ್ಪರ್ಯ ಎಂಬಂತಹ ಈ ಪದವೇ ಏನಿದೆ, ಶೀರ್ಷಿಕೆ ಏನಿದೆ, ಇದೇ ಬಹಳ ಅರ್ಥಪೂರ್ಣವಾಗಿದೆ. ತಾತ್ಪರ್ಯ ನಿರ್ಣಯ ಅಂದರೆ ತಾತ್ಪರ್ಯ ಅಂದರೆ ಅಭಿಪ್ರಾಯ, ಭಾವ ಎಂಬಂಥ ಅರ್ಥ ಇದೆಲ್ಲ. ಇದರ ತಾತ್ಪರ್ಯ ಏನು ಅಂದರೆ ಇದರ ಒಳಭಾವ ಏನು ಅಂತ. ಆದರೆ ತಾತ್ಪರ್ಯ ಶಬ್ದಕ್ಕೆ ನನಗೆ ಅನ್ನಿಸ್ತದೆ ಇಷ್ಟೇ ಅರ್ಥ ಅಲ್ಲ, ಇನ್ನೂ ಅರ್ಥ ಇದೆ. ತಾತ್ಪರ್ಯ ಅಂದರೆ ತತ್ಪರತ್ವ ಅಂತ ಅರ್ಥ. ತತ್ಪರತ್ವ ಅಂದರೆ ಏನರ್ಥ? ತತ್ ಅಂದರೆ ಏನರ್ಥ? ಓಂ ತತ್ ಸದಿತಿ ನಿರ್ದೇಶ ತ್ರಿವಿಧ ಬ್ರಹ್ಮಣಸ್ಪದ ಎಂಬುದಾಗಿ ಓಂ ತತ್ ಸತ್ ಎಂಬುದು ಈ 3 ಪದಗಳೇನಿದೆ ಇದು ಭಗವಂತನ ಒಂದು ವಿಶೇಷವಾದಂತಹ ನಾಮ. ಆದ್ದರಿಂದ ತಾತ್ಪರ್ಯ ಎಂಬಲ್ಲಿ ತತ್ ಅಂದರೆ ಪರಬ್ರಹ್ಮ, ತತ್ಪರ ಅಂದರೆ ಪರಬ್ರಹ್ಮ ಪರ ಎಂಬಂತಹ ಅರ್ಥ ಇದಕ್ಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಆವಾಗ ತಾತ್ಪರ್ಯ ಶಬ್ದಕ್ಕೆ ಏನರ್ಥ ಆಯಿತು? ನಾರಾಯಣ ಪರತ್ವ ಅಂತೇಳಿ ಅರ್ಥ ಆಯಿತು. ಮಹಾಭಾರತ ತಾತ್ಪರ್ಯಗಳೇ ಅಂತೇಳಿ ಹೇಳಿದರೆ ಮಹಾಭಾರತ ಎಂಬುದು ಇದು ಕೇವಲ ಕಥೆ ಮಾತ್ರ ಅಲ್ಲ, ಇದು ಭಗವಂತನ ನಾರಾಯಣನ ಪರ ಎಂಬುದನ್ನು ತಿಳಿಸೋದಕ್ಕೋಸ್ಕರ ಬಂದಿದೆ ಎಂಬಂತಹ ಆಚಾರ್ಯರ ಮಹಾಭಾರತ ತಾತ್ಪರ್ಯಗಳೇ ಎಂಬಂತಹ ಶೀರ್ಷಿಕೆಗೆ ಬರೀ ಮಹಾಭಾರತದ ಒಳಭಾವದ ನಿರ್ಣಯ ಅಂತೇಳಿ ಇಷ್ಟೇ ಅರ್ಥ ಅಲ್ಲ, ಮಹಾಭಾರತಕ್ಕೆ ನಾರಾಯಣ ಪರತ್ವದ ನಿರ್ಣಯಕ್ಕೋಸ್ಕರ ಬಂದಿದೆ ಅಂತೇಳಿ ಅರ್ಥ. ಈ ಅರ್ಥವನ್ನು ಇಟ್ಟುಕೊಂಡದ್ರಿಂದಲೇ ಇದು ಅತ್ಯಂತ ಇನ್ನೊಂದು ರೀತಿಯಲ್ಲಿ ಕೂಡ ಸಂಶಯವಾದಂತಹ ಅರ್ಥವಾಗಿದೆ. ತತ್ ಎಂಬುದಕ್ಕೆ ಗಾಯತ್ರಿಯ ಒಂದು ಪ್ರತಿನಿಧಿಯಾಗಿ ಅರ್ಥ ಮಾಡಲಿಕ್ಕೆ ಬರುತ್ತದೆ. ತತ್ಸವಿತು ಎಂಬುದರ ತಕಾರವನ್ನು ಆರಂಭಿಸಿ ಪ್ರಚೋದಯಾತ್ ಎಂಬುದನ್ನು ತಿ ಎಂಬುದನ್ನು ಇಟ್ಟುಕೊಂಡ್ರೆ ತತ್ ಅಂದರೆ ಇಡೀ ಸಮಗ್ರ ಗಾಯತ್ರಿ ಅಂದರೆ ವೇದ ಮಾತಾತು ಗಾಯತ್ರಿ. ಅಂತಹ ಒಂದು ಗಾಯತ್ರಿಯ ಒಂದು ಪರತ್ವ ಅಂದರೆ ವೇದ ಪರತ್ವ. ಮಹಾಭಾರತ ಎಂಬುದು ವೇದೋಪಬ್ರಹ್ಮಣಕ್ಕೋಸ್ಕರ ಬಂದದ್ದು, ವೇದಾರ್ಥ ನಿರ್ಣಾಯಕವಾಗಿ ಬಂದದ್ದು. ಆದ್ದರಿಂದ ವೇದದಲ್ಲಿ ಯಾವ ಅರ್ಥವನ್ನು ಹೇಳಿದ್ದಾರೆ ಅದೇ ಅರ್ಥದ ಪರತ್ವವನ್ನು ನಾವಿಲ್ಲಿ ಕಾಣಬಹುದು ಎಂಬುದಾಗಿ ಮಹಾಭಾರತಕ್ಕೆ ವೇದ ಪರತ್ವವನ್ನು ನಿರ್ಧಾರ ಮಾಡಿದಂತಹ ಗ್ರಂಥ ಇದು ಎಂಬುದಾಗಿ ತಾತ್ಪರ್ಯ ಶಬ್ದಕ್ಕೆ ನಾರಾಯಣ ಎಂಬಂತಹ ತತ್ವಪರತ್ವ ಅಂತ ಹೇಳಿ ಒಂದರ್ಥ, ಇನ್ನೊಂದರ್ಥ ವೇದಮಾತೆಯಾದಂತಹ ಗಾಯತ್ರಿಯ ಒಂದು ಅರ್ಥವನ್ನು, ಗಾಯತ್ರಿಯನ್ನು ಕ್ರೋಢೀಕರಿಸಿ ಹೇಳ್ತಕ್ಕಂತಹ ತತ್ ಅಂದರೆ ಗಾಯತ್ರಿ, ತತ್ಪರತ್ವ ಅಂದರೆ ಗಾಯತ್ರಿ ಪರತ್ವ ಅರ್ಥಾತ್ ವೇದ ಪರತ್ವ ಅಂದರೆ ವೇದಾರ್ಥವನ್ನು ಉಪಬ್ರಹ್ಮಣ ಮಾಡಲಿಕ್ಕೆ ಬಂದದ್ದು ಎಂಬಂತಹ ಈ ಅರ್ಥವನ್ನು ಇಟ್ಟುಕೊಂಡಾಗಲೂ ಕೂಡ ತಾತ್ಪರ್ಯ ಶಬ್ದ ಇನ್ನಷ್ಟು ವಿಶೇಷವಾದಂತಹ ಒಂದು ಅರ್ಥವನ್ನು ಇಲ್ಲಿ ನೀಡ್ತಾ ಇದೆ. ಅದೇ ರೀತಿ ತಾತ್ಪರ್ಯ ಅಂತ ಹೇಳಿದರೆ ತತ್ಪರತ್ವ ಅಂತ ಹೇಳಿ ಏನು ನಾವು ಅರ್ಥ ಮಾಡ್ತೇವೆ. ತತ್ ಅಂತೇಳಿ ಹೇಳಿದರೆ ಅದು ಅಂತೇಳಿ ಅರ್ಥ ಸಂಸ್ಕೃತ. ಅದು ಅಂದರೆ ಏನರ್ಥ? ಅದು ಅಂತ ಹೇಳಿ ನಾವು ಯಾವುದನ್ನು ಹೇಳ್ತೇವೆ ಅಂದರೆ ಗೋಪ್ಯವಾದದ್ದನ್ನು ಅದು ಇದು ಅಂತ ಹೇಳಿ ಹೇಳ್ತೇವೆ, ಹೆಸರಿನಲ್ಲಿ ಹೇಳೋದು. ತತ್ಪರತ್ವ ಅಂದರೆ ಅದು ಪರತ್ವ ಅಂತ ಹೇಳ್ತಾರೆ. ಅದು ಪರತ್ವ ಅಂದರೆ ಅದು ಅಂದರೆ ಯಾವುದು? ಅದು ಅಂದರೆ ಗೋಪ್ಯವಾದದ್ದು. ಗೋಪ್ಯವಾದದ್ದು ಯಾವುದಂದರೆ ಗೋಪಾಲಕೃಷ್ಣನೇ ಗೋಪ್ಯನಾದ. ಆದ್ದರಿಂದ ತತ್ ಅಂತೇಳಿ ಹೇಳಿದರೆ ಗೋಪಾಲಕೃಷ್ಣ ಅಂತ ಹೇಳ್ತಾರೆ. ತತ್ಪರತ್ವ ಅಂದರೆ ಗೋಪಾಲಕೃಷ್ಣ ಪರತ್ವ ಅಂತ ಹೇಳ್ತಾರೆ. ಮಹಾಭಾರತಕ್ಕೆ ಗೋಪಾಲಕೃಷ್ಣ ಪರತ್ವ ಇದೆ ಎಂಬುದನ್ನು ನಿರ್ಣಯ ಮಾಡೋದಕ್ಕೋಸ್ಕರ ಬಂದದ್ದು. ಇಡೀ ಮಹಾಭಾರತ ಗ್ರಂಥವೇ ಶ್ರೀಕೃಷ್ಣನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಬಂದದ್ದು ಎಂಬುದನ್ನು ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಮಹಾಭಾರತ ತಾತ್ಪರ್ಯ ಎಂಬಂತಹ ಶೀರ್ಷಿಕೆಯ ತಾತ್ಪರ್ಯ ಶಬ್ದಕ್ಕೇನೆ ತಾತ್ಪರ್ಯ ಅಂದರೆ ಗೋಪಾಲಕೃಷ್ಣ ಪರತ್ವ ಅಂತೇಳಿ ಅರ್ಥ, ಮತ್ತು ವೇದಾರ್ಥ ಪರತ್ವ ಅಂತೇಳಿ ಅರ್ಥ. ಅದೇ ರೀತಿ ತಾತ್ಪರ್ಯ ಅಂತೇಳಿ ಹೇಳಿದರೆ ತತ್ ಅಂತೇಳಿ ಹೇಳಿದರೆ ಪರಬ್ರಹ್ಮ ಪರತ್ವ ಎಂಬುದಾಗಿ ಮಹಾಭಾರತ ತಾತ್ಪರ್ಯ ಎಂಬಂತಹ ಈ ಶೀರ್ಷಿಕೆಯೇ ಇದು ಅನೇಕ ಅರ್ಥಗಳನ್ನು ಕೊಡತಕ್ಕಂತಹ ಶೀರ್ಷಿಕೆಯಾಗಿದೆ. ಆದ್ದರಿಂದಲೇ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಅಂತ ಹೇಳಿ ಮಹಾಭಾರತವನ್ನು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಮಹಾಭಾರತ ಎಂಬಂತಹ ಅದರ ನಾಮವನ್ನೇ ನಾವು ಪೂರ್ಣವಾಗಿ ತಿಳ್ಕೊಂಡ್ರೆ ಸರ್ವಪಾಪೈ ಪ್ರಮುಚ್ಯತೆ ಎಂಬಂತಹ ಈ ಮಾತು ಬಂದದ್ದು ಹೀಗೆ ಅನೇಕ ಅರ್ಥಪರತ್ವದಲ್ಲಿ ಇರಬಹುದು. ಇದನ್ನು ಆಚಾರ್ಯರ ಕೊನೆಗೆ ಯಜು ಸಾಮ ಅಥರ್ವ ಇತ್ಯಾದಿ ಗ್ರಂಥಗಳ ಸಮಸ್ತ ವೇದಗಳನ್ನು ಸೂತ್ರಾರ್ಥವನ್ನು ಇಟ್ಟುಕೊಂಡು ನಾನಿಂತಹ ಸಂಗ್ರಹವನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಆಚಾರ್ಯರು ಇದನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲ ಅಂತೇಳಿ ಹೇಳಿದರೆ ಮಹಾಭಾರತ ತಾತ್ಪರ್ಯ ಎಂಬಂತಹ ಶಬ್ದಕ್ಕೆ
ಸರ್ವಶಾಸ್ತ್ರಾರ್ಥವನ್ನು ಎಂಬಂತಹ ಅರ್ಥ ಇಲ್ಲ ಅಂತ ಹೇಳಿದರೆ, ಕೇವಲ ಮಹಾಭಾರತದ ಒಳಭಾಗವನ್ನು ತಿಳಿಸಲಿಕ್ಕೆ ಬಂದದ್ದು ಇಷ್ಟೇ ಅರ್ಥವನ್ನು ಮಾಡಿದರೆ, ಆವಾಗ ಮಹಾಭಾರತ ತಾತ್ಪರ್ಯದಲ್ಲಿ ಮೊದಲೇ ಸರ್ವಶಾಸ್ತ್ರಾರ್ಥ ಸಂಗ್ರಹವನ್ನು ಯಾಕೆ ಮಾಡಿದರು? ಅದೇನು ಸಂಬಂಧ? ಮಹಾಭಾರತದ ಬಗ್ಗೆ ನಾವು ಒಳಭಾಗವನ್ನು ತಿಳಿಸಲಿಕ್ಕೆ ಹೋಗ್ತೇನೆ ಅಂತೇಳಿ ಹೇಳಿ ಸರ್ವಶಾಸ್ತ್ರಾರ್ಥಗಳನ್ನು ಸಂಗ್ರಹ ಮಾಡೋದು ಯಾಕೆ ಎಂಬಂತಹ ಪ್ರಶ್ನೆ ಬಂದರೆ ಅದಕ್ಕೆ ಸಮರ್ಪಕವಾದ ತಿಳ್ಕೊಬೇಕಾಗ್ತದೆ. ಅದಕ್ಕೆ ಶೀರ್ಷಿಕೆಯಲ್ಲಿ ಮಹಾಭಾರತ ತಾತ್ಪರ್ಯ ಅಂತೇಳಿ ಹೇಳಿದರೆ, ಮಹಾಭಾರತವು ಸರ್ವಶಾಸ್ತ್ರ ಪರ ಎನ್ನುವುದನ್ನು ತಿಳಿಸಿದಕ್ಕೋಸ್ಕರ ಬಂದಿದೆ ಎಂಬುದಾಗಿ ಈ ಅರ್ಥವನ್ನು ಇಟ್ಟುಕೊಂಡರೆ ಅದರ ಪ್ರಥಮಾಧ್ಯಾಯವೇ ಸರ್ವಶಾಸ್ತ್ರಾರ್ಥ ಸಂಗ್ರಹ ಎಂಬಂತಹ ರೂಪದಲ್ಲಿ ಅದು ಬಂದದ್ದು ಅತ್ಯಂತ ಸಮುಚಿತವಾಗಿದೆ. ಅದಕ್ಕೆ ಸರಿಯಾಗಿ ನಾವು ಯಾವಾಗಲೂ ಪಾಠವನ್ನು ಹೇಳುವಾಗ ಮಹಾಭಾರತ ತಾತ್ಪರ್ಯಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಹೇಳುವುದು ಯಾಕೆ ಅಂತ ಹೇಳಿದರೆ, ಕಡಿಮೆ ಸಮಯದಲ್ಲಿ ಆಚಾರ್ಯರ ಎಲ್ಲ ತತ್ವಗಳನ್ನು ಕೂಡ ನಾವು ವಿಮರ್ಶೆ ಮಾಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಕಡಿಮೆ ಸಮಯದಲ್ಲಿ ಕಲಿಯುಗದಲ್ಲಿ ಸಮಯದ ಅಭಾವ ಎಲ್ಲರಿಗೂ ಇದೆ. ಅಂತಹ ಸಮಯದ ಅಭಾವ ಇರುವಾಗ ನಾವು ಎಲ್ಲವನ್ನು ತಿಳ್ಕೊಳ್ಬೇಕು ಎಂಬಂತಹ ಜಿಜ್ಞಾಸೆ ಇದ್ದಾಗ ಆ ಜಿಜ್ಞಾಸೆಯನ್ನು ಪೂರ್ಣಗೊಳಿಸಬೇಕಾದರೆ ಇಂತಹ ಒಂದು ಆಚಾರ್ಯರ ಪ್ರಥಮಾಧ್ಯಾಯವನ್ನು ಕನಿಷ್ಠ ಅದನ್ನಾದರೂ ಕೂಡ ನಾವು ಓದಿದರೆ ಒಂದು ಸಾಮಾನ್ಯವಾದಂತಹ ಜ್ಞಾನವು ಕೂಡ ಬರಲಿಕ್ಕೆ ಸಾಧ್ಯ ಇದೆ ಎಂಬಂತಹ ದೃಷ್ಟಿಯಲ್ಲಿ ಈ ಮಹಾಭಾರತ ತಾತ್ಪರ್ಯವನ್ನು ನಾವು ಆಯ್ಕೆ ಮಾಡಿ ಅದರ ಒಂದು ಅಧ್ಯಾಯವನ್ನು ಒಂದು ತಿಂಗಳಲ್ಲಿ ಪ್ರವಚನ ಮಾಡಿ ಪಾಠವನ್ನು ಮಾಡಿ ಜೊತೆಗೆ ರಾಮಾಯಣ ಪ್ರವಚನವು ಕೂಡ ನಡೀತಾ ಇದೆ. ಅಂತಹ ಒಂದು ಪ್ರವಚನ ಕುಸುಮವನ್ನು ಇವತ್ತು ಶ್ರೀಮನ್ನಾರಾಯಣನ ಸನ್ನಿಧಾನದಲ್ಲಿ ಅರ್ಪಣೆ ಮಾಡಲಿಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ. ನಾರಾಯಣ ತತ್ವವನ್ನು ಸೂಚನೆ ಮಾಡೋದಕ್ಕೋಸ್ಕರ ಆಚಾರ್ಯರು ಪ್ರಾರಂಭದಲ್ಲಿ ನಾರಾಯಣ ಪರಿಪೂರ್ಣಗುಣಾರ್ಣವಾಯ ಎಂಬುದಾಗಿ ಅದನ್ನು ಸೂಚ್ಯವಾಗಿ ತಿಳಿಸಿದ್ದಾರೆ. ಅಂತಹ ಒಂದು ಗ್ರಂಥವನ್ನು ಶ್ರೀಮನ್ನಾರಾಯಣನಿಗೆ ಈ ಸಂದರ್ಭದಲ್ಲಿ ನಾವು ಅರ್ಪಿಸ್ತಾ, ಬದಲಿಯಲ್ಲಿ ನಾರಾಯಣನಿಗೆ ಆಚಾರ್ಯರು ಅರ್ಪಿಸಿದಂತೆ ನಾವು ಕೂಡ ಈ ಗ್ರಂಥದ ಪ್ರವಚನವನ್ನು ಶ್ರೀಮನ್ನಾರಾಯಣನಿಗೆ ಅರ್ಪಿಸುತ್ತಾ ಈ ಪ್ರವಚನವನ್ನು ಕೇಳಿದಂಥ ಎಲ್ಲ ಒಂದು ಜಿಜ್ಞಾಸುಗಳಿಗೂ ಕೂಡ ಇನ್ನಷ್ಟು ಜ್ಞಾನ ಸಾಧನೆಯನ್ನು ಮಾಡತಕ್ಕಂತಹ ಅವಕಾಶ ದೊರೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಅನೇಕ IT ಎಲ್ಲ ಜನರು ಈ ಒಂದು ತಾತ್ಪರ್ಯದ ಬಗ್ಗೆ ವಿಶೇಷವಾದಂತಹ ಚರ್ಚೆ ಅದನ್ನು ಜಿಜ್ಞಾಸೆಯಿಂದ ತಿಳ್ಕೊಂಡಿದ್ದಾರೆ. ಪ್ರಾಯ ನಾನು ಯಾವಾಗಲೂ ತಮಾಷೆಯಾಗಿ ಹೇಳೋದುಂಟು, IT ಜನರು ಅಂತೇಳಿ ಹೇಳಿದರೆ ಮಾತೋರು ಅಂತ ಹೇಳ್ತಾರೆ. ಯಾಕೆಂದರೆ ಹೇಳಿದರೆ .com ಅಂತೇಳಿ ಹೇಳ್ತಾರೆ. .com ಅಂದರೆ ಅಕ್ಷತಂಗಾರಕ. ಆದ್ದರಿಂದ ಅಕ್ಷತಂಗಾರಕದ ಜನರ ಮಧ್ಯದಲ್ಲಿ ಇವತ್ತು ಆಚಾರ್ಯರಿಗೆ ತುಂಬ ಪ್ರಿಯವಾದಂತಹ ಈ ಮಹಾಭಾರತ ತಾತ್ಪರ್ಯವನ್ನು ಅರ್ಪಣೆ ಮಾಡಲಿಕ್ಕೆ ತುಂಬ ಸಂತೋಷವಾಗಿದೆ. ನೀವೆಲ್ಲರೂ ಕೂಡ ಅನೇಕ ಜನರು ಇದಕ್ಕೆ ಬಿಡುವು ಮಾಡಿಕೊಂಡು ಬಂದು ಆಚಾರ್ಯರ ಈ ಒಂದು ಶಾಸ್ತ್ರವನ್ನು ನೀವು ಅಧ್ಯಯನ ಮಾಡಿದ್ದೀರಿ. ಇದು ಸೂಕ್ಷ್ಮವಾಗಿ ಇದ್ದರೂ ಕೂಡ ಇನ್ನಷ್ಟು ಮುಂದಿನ ಅಧ್ಯಯನಕ್ಕೆ ಇದು ನಾಂದಿಯಾಗಲಿ, ಇನ್ನಷ್ಟು ಜ್ಞಾನ ಸಾಧನೆಗೆ ನಾಂದಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮ ಶ್ರೀಕೃಷ್ಣ ವೃಂದಾವನ ಇತರ ದೇವಸ್ಥಾನಗಳ ಹಾಗಲ್ಲ, ಇದು ಭಕ್ತಿ ಮತ್ತು ಜ್ಞಾನದ ಕೇಂದ್ರ ಎಂಬುದಾಗಿ ನಾವು ಅನೇಕ ಬಾರಿ ಹೇಳಿದಂತೆ ಇಲ್ಲಿ ಭಕ್ತಿಯ ಆರಾಧನಾ ಕಾರ್ಯಕ್ರಮಗಳ ಜೊತೆಗೆ ಅನ್ನದಾನದ ಜೊತೆಗೆ ನಿರಂತರ ಪಾಠ ಪ್ರವಚನ ಬೇರೆ ಬೇರೆ ತರಗತಿಗಳು ಇದು ನಡೆಯಬೇಕು ಎನ್ನುವಂತಹ ನಮ್ಮ ಆಶಯದಂತೆ ಈ ಬಾರಿ ನಮ್ಮ 40ನೇ ಚಾತುರ್ಮಾಸ್ಯದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಜ್ಞಾನ ಕುಸುಮವನ್ನು ಇಲ್ಲಿ ಅರ್ಪಣೆ ಮಾಡಲಿಕ್ಕೆ ನಾವು ತುಂಬ ಸಂತೋಷ ಪಡ್ತಾ ಇದ್ದು, ಇದು ಆಚಾರ್ಯರಿಗೆ ಮನಸ್ಸಿಗೆ ಬಂದಿದೆ ಎಂಬುದಕ್ಕೆ, ಇದು ಇಲ್ಲಿಗೆ ನಿಲ್ಲಬಾರದು, ಈ ಜ್ಞಾನ ಕಾರ್ಯ ಮುಂದೆ ನಡೀಬೇಕು ಎಂಬುದಕ್ಕೆ ಶ್ರೀಮದ್ ಆಚಾರ್ಯರು ಬದನ್ನಿ ಗೋವಿಂದಾಚಾರ್ಯರನ್ನು ಕಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವು 7ನೇ ತಾರೀಕಿಗೆ ನಮ್ಮ ಚಾತುರ್ಮಾಸ್ಯ ಮುಗಿತಾ ಇದೆ, ಆದರೆ ಜ್ಞಾನ ಕಾರ್ಯ ಮುಗಿತಾ ಇಲ್ಲ. 7ನೇ ತಾರೀಕಿನಿಂದ ಬದನ್ನಿ ಗೋವಿಂದಾಚಾರ್ಯರಿಂದ ಪ್ರವಚನ ಸಪ್ತಾಹ ಏನಿದೆ ಜಿಜ್ಞಾಸುಗಳಿಗೆ ಅವರ ಒಂದು ವಿಶೇಷವಾದಂತಹ ಒಂದು ಜ್ಞಾನ ಸುಧೆಯನ್ನು ಆಸ್ವಾದಿಸ್ತಕ್ಕಂತಹ ಸಂದರ್ಭವೂ ಕೂಡ ಬರ್ತಾ ಇದೆ. ಇದರ ಅರ್ಥ ಶ್ರೀಮದ್ ಆಚಾರ್ಯರ ಚಿತ್ತಕ್ಕೆ ಬಂದಿದೆ. ಹಾಗಾಗಿ ಒಂದು ಪಾಠ ಮಾತ್ರ ಮುಗಿದರೆ ಸಾಲದು, ಇದು ನಿರಂತರ ಜ್ಞಾನ ಕಾರ್ಯ ನಡೀಬೇಕು ಎಂಬುದಕ್ಕೋಸ್ಕರ ಶ್ರೀಮದ್ ಆಚಾರ್ಯರು ಅವರನ್ನು ಕಳಿಸಿಕೊಟ್ಟಿದ್ದಾರೆ ಎಂಬುದಾಗಿ ನಾವು ಭಾವಿಸ್ತಾ ಅವರ ಒಂದು ಜ್ಞಾನದ ಉಪಯೋಗವನ್ನು ಎಲ್ಲ ಜಿಜ್ಞಾಸುಗಳು ಕೂಡ ಇದು ಪಡೆಯಬೇಕು. ಪ್ರಾಯ ಅಮೇರಿಕದಲ್ಲಿ ಬೇರೆ ಯಾವುದೇ ಜಾಗದವರಿಗೂ ಕೂಡ ಈ ಅವಕಾಶ ಸಿಗಲಿಲ್ಲ, ಯಾಕೆಂದರೆ ಅವರು ರೆಸ್ಟ್ ತಗೊಳ್ಳಿಕ್ಕೆ ಬಂದದ್ದು ಅಂತೇಳಿ ಹೇಳಿದ್ದಾರೆ. ಆದರೆ ನಾವು ಒತ್ತಾಯದ ಮೇರೆಗೆ ಇಲ್ಲಿ ಈ ಪಾಠ ಪ್ರವಚನವನ್ನು ನಡೆಸಿಕೊಳ್ಬೇಕು ಎಂಬುದಾಗಿ ನಾವು ಹೇಳಿದ್ದೇವೆ. ಅದರಂತೆ ಅವರಿಗೆ ಸದ್ಯಕ್ಕೆ ಒಂದು ವಾರದ ತನಕ ಸಪ್ತಾಹವನ್ನು ನಡೆಸ್ತಾರೆ. ಆಮೇಲೆ ಅವರ ಅನುಕೂಲತೆಯನ್ನು ನೋಡಿ, ಜಿಜ್ಞಾಸುಗಳ ಅನುಕೂಲತೆಯನ್ನು ನೋಡಿ ಅದನ್ನು ಮುಂದುವರಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಅಕ್ಟೋಬರ್ 11ಕ್ಕೆ ನಾವು ನ್ಯೂಜರ್ಸಿಯಲ್ಲಿ ಈಸ್ಟ್ ವೆಸ್ಟ್ ಸ್ಕಾಲರ್ಸ್ ಮೀಟ್ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಆಚಾರ್ಯರು ಆಗಮಿಸಲಿಕ್ಕೆ ಒಪ್ಪಿದ್ದು ಅದು ನಮಗೆ ತುಂಬ ಸಂತೋಷವಾಗಿದೆ. ಪಶ್ಚಿಮ ಮತ್ತು ಪೂರ್ವದ ವಿದ್ವಾಂಸರ
ಇದಾದಾಗ ಜಾಗತಿಕವಾಗಿ ನಮ್ಮ ತತ್ವಜ್ಞಾನದ ಪ್ರಚಾರ ಆಗಬೇಕು ಎಂಬ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜಿಸಿದ್ದು, ಅದಕ್ಕೂ ಕೂಡ ಆಚಾರ್ಯರು ಬರಲಿಕ್ಕೆ ಒಪ್ಪಿದ್ದನ್ನು ತುಂಬ ಸಂತೋಷವಾಗಿದೆ. ಆಚಾರ್ಯರಿಂದ ನಮಗೂ 40 ವರ್ಷಗಳ ಸಂಬಂಧ. ನಮ್ಮ ಪ್ರಥಮ ಪರ್ಯಾಯದಲ್ಲಿ ಭಾಗವತ ಪ್ರವಚನದ ಮುಖಾಂತರ ಶ್ರೀ ವಿದ್ಯಾಮಂದಿರ ಒಂದು ಆದೇಶದಂತೆ ಭಾಗವತ ಪ್ರವಚನದ ಮುಖಾಂತರ ನಮ್ಮ ಪರ್ಯಾಯ ಕಾಲದಲ್ಲಿ ಬಹಳ ವಿಶೇಷವಾಗಿ ಒಂದು ಜ್ಞಾನ ಕಾರ್ಯವನ್ನು ಅವರು ನಡೆಸಿಕೊಟ್ಟಿದ್ದು, ಇನ್ನೂ ಅನೇಕ ಸಂದರ್ಭಗಳಲ್ಲಿ ವಿಶೇಷವಾದಂತಹ ಒಂದು ನಮ್ಮ ಮೇಲೆ ಅಭಿಮಾನವನ್ನು ಅವರು ತೋರಿಸಿದ್ದಾರೆ. ಸುಗುಣಮಾಲ ಪತ್ರಿಕೆಗೂ ಕೂಡ ವಿಶೇಷವಾದಂತಹ ಅವರು ಪ್ರೋತ್ಸಾಹವನ್ನು ಕೊಡ್ತಾ ನಿರ್ದೇಶನವನ್ನು ಮಾಡ್ತಾ ನಮ್ಮ ಮಠದ ಮೇಲೆ, ನಮ್ಮ ಸಂಸ್ಥಾನದ ಮೇಲೆ ಅವರು ತುಂಬ ಅಭಿಮಾನವನ್ನು ಏನು ಇಟ್ಟುಕೊಂಡಿದ್ದಾರೆ, ಅಂತಹ ಅಭಿಮಾನ ಅದು ಶಾಶ್ವತವಾಗಿ ಮುಂದುವರಿಯಬೇಕು. ಅವರಿಂದ ವಿಶೇಷವಾದಂತಹ ಜ್ಞಾನ ಕಾರ್ಯ ನಡೆಯುವಾಗ ಆಗಬೇಕು. ಅದಕ್ಕೋಸ್ಕರ ಭಗವಂತವರಿಗೆ ಶಕ್ತಿ, ಆರೋಗ್ಯ, ಆಯುಷ್ಯನ್ನು ಕೊಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಮ್ಮ ಈ ತಾತ್ಪರ್ಯ ನಿರ್ಣಯದ ಪ್ರಥಮ ಅಧ್ಯಾಯವನ್ನು ನಾವು ಶ್ರೀಮದಾಚಾರ್ಯ ಅಂತರ್ಗತ ಶ್ರೀಮನ್ನಾರಾಯಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಜಯತಿ ಪರಾಶರಸೂ ಸತ್ಯವತಿ ಹೃದಯನಂದನೋ ವ್ಯಾಸ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮಮೃತಂ ಜಗತ್ಪಿಬತಿ ಭುಜಗ ಭುಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಭೂತಂ ಭವದವೋಷ್ಣೇನ ತಾತಪ್ಯಮಾನನ್ ಭುವಿ ಬಲಂ ನಾಥಂ ಅಪ್ರೇಕ್ಷಮಾಣನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಹಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಭೂತಂ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ಶ್ರೀಪಾದರು ಅವರ ಪ್ರಥಮ ಪರ್ಯಾಯವನ್ನು ನೆನಪಿಸಿಕೊಂಡು ಬಹಳ ಒಂದು ರೋಚಕವಾದ ಪ್ರಸಂಗ ನಡೆದಿತ್ತು. ಆವಾಗ ಭಾಗವತ ಪ್ರವಚನ ಮಾಡಬೇಕು ಅಂತ ಶ್ರೀಪಾದರು ಹೇಳಿದರು. ನಮ್ಮ ಗುರುಗಳು ವಿದ್ಯಾಮಂದಿರ ಕೂತಿರ್ತಿದ್ದು ಸಭೆಯಲ್ಲಿ. ಅವಾಗ ನಾನು ಪ್ರವಚನ ಮಾಡುವಾಗ ಒಂದು ಘಟನೆ, ನಾನು ಅಲ್ಲಿ ಪ್ರಾಯಃ ಫಸ್ಟ್ ಟೈಮ್ ಒಂದು ಸಂಗತಿಯನ್ನು ಅಲ್ಲಿ ಉಲ್ಲೇಖ ಮಾಡಿದೆ. ನಾನು ಇವತ್ತು ಎಲ್ಲರೂ ಏನನ್ನ ವಿಜಯಧ್ವಜರು ಬರೆದದ್ದು ಅಂತ ಹೇಳಿ ಅಧ್ಯಯನ ಮಾಡ್ತಾ ಇದ್ದಾರೆ. ಆ ಗ್ರಂಥ ಅದರ ಬಹಳ ಭಾಗ ವಿಜಯಧ್ವಜರು ಬರೆದದ್ದಲ್ಲ, ಯಾರೋ ಅನಂತರದ ದಟ್ಟ ಪಂಡಿತರು ಸೇರಿಸಿದ್ರು ಅಂತ ಹೇಳಿದ್ದೇನೆ. ಅದು ಕೆಲವು ಉದಾಹರಣೆಗಳು ಕೊಟ್ಟೆ. ಇದು ಇಂಥ ತಪ್ಪುಗಳಿದೆ, ವಿಜಯಧ್ವಜರಂತವ್ರು ಹೀಗೆ ಬರೆಯೋದು ಸಾಧ್ಯ ಇಲ್ಲ. ಅದು ಸಾಮಾನ್ಯ ವಿಜಯಧ್ವಜರ ವ್ಯಾಖ್ಯಾನ ಬಂದು ಹೀಗೆ ಹೇಳಿಬಿಡೋದು ಅಂದರೆ ಗಂಡಾಂತರ ಜನರು ಅದನ್ನು ಗಿನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಇರೋದು ವಿಷಯ. ಹೀಗೆ ಹೇಳೋದಂದ್ರೆ ಏನು, ವಿಜಯಧ್ವಜರ ಬಗ್ಗೆ ಕಮೆಂಟ್ ಮಾಡೋದಂದ್ರೆ ಏನು ಅಂತ. ಅದು ಉಪನ್ಯಾಸ ಮುಗಿದ ತಕ್ಷಣ ವಿದ್ಯಾಮಂದಿರು ಬರ್ಲಿಕ್ಕೆ ಹೇಳಿದ್ರು. ಇವರು ಬೈತಾರೆ, ಯಾಕೋ ವಿಜಯಧ್ವಜರ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದು ಬೈತಾರೆ ಅಂತ ನಾವು ಹೋದ ತಕ್ಷಣ ಅವ್ರು ಏನು ಹೇಳಿದ್ರು ಗೊತ್ತಾ, ನಿಜ ಏನು ಹೇಳೋದು ಅಂದರೆ ಇದೇನಪ್ಪ ನೀವು ಹೇಳೋದು ನಿಜ, ವಿಜಯಧ್ವಜದಲ್ಲಿ ಸಾಕಷ್ಟು ತಪ್ಪುಗಳಿವೆ ಅಂತ ಸತ್ಯಸಾಗರು ಹೇಳ್ತಿದ್ರು. ಅದು ನಮಗೆಲ್ಲ ಹೇಳಿ ಧೈರ್ಯ ಇಲ್ಲ, ನೀನು ಧೈರ್ಯವಾಗಿ ಹೇಳ್ಬಿಟ್ಟು ಕಂಗ್ರಾಚುಲೇಷನ್ಸ್ ಅಂದ್ಬಿಟ್ರು. ಹೇಳೋದನ್ನ ಧೈರ್ಯವಾಗಿ ಅಭ್ಯಾಸವಿಲ್ಲ ನಮಗೆ. ಇನ್ನೊಂದು ಏನೋ ಹೇಳ್ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದು ಹೇಗೆ? ಈ ಭಯದಿಂದ ಒಂದು ದೃಷ್ಟಿಯಿಂದ ನಾನು ಈ 70 ವರ್ಷ ನೋಡಿದ್ದು ಅನೇಕ ತಪ್ಪು ಗ್ರಂಥಗಳೇ, ತಪ್ಪು ಪಾಠಗಳೇ, ತಪ್ಪು ಪ್ರವಚನಗಳೇ ನಡೀತಾರೆ. ಅದು ಶುದ್ಧ ಪಾಠಗಳು ಕೊಡುವಂಥ ಎಚ್ಚರ ಇಲ್ಲ. ಆಗ ಉಡುಪಿಯಲ್ಲಿ ಒಬ್ಬರು ಅಪೂರ್ವವಾಗಿ ಯತಿಗಳಿದ್ದು ವಿದ್ಯಾಸಮುದ್ರರು ಅಂತ ಕಾಲೇರು ಮಠದ ಸ್ವಾಮಿ. ಅಲ್ಲಿ ಒಂದು ಎಲ್ಲ ಮೊಟ್ಟ ಮೊದಲು ನಾನು ಒಂದು ಪುಸ್ತಕ ಬರೆದಾಗ ಅದರಲ್ಲಿ ನಖಸ್ತುತಿ 2 ಶ್ಲೋಕ ಅಲ್ಲ 1 ಶ್ಲೋಕ ಅಂತ ಮೊದಲು ಪ್ರಕಟ ಮಾಡಿ. ದೊಡ್ಡ ಗಲಾಟೆ ಆಗಬೇಕು ಉಡುಪಿಯಲ್ಲಿ. ಏನು ಇಷ್ಟವರೆಲ್ಲ 2 ಶ್ಲೋಕ ಹೇಳ್ತಾ ಇದ್ದವರೆಲ್ಲ ದಡ್ಡರು, ಇವ್ರು ಮಾತ್ರ ಸರ್ವಜ್ಞನೋ ಅಂತ ಭಾರಿ ಗಲಾಟೆ ಪಂಡಿತರ ಮಂಡ್ಯದಲ್ಲಿ. ನಮ್ಮ ತಂದೆಯವ್ರಿಗೆ ಒಂದು ಕಂಪ್ಲೇಂಟ್ ಮಾಡಿ, ಏನೋ ನಿಮ್ಮ ಮಗ ಒಬ್ಬನ ಸರ್ವಜ್ಞ ಇರೋದು ಜಗತ್ತಿನಲ್ಲಿ, ಉಳಿದವರೆಲ್ಲ ದಡ್ಡರು ಅಂತ. ತಂದೆಯವರು ನನಗೆ ಜೋರು ಮಾಡಿಲ್ಲ. ಅವರು ಮಾತಾಡಿ, ನಿಮ್ಗೆ ಯಾಕೆ ಬೇಕಿತ್ತು ಎಲ್ಲ ಬೈತಾರೆ ನೋಡೋದು. ಅದರಲ್ಲಿ ಸತ್ಯ ಹೇಳುವುದರಿಂದ ಬಯಸಿಕೊಳ್ಳುವುದರಿಂದ ಆನಂದ ಇದೆ. ನಾನು ಸತ್ಯ ಹೇಳಿದ್ದಕ್ಕೋಸ್ಕರ ಬೈತಾರಂದರೆ ನಾನು ಬಯಸಿಕೊಳ್ತೇನಪ್ಪ, ನೆನೆಗಾಡಿದ್ರು ಮಾತಾಡಿ. ಆದರೆ ನನಗೆ ಇಂಥ ಒಂದು
ಸಮಾಜದಲ್ಲಿ ವಿರೋಧವನ್ನು ಎದುರಿಸಿಯೂ ಸತ್ಯವನ್ನು ಹೇಳತಕ್ಕಂಥ ಧೈರ್ಯ ಕಾನ್ಫಿಡೆನ್ಸ್ ಕೊಟ್ಟವರು ವಿದ್ಯಾಸಂಸ್ಥೆಗಳು. ಅವರು ಹೇಗೆ ಬೆಳೆಸಿದ್ರು? ನಾನು ಒಂದು 18 ವರ್ಷದ ಹುಡುಗ, ಅವನೇ 60-70 ವರ್ಷ ಪ್ರಾಯ. ಅವರು ಕೂಡ ಈಗೆಲ್ಲ ಬರಿಬೇಡ ಅಂತ ಹೇಳ್ತಾರೆ ತಿಳ್ಕೊಂಡು ಹೋದೆ. ನಾನು ಹೋದರೆ ಅವ್ರು ಹೇಳಿದ್ದು, ನೀನು ಹೇಳಿದ್ದು ನಿಜ. ನಖಸ್ತುತಿ ಋಷಿಕೇಶ್ ಬರೆಯುವಂಥ ಮ್ಯಾನುಸ್ಕ್ರಿಪ್ಟಲ್ಲಿ ಒಂದೇ ಶ್ಲೋಕ ಇರೋದು, ಅದು ಬಹಳ ಸತ್ಯವಾದ ವಿಷಯ. ನಾನು ಈ ಮುಂಚೆ ಅನುವಾದ ಮಾಡುವವರಿಗೆಲ್ಲ ಹೇಳಿದೆ, ಋಷಿಕೇಶ್ ಪಾಠ ಸ್ವಲ್ಪ ಬರೆಯಪ್ಪ ಅಂತ. ಅದು ಯಾರು ಬರೆಯೋ ಧೈರ್ಯ ಮಾಡಲಿಲ್ಲ. ನೀನು ಆ ಧೈರ್ಯ ಮಾಡಿ, ನಿನಗೆ ಸತ್ಯ ಹೇಳುವ ಧೈರ್ಯ ಉಂಟು, ದೇವರು ಒಳ್ಳೇದು ಮಾಡಲಿ. ನನಗೆ ಮೊದಲು ಸಿಕ್ಕಿರ್ತಕ್ಕಂಥ ಒಂದು ಭರವಸೆ ಮತ್ತು ಆಶೀರ್ವಚನ ವಿದ್ಯಾಸಂಸ್ಥೆ ತೀರ್ಥರು. ಬಹಳ ಬಹಳ ದೊಡ್ಡ ತಪಸ್ವಿಗಳು. ಅವರು ನೆನಪಿಸ್ಕೊಂಡ್ರೇ ಭಾಳ ಸಾಕಾಗ. ಅತ್ಯಂತ ಅದ್ಭುತವಾದ ತಪಸ್ವಿಗಳು. ಅವರು ಎಂಥ ತಪಸ್ವಿಗಳಾಗಿರು ಅನ್ನೋದಕ್ಕೆ ಒಂದೇನು ಅಂದರೆ, ಅವರು ಇಡೀ ಜೀವಮಾನದಲ್ಲಿ ಸಿಂಹಾಸನ, ಮಂಚ, ಕಾಟು ಕಂಡವರೇ ಅಲ್ಲ. ದೇವರ ಎದುರಿನಲ್ಲಿ ಕೃಷ್ಣಾಜಿನ ಹಾಕಿದ್ರು, ಆ ಕಾಲ್ಶೆಟ್ ಹೊತ್ಕೊಂಡು ಮಲಗಿದರು. ಅವರು ಒಂದು ದಿವಸ ಚಾಪೆಯಲ್ಲಿ ಮಲಗಿದವರನ್ನ ಕೃಷ್ಣ ಇಡೀ ಜೀವಮಾನ ಹಾಕಿ ಬರ್ತಿದ್ದರು. ಯತಿಗಳು ಅಂದರೆ ಅತ್ಯದ್ಭುತ ಯತಿಗಳು. ಅವ್ರು 2 ಘಟನೆಗಳನ್ನು ನಾನು ಹೇಳಬೇಕು. ಯಾಕೆಂದರೆ ನನಗೆ ಬಾಲ್ಯದಲ್ಲಿ ಇನ್ಫ್ಲೂಯೆನ್ಸ್ ಮಾಡಿರ್ತಕ್ಕಂಥ ಅಪೂರ್ವ ವ್ಯಕ್ತಿಗಳೆಲ್ಲ ಅವರು. ಬಟ್ ಅವ್ರು ಯಾವತ್ತೂ ಪಾಠ ಗೀಟ ಹೇಳೋರು, ಪುಸ್ತಕ ಹೇಳಿ ಪಾಠ ಹೇಳಿದವರೇ. ಒಂದು ದಿವಸ ಊಟಕ್ಕೆ ಬಾ ಮಠಕ್ಕೆ ನಾನು ಹೋದೆ. ಬ್ರಾಹ್ಮಣ ಧರ್ಮ ಕಳಿಸೋರು ಇಟ್ಕೊಂಡು ಕಟ್ಟೆ ಉಟ್ಕೊಂಡು ಹೋಗಿಬಿಟ್ಟೆ. ಸರಿ ಹೋದರೆ ಅಲ್ಲಿ ಹೊರಗಿನಿಂದ ಎಲ್ಲ ಸುತ್ತ ದೇವರ ಸುತ್ತಲ್ಲಿ ಚೌಕಿಯಲ್ಲಿ ಎಲ್ಲ ಹಾಕಿದ್ರು. ಚೌಕಿಯಲ್ಲಿ ಕೃಷ್ಣ ಮಠದ ಚೌಕಿ ಎಲ್ಲ, ಕಣ್ಣಿನ ಮಠದ ಚೌಕಿಯಲ್ಲಿ ಎಲ್ಲ ಹಾಕಿದ್ರು. ಅವ್ರು ಸ್ವಾಮಿಗಳು ಅಲ್ಲಿ ಹೊರಗೆ ಚೌಕಿಯಲ್ಲಿ ಕೊಡ್ತಿದ್ರು. ಅವರು ಒಳಗೆ ಅಡಿಗೆ ಕೊಂಡು ಊಟ ಮಾಡ್ತಿದ್ರು. ನನ್ನ ಹೇಳಿದ್ರು, ನೀನು ನನ್ನ ಜೊತೆ ಭಾರಿ ಖುಷಿ ಆಗೋಗ್ತಾರೆ. ಯಾಕಂದ್ರೆ ಸ್ವಾಮಿಗಳಿಗೆ ನನಗೂ ವಿಶಿಷ್ಟ ಬರ್ತೀನಿ. ಚಿಕ್ಕ ಹುಡುಗ ಈಗೋ ಬಂತು ಸ್ವಾಮಿಗಳಿಗೆ, ನನಗೆ ಮಾತ್ರ ತಂದರು ಸ್ವಾಮಿಗಳು ಅಂತ ಬಹಳ ಬೀಗಿಕೊಂಡು ಹೋದೆ. ಅವರು ಅಡಿಗೆ ಕೊಟ್ಟರೆ ಅವ್ರ ಗೊತ್ತಿಲ್ಲ, ಅವ್ರು ಎದ್ದು ನನ್ನ ಗೊತ್ತಿಲ್ಲ. ನನಗೆ ಈಗ ಗೊತ್ತಾಯಿತು ಅವ್ರು ಯಾಕೆ ಹಾಗೆ ಮಾಡಿದ್ರು. ಅವಾಗೇನೋ ದೊಡ್ಡ ಸಂಗತಿ. ಹೋದೆ, ಎಲೆ ಹಾಕಿದ್ರು. ಎಲೆ ಹಾಕಿದ್ದು ಬಡಿಸಿದ್ದೆಲ್ಲ. ಅವರು ಜಪಸರ ಮಾಡ್ತಾನೇ ಇದ್ದಾರೆ, ಪ್ರಣವ ಜಪ ಎಲ್ಲ ಆಯಿತು. ಬಡಿಸಿ ಆದಮೇಲೆ ಹೊರಗಿನ ಹಸ್ತೋದಕ್ಕಾಯಿತು. ಸ್ವಾಮಿ ಹೇಳಿದ್ರು, ನನ್ನನ್ನು ಕಾರಣ ಆಗಲಿಲ್ಲ, ನೀನು ಕೂಡು. ಆಯ್ತಪ್ಪ, ಇದೇನು ಮಾಡೋದು, ನಾನು ಹೊತ್ತು ಮಾಡಿ ಊಟಕ್ಕೆ ಕೂತೆ. ಅವ್ರು ಜಪ ಮಾಡ್ತಾನೆ. ಏನು ಗೋಠಾಳ ಸ್ವಾಮಿಯಪ್ಪ ಅಂತ ನನಗೆ ಒಳಗಿಲ್ಲ. ಆ ಏಜಲ್ಲಿ ಕಾಣುತ್ತೋ ಏನು ಗೋಠಾಳ ಸ್ವಾಮಿ ಎಲ್ಲಿ ವ್ಯಾನ್ಯ ಹಾಕಿದ್ದಾರೆ, ಜಪ ಮಾಡ್ತಾ ಕೂತಿದ್ದಾರಲ್ಲ. ಆಮೇಲೆ ಸಾರು ಬಂತು. ಅದು ಒಂದು ದೊಣ್ಣೆ ತೋರಿಸು, ಜಪ ಮುಂದುವರಿಸು. ಅದೊನ್ನೆ ಸಾಂಬಾರು ಬಂತು. ಅವಾಗ ನಾನು ಊಟ ಮಾಡ್ತಾ ಇದ್ದೇನೆ. ಅವರು ಸಾಂಬಾರಿಗೆ ಮತ್ತೊಂದು ಜಪ ಮಾಡ್ತಾರೆ. ಪಾಯಸ ಬಂತು, ಮತ್ತೊಂದು ದೊಣ್ಣೆ 4 ದೊಣ್ಣೆ ಇಟ್ಟಿದ್ದಾರೆ. ಅದು ಪಾಯಸ ಜಪ ಮಾಡ್ತಾನೆ ಇದ್ದಾರೆ. ಇದು ಎಂಥದ್ದು ಕರೆ, ಇದು ಊಟ ಮಾಡೋದು ಯಾವಾಗ ಅಂತ ನನಗೆ. ಒಡೆಗೆ ಮಜ್ಜಿಗೆ ಬಂತು, ಮೊಸರು ಬಂತು. ಅದನ್ನೊಂದು ದೊಣ್ಣೆ ರಾತ್ರಿ ಕೇಳಿದ್ರು. ಜಪಸಲ ಕಟ್ಟಿದ್ರು, ಹಚ್ಚೋದು ಊಟ ಬಂತು. ನಾನೇನು ನಮಗೆ ಇಷ್ಟೆಲ್ಲ ಹೊತ್ತು ಊಟ ಆಗೋದು, ಇನ್ನು ಇವರು ಎಷ್ಟೊತ್ತು ಊಟ ಮಾಡೋದು, ಇವ್ರು ಊಟ ಆಗೋರಿಗೆ ಸುಮ್ಮನೆ ಕೊಡ್ಬೇಕಲ್ಲ, ಮುಖ ನೋಡ್ಕೊಂಡು ಅಂತ ನಾನು ನೋಡಿದರೆ ಏನು ಮಾಡಿದ್ರು ಗೊತ್ತಾ? ಅದು ಅನ್ನಕ್ಕೆ ಆ ಸಾರು, ಸಾಂಬಾರು, ಪಾಯಸ, ಮಜ್ಜಿಗೆ ಎಲ್ಲ ಹಾಕಿ ಕಲಿಸಿದ್ರು. ಅಯ್ಯೋ, ರುಚಿಯಾಗಿ ಊಟ ಮಾಡಲಿಕ್ಕೆ ಗೊತ್ತಿಲ್ವಲ್ಲ ಈ ಸ್ವಾಮಿಗೆ ಅಂತ ನನಗೆ ಒಂದು ಪೊಗದಸ್ತಾಗಿ ಸಾರಿನ ಊಟ, ಸಾಂಬಾರಿನ ಊಟ ಅದೆಲ್ಲ ಒಟ್ಟಿಗೆ ಕಲಿಸಿದ್ರು. ನನಗಿಂತ ಒಂದು ಊಟ ಮಾಡಿಸಿದ್ರು. ಆಮೇಲೆ ನಗ್ತಾರೆ, ನೋಡಿದ್ಯಾ ನೀನು ಅರ್ಧ ಗಂಟೆ ಊಟ ಮಾಡಿದ್ರೆ 5 ನಿಮಿಷ ಮುಗಿಸಿ, ಹೌದಾ, ಎಷ್ಟು ಸಮಯ ವೇಸ್ಟ್ ಮಾಡಿದ್ದೀನಿ ಅಂತ ನಗ್ತಾರೆ. ಅಂದರೆ ಇದು ಎಷ್ಟು ಆಗುತ್ತೆ ಭಾಳ. ಅಂದರೆ ಇದು ಡ್ರೀಮ್ ಮೈ ಮೈಂಡ್. ನನ್ನ ಮನಸ್ಸಿಗೆಲ್ಲ ಆನ್ಸರ್ ಕೊಡ್ತಾ ಇದ್ದಾರೆ ಅವರು. ನೀನು ಅರ್ಧ ಗಂಟೆಗೆ ಊಟ ಮಾಡಿದೆಯಲ್ಲ, ಅದನ್ನು 5 ನಿಮಿಷ ಮುಗಿಸ್ಬಿಟ್ಟು ನೋಡು, ಎಷ್ಟು ಸಮಯ ಉಳಿತಾಯ ಆಯಿತು. ಹೌದು, ಅದರ ಟೇಸ್ಟ್ ಗೊತ್ತಾಗೋದು. ಸಾರು ಸಾಂಬಾರು ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗೋದಲ್ಲ. ಅಂದರೆ ಅದು ನಾನು ಹೇಳಲಿಲ್ಲ, ಬಟ್ ಹಿ ಕುಡ್ ರೀಡ್ ಮೈ ಮೈಂಡ್. ನೀನು ಬೇರೆ ಬೇರೆ ಊಟ ಮಾಡಿದ್ದೀಯ, ಅವ್ರು ಹೇಳೋದು ಸಾಂಬಾರು ಸಾರು ಅದು ಒಳಗೆ ಹೋಗ್ತಾರೆ. ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಉಂಟು ಅದಕ್ಕೆ ಅಂತ ಕೇಳಿ ಎಲ್ಲ ಒಂದೇ ಕಡೆ ಹೋಗೋದು, ಬೇರೆ ಬೇರೆ ಕಳಿಸೋದು ಯಾಕೆ? ಅರೆ ಅದು ವಿಚಿತ್ರ. ಅವರ ಅಂದರೆ ಅವರು ಹೀಗೆ ಡೆಮಾನ್ಸ್ಟ್ರೇಟ್ ಮಾಡಿಯೇ ಪಾಠ ಹೇಳೋದು, ಪುಸ್ತಕ ಹೇಳೋದು, ಪಾಠ ಹೇಳಿದವರೇ. ಅದು ಒಳಗೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಉಂಟು, ಬೇರೆ ಬೇರೆ ಕಡೆ ಹೋಗುತ್ತೆ, ಒಂದೇ ಕಡೆ ಹೋಗಿ ಸಿಗೋದಲ್ವ. ಇನ್ನು ರುಚಿ ಬಗ್ಗೆ ಹೇಳ್ತೀನಿ. ನೀನು ಸಾರು ಅಥವಾ ಸಾಂಬಾರು ಕೈಯಲ್ಲಿ ಹಿಡ್ಕೊಂಡಾಗ ಅದರ ಟೇಸ್ಟ್ ಗೊತ್ತಾಗಲ್ಲ, ರುಚಿ ಗೊತ್ತಾಗಲ್ಲ. ಬಾಯಿ ಹತ್ತ ಹಿಡಿದು ಗೊತ್ತಾಗಲ್ಲ, ತುಟಿಗೆ ತಾಗಿಸಿರ್ತಾವೆ, ನಾಲಿಗೆಗೆ ತಾಗಿದಾಗ ಗೊತ್ತಾಗುತ್ತೆ. ಚೂರು ರುಚಿ ಹಾಕಬೇಕಾದ್ರೆ ಒಳಗೆ ಹೋಗೋದು ಗೊತ್ತಾಗುತ್ತೆ. ಹೋದರೆ 1.5 ಇಂಚಿನ ಟೇಸ್ಟಿಗೋಸ್ಕರ ಅಷ್ಟು ಸಮಯ ಹಾಳು. ಇದು ಏನು
ನನ್ನ ಜೀವಮಾನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇಂಥ ಅವಧೂತರು ನಾನು ಬಾಲ್ಯದಲ್ಲಿ ಕಂಡದ್ದರಿಂದ ನಾನು ಬೆಳೆಯೋದು ಸಾಧ್ಯ. ಇಂಥ ಅದ್ಭುತ ಸ್ವಾಮಿಯವರು. ತಮಾಷೆ ಅಂದರೆ ನನಗಾವಾಗ 17 ವರ್ಷ ವಯಸ್ಸು. ಅವ್ರು ಏನಾದರೂ ಶಾಸ್ತ್ರದ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದರೆ ನನ್ನ ನಿನ್ನ ಅಭಿಪ್ರಾಯ ಅಂತ ಕೇಳ್ತಿದ್ರು. ನನಗಾಗ ಈಗೋ ನನ್ನನ್ನು ಕರೀತಾರೆ ಸ್ವಾಮಿಗಳು ಚರ್ಚೆ ಮಾಡಲಿಕ್ಕೆ ಅಂತ. ಬಾಲ್ಯ ಈಗೋ ಅಲ್ಲಿ ಮಠದ ಪಂಡಿತರಿಗೆಲ್ಲ ನನ್ನ ಮೇಲೆ ಸಿಟ್ಟು. ನಾವೆಲ್ಲ ಇಲ್ವಾ ಆ ಮಾಡಿ ಹತ್ರ ಎತ್ಕೊಳ್ಳೋದು ಅಂತ ಹೇಳ್ತಿದ್ರು. ಹೌದು, ಆ ಸ್ವಾಮಿಗಳ ಮೇಲೆ ಸಿಟ್ಟವ್ರಿಗೆ. ಆ ಹುಡುಗರ ಪುಟ್ಟ ಹುಡುಗ ಅವರದ್ದು ಎತ್ಕೊಳ್ಳೋದು, ನಾವೆಲ್ಲ ಇಲ್ಲೂ ಇರಲಿ ಅಂತ ಸ್ವಾಮಿಗಳನ್ನು ವೈದ್ಯರು ಪಂಡಿತರು. ಆದರೆ ಅವ್ರು ಯಾವ ಪಂಡಿತರು ಎದುರು ಹೇಳ್ತಿರಲ್ಲ ನನ್ನ ಹತ್ರ ಅಂಥ ಒಂದು ಇನ್ಸೈಟ್, ಆ ಅಂತರ್ದರ್ಶನ ಇದ್ದಂಥ ಮಹಾದೇಶಗಳು. ಅವ್ರ ಜೊತೆಗೆ ನನ್ನ ಪ್ರತಿಸಿ ಇನ್ನೊಬ್ಬರು ಇವರ ಪರಮರು 100 ವರ್ಷ ಬದುಕಿದವರು ಸುಖಿಂದ ತಿಳಿಸಿದ್ರು. ಅವರು ಹಾಗೆ ಬಹಳ ಪ್ರೀತಿ ತೋರಿಸಿದ್ರು ನನ್ನ ಹತ್ರ. ಅವ್ರ ಹತ್ರ ಹೋದರೆ ಅವ್ರ ಕೃಷ್ಣ ಮಠದ ಇದನ್ನು ಸರೋವರದ ಉಪ್ಪರಿಗೆ ವಾಸ್ತವ್ಯ ಇಲ್ಲೇ ಕೂಡ ನನ್ನೊಟ್ಟಿಗೆ ಊಟ ಮಾಡುವಂತಾರೆ. ನನ್ನ ಎಷ್ಟೋ ಸತ್ಯ ಅವ್ರ ಪಕ್ಕದಲ್ಲಿ ಕುಳಿಸಿ ಊಟ ಮಾಡಿಸಿದ್ದಾರೆ. ಅಂದರೆ ಅವರಿಗೆಲ್ಲ ಈ ಹುಡುಗ ಬೆಳೀತಾನೆ, ಇವನಿಗೆ ನಾವು ಬ್ಲೆಸ್ ಮಾಡಬೇಕು ಅಂತಕ್ಕಂಥ ಎಚ್ಚರದಿಂದ ನನ್ನನ್ನು ಚಿಕ್ಕ ಹುಡುಗನಾಗಿದ್ದಾಗ ಪ್ರೀತಿಸಿ ಬೆಳೆಸಿದರು. ತುಂಬ ಅದ್ಭುತವಾದ ಅನುಭವಗಳೆಲ್ಲ ಅವರಿಂದ ನನಗಾಯಿತು. ಸೊ ನಿನ್ನ ತಿರುಗೋರು ಅಷ್ಟೇ ಸಿಕ್ಕಾಪಟ್ಟೆ ಸ್ಪಿರಿಚುವಲ್ ವೈಬ್ರೇಷನ್ ಇತ್ತು ಅವರಲ್ಲಿ. ಅವರು ಮಹಾವಿದ್ವಾಂಸರೇನು. ಒಂದು ಸಂಗತಿ, ವಿದ್ವಾಂಸರಿಗೆ ಅಧ್ಯಾತ್ಮದ ಸ್ಪರ್ಶ ಇರಬೇಕು ಅಂತಿಲ್ಲ, ಅಧ್ಯಾತ್ಮದ ತಪಸ್ಸುಗಳಿಗೆ ವಿದ್ಯೆ ಇರಬೇಕು ಅಂತ. ಕೆಲವರಿಗೆ ವಿದ್ವಾಂಸರಿಂದ ತಪಸ್ಸುಗಳು ಹಾಗೇನಿಲ್ಲ. ಸ್ಕಾಲರ್ ಕ್ಯಾನ್ ಆಲ್ಸೋ ಬಿಕಮ್ ಎ ಸ್ಕಾಲರ್. ಅದರಿಂದ ಸ್ಕಾಲರ್ಶಿಪ್ ತಪಸ್ಸಿಗೆ ಸಂಬಂಧ ಇಲ್ಲ. ಅವ್ರಿಗೆ ಅಂಥ ಸ್ಕಾಲರ್ಶಿಪ್ ಇರಲಿಲ್ಲ. ಆದರೆ ಸಿಕ್ಕಾಪಟ್ಟೆ ಸ್ಪಿರಿಚುವಲ್ ವೈಬ್ರೇಷನ್ ಇರ್ತದೆ, ತಡ್ಕೊಳ್ಳಿಕ್ಕಾಗ್ತದೆ ಕಳ್ಕೊಂಡು. ಎಷ್ಟು ಮುಗ್ಧ, ಎಷ್ಟು ಮಗಿದಂತೆ ಅಂತಂದರೆ ಅವ್ರಿಗೊಬ್ಬರು ದೇವರ ಸೇವೆ ಅಡಿಗೆ ಮಾಡೋರಿದ್ರು. ಆಗ ಯಾರೋ ಸ್ವಾಮಿಗಳು ಹೇಳಿದ್ರು, ಏನು ಸ್ವಾಮಿ ನಿಮ್ಮ ಅಡಿಗೆ ಅವರು ದೇವರ ಸಮರ್ಪಣೆ ಮಾಡಿ ಅಡಿಗೆ ಮಾಡೋರು ಬೀಡಿಸಿ ಅಂತಾನೆ. ಹೌದಾ ಬರಲಿ ಕೇಳೋದು ನಾನು. ಹೌದಪ್ಪ ದೇವರ ಸಮರ್ಪಣೆ ಮಾಡೋದು ಬೀಡಿಸಿ ಐತಿ ಅಂತೆ. ಇಲ್ಲ ಸ್ವಾಮಿ ಯಾರು ಹೇಳ್ತೀನಿ, ನಾನು ಬೀಡಿ ಸೇರಿದ್ರು ಸಿಗರೇಟ್ ಸೇರಿದ್ರು. ಹೌದಾ ಅಂದರೆ ಆ ಮುಗ್ಧತೆ ಇನ್ನೂ ಸಿಕ್ಕಿಸ್ಕೋ ನೀನು ಸಿಗರೇಟ್ ಆಗಲ್ಲ. ನೀನು ಈ ಪ್ರಪಂಚದ ವಿಷಯದಲ್ಲಿ ಇಷ್ಟೂ ಮುಗ್ಧ. ಅದೇ ರೀತಿಯ ಮುಗ್ಧತೆ ಇನ್ನೊಬ್ಬರನ್ನ ಆಶೀರ್ವದಿಸೋದು ಗುರುಗಳು ವಿದ್ಯಾವಂತ ನಾನು ಪಾಠ ಮಾಡ್ತಾ ಇದ್ದೆ. ಚಂದ್ರಿಕಾ ಪಾಠ, ಅದು ನನ್ನ 15-16 ವಯಸ್ಸಿನಲ್ಲಿ. ಸರಿ ಪಾಠ ಅಂದರೆ ನಾವು ಏನು ಹೇಳ್ತಿರ್ಲಿಲ್ಲ. ಇದೆಲ್ಲ ನಿಮ್ಗೆ ಹೇಳಿ ಅರ್ಥ ಆಶ್ಚರ್ಯ ಆಗ್ಬೋದು. ಅವ್ರು ನನ್ನ ಹೇಳಿದ್ರು, ನಿನಗೆ ಅರ್ಥ ಆಗತ್ತೆ ಓದ್ಕೊಂಡು ಹೋಗು, ಅರ್ಥ ಆಗದೆ ಇದ್ದಲ್ಲಿ ಕೇಳು. ನಾನು ಪ್ರತಿ ವಾಕ್ಯದ ಅರ್ಥ ಹೇಳೋಲ್ಲ. ನಾನು ಒಂದೇ ಒಂದು ವಾಕ್ಯದ ಅರ್ಥ ಕೇಳಿದ್ದೀನಿ, 10 ಪೇಜ್ ಓದೋದು ನಮಸ್ಕಾರ ಮಾಡೋದು ಹೋಗಲಾಯ್ತು. ಒಂದು ಪಂಕ್ತಿ ಅರ್ಥವನ್ನು ಅವ್ರದ್ದು ಕೇಳಿಲ್ಲ. ಅವ್ರು ಯಾಕೆ ಕೇಳಿಲ್ಲ ಅಂತ ಓದ್ಬೇಕು ಅಂದರೆ ಅದು ಅಷ್ಟು ಕಾನ್ಫಿಡೆನ್ಸ್ ನನ್ನ ಮೇಲೆ. ಅವ್ರು ಹೇಳ್ತಿದ್ರು ಅದನ್ನೇ ವಯಸ್ಸಾದ್ಮೇಲೆ, ಸ್ವಾಮಿ ಬಲ್ಲಂಜಿ ಅವರು ನಿಮ್ಮ ಶಿಷ್ಯ. ಅಯ್ಯೋ ನಾನು ಏನು ಹೇಳಿಲ್ಲಪ್ಪ ಅವರಿಗೆ, ಅವರೇ ತಿಳ್ಕೊಂಡಿದ್ದಾರೆ, ನಾನೇನು ಹೇಳಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ರು. ಅವರು ಚಂದ್ರಿಕಾ ಪಾಠ ಆಗ್ತಾ ಇದ್ರು. ಆವಾಗ ನನಗೆ ಒಂದು ರೀತಿಯಿಂದ ಈ ವೈದಿಕ ಆ ಮಠಗಳಲ್ಲಿ ನಡೀತಕ್ಕಂಥ ವಾತಾವರಣ, ನಾನು ಬಹಳ ಕ್ಲೋಸ್ ಆಗಿ ಮಠದ ಒಳಗಿನ, ನನಗೆ ಬಹಳ ಮುಖ್ಯವಾದ ಸಂಗತಿ ಅಂದರೆ ಅಧ್ಯಾತ್ಮ ಅಂದರೆ ಪ್ರಾಮಾಣಿಕತೆ, ಸ್ಟ್ರೈಟ್ ಫಾರ್ವರ್ಡ್ನೆಸ್. ಹಿಪೋಕ್ರಸಿ ವೇದಾಂತ ಅಲ್ಲ. ಅಂದರೆ ಮಠಗಳ ನಡೆದೇ ಹಿಪೋಕ್ರಸಿ. ಅವ್ರು ಎದುರೋದು ಅವರ ಮುಂದೆ ಹೊರಬಂದು ಮಾತಾಡೋದ್ರೆ ಮಾಡಲೇಬೇಕು. ಎಲ್ಲಿದ್ದ ಮಠದಲ್ಲಿದ್ದವರು ಅವರು ಆಚಾರ್ಯ ನನಗೆ ಹೇಳಿದರು, ನೀನು ಸ್ನಾನ ಮಾಡಿದ್ರೆ ತೊಂದರೆ ಇಲ್ಲ, ಬೆಳಗ್ಗೆದ್ದು ನಾಮ ಹಾಕೊಂಡ್ಬಿಡು. ಇದೆಯರ್ಥ ಸರಿ. ಮಠಗಳಲ್ಲಿ ಈ ರೀತಿ ನಮಗೆ ಹಿಪೋಕ್ರಸಿಯನ್ನು ಹೇಳಿಕೊಡ್ತಾರೆ. ಅಂದರೆ ಶೋ ಎಕ್ಸಿಬಿಷನಿಸಮ್, ಅಧ್ಯಾತ್ಮದ ಪ್ರದರ್ಶನ ಮಾಡು, ನೀನು ಅಧ್ಯಾತ್ಮವಾಗಿ ಆಗೋದು ಬೇಡ. ಸಿಕ್ಕಾಪಟ್ಟೆ ಸಿಟ್ಟು ಬಂದು ಇದು ವೇದಾಂತ, ನನಗೆ ಬೇಡ ವೇದಾಂತ, ಅದನ್ನು ಪ್ರತಿಭಟಿಸಬೇಕು ಅಂತ. ಏನು ಪ್ರತಿಭಟನೆ? ಚಿಕ್ಕ ವಯಸ್ಸು 14 ವರ್ಷ ತಕ್ಷಣ ನಾನು ದುಡ್ಡು ಕತ್ತರಿಸಿದೆ, ಕ್ರಾಪ್ ಇಟ್ಟಿದ್ದೆ, ಪ್ರತಿಭಟನೆ ಮಾಡೋ ವಿಧಾನ. ಆಮೇಲೆ ಕಚ್ಚೆ ಹಾಕೊಂಡು ಇದ್ದೆ, ಕಚ್ಚೆ ಬಿಟ್ಟೆ ಮುಂದೆ ಹಾಕಿ ಶುರು ಮಾಡಿದೆ. ಎಲ್ಲ ಬೈದು, ಏನಪ್ಪ ಕಚ್ಚೆ ಹಾಕಲ್ಲ ಮುಂದೆ ಹಾಕಿ ಧರ್ಮನಾಶ ಸ್ವಲ್ಪ ನಿಮ್ಮ ಸ್ವಾಮಿಗಳ ಹತ್ರ ಒಂದು ಕೇಳಿ, ಅವ್ರು ಯಾಕೆ ಕಚ್ಚೆ ಹಾಕೋದು ಕೇಳಿ, ಆಮೇಲೆ ನಾನು ಹಾಕ್ತೇನೆ. ಕಂಡಗಾರರು ಒಬ್ಬರು ಬಂದು ಬೆಂಗಳೂರಿನಲ್ಲಿ ನಿಮ್ಗೆ ಶಿಖಾ ಇಲ್ಲ, ಅಂಗನ್ಯಾಸ ಹ್ಯಾಕ್ ಮಾಡ್ತೀವಿ, ನಿಮ್ಮ ಸ್ವಾಮಿ ಹ್ಯಾಕ್ ಮಾಡ್ತಾರೆ ಕೇಳಿ, ಆಮೇಲೆ ನಾನು ಹೇಳ್ತೇನೆ. ಅವ್ರು ಶಿಖಾ ಎರಡು ಕಡೆ ಉತ್ತರ ಕೊಡಲಿಕ್ಕೆ ಉದಾಹರಣೆಪ್ಪ. ಅವರು ಸ್ವಾಮಿಯ ಕಚ್ಚೆ ಹಾಕೋದಿಲ್ಲ ಕೇಳಿ, ಸ್ವಾಮಿಯಾಗ ಶಿಖಾ ಇಲ್ಲ ಕೇಳಿ, ಆಮೇಲೆ ನಾವು ಉತ್ತರ ಕೊಡ್ತೀವಿ. ಅಂಗನ್ಯಾಸ ಅವ್ರು ನನ್ನ ಹತ್ರ ಬಂದು, ನೀವು ಅಂಗನ್ಯಾಸ ಹ್ಯಾಕ್ ಮಾಡ್ತೀವಿ, ಶಿಖಾ ಇಲ್ಲ, ನಿಮ್ಮ ಸ್ವಾಮಿ ಹ್ಯಾಕ್ ಮಾಡ್ತಾರೆ ಕೇಳ್ಕೊಂಡು ಬರ್ತಿದ್ದೆ. ಮತ್ತು ಬರಲೇ ಇಲ್ಲ. ಅದು ಯಾವೊಬ್ಬರು ಬರೋದು ಅಲ್ಲಿ ಎಷ್ಟೊಂದು ಹೆಡ್ಡತನ ನೋಡಿ. ಒಂದು ಪೇಪರ್ ಬಂದು ಒಂದು
ಬೆಂಗಳೂರು ಒಂದು ಪತ್ರಿಕೆಯಲ್ಲಿ ಅದು ಶಿಖಾಗಿ ನಮಗೆ ಬ್ರೈನ್ ಇದೆ, ಆ ಬ್ರೈನಿಗೆ ಬಿಸಿಲು ಬಿದ್ದು ಅದು ಬೆಂದು ಹೋಗಬಾರ್ದು ಅಂತ ಶಿಖ. ಅಂದರೆ ಸ್ವಾಮಿ ಬ್ರೈನ್ ಇಲ್ವ ಇಲ್ಲಿ ಅವರೇ ಶಿಖಾಗ್ತಾರೆ. ಈ ಉತ್ತರ ಕೊಡುವಾಗ ನಾವು ಎಷ್ಟು ಪೆದ್ದು ತರದಿಂದ ಮಾಡ್ತೇವೆ ಅನ್ನೋದು ಗೊತ್ತಿಲ್ಲ ಈ ಜನಕ್ಕೆ. ಬರೀ ಅಸಹ್ಯವಾದಂಥ ಈ ರೀತಿಯ ಮಾತುಗಳಿಂದ ಜನರನ್ನು ಮೋಸ ಮಾಡ್ತಾರೆ. ವೇದಾಂತ ಸಿಟ್ಟಿಗೆ ನಾನು ಮುಂದುಟ್ಕೊಂಡೆ, ಕಾಲಿಗೆ ಶೂಸ್ ಹಾಕ್ಕೊಂಡೆ, ಜುಟ್ಟು ಕತ್ತರಿಸಿದೆ. ಇಷ್ಟೆಲ್ಲ ಆಗುವಾಗ ತಮಾಷೆ ನೋಡಿದೆ. ಅತ್ಯಂತ ವೈದಿಕ ಮನತನ ಮತ್ತು ಉಡುಪಿಯ ಹೆಚ್ಚಿನ ಸ್ವಾಮಿಗೆ ಪಾಠ ಹೇಳ್ತಿದ್ದ ನನ್ನ ತಂದೆ ನನ್ನನ್ನು ಗಮನಜೋರು ಮಾಡಿದ್ರು. ಊರವರೆಲ್ಲ ಮಾಡಿ ಹಾಳಾಗೋಯ್ತು, ಏನಾಯ್ತು ನಿನಗೆ ಅಂತ ಬೈದರೆ ನಮ್ಮ ತಂದೆಯವರು ಒಂದೇ ಒಂದು ಮಾತಾಡಿದ್ರು. ನಮ್ಮ ಅಮ್ಮ ಬಿಡುಗಡೆ ಮಾಡ್ತಾರೆ, ಹುಡುಗ ಬೆಳೀತಾ ಇದ್ದಾನೆ ಸುಮ್ಮನೆ ಅಂತ. ಅಂದರೆ ಆ ಇನ್ಸೆಂಟ್ ಅವರಿಗೆ ಕಾಳಿಂಗ ಸ್ವಾಮಿಗಳಿಗೆ ಮುಖ್ಯ ಸಿದ್ಧಿಂತದ್ದು ಇದ್ದ ಹಾಗೆ ಅವ್ರಿಗೆ ವಿದ್ಯಾಮಾನರಿಗೆ ನನ್ನ ತಂದೆಯವರಿಗೆ ಅವನು ಬೆಳೀತಾ ಇದ್ದಾನೆ ಸುಮ್ಮನೆ ಬಂದಂದ್ಬಿಟ್ರು. ಸರಿ ಪಾಠ ಕೂತಿದ್ದೇನೆ ನಾನು, ದುಡ್ಡು ಕತ್ತರಿಸಿದ್ರು. ಎಲ್ಲ ವಿದ್ಯಾಮಾನಕ್ಕೆ ಇರ್ತದೆ ಅಂತ ಪುಸ್ತಕ ಅಂತ ಹೇಳೋದಕ್ಕೆ. ಸರಿ ಅವರು ಒಂದು ದಿವಸ ಈಗ ನೋಡಿ ನಾನು ಈ ಮೇಲೆ ಪಾಠ ಮಾಡ್ತಾರೆ ನಾನು ಕಳ್ಕೊತಿದ್ದೆ, ನನ್ನ ಬಗ್ಗೆ ತಲೆ ದುಡ್ಡಿಲ್ಲ. ಅವರು ಏನು ಮಾಡಲಿಲ್ಲ, ಹೀಗೆ ಕೈಗೆ ಜುಟ್ಟು ತೋರಿಸಿ ಹೀಗೆ ಜುಟ್ಟು ಏನಾಯಿತು ಬಾ ಸುಮ್ಮನೆ ಕೈ ತೋರಿಸಿ ಹೀಗೆ ಕೇಳಿದರು. ನಾಳೆ ಅದು ಸ್ನಾನ ಬಿದ್ದು ಹೋಯ್ತು. ಹೌದಾ, ನೀವು ಕತ್ತರಿಸಿದ್ದಲ್ಲ ಅದೇ ಬಿದ್ದು ಈ ಬಿರಿಯುಡಿಗೆ ಇದು ನಿಜವಾದ ಸನ್ಯಾಸ. ಮುಗ್ಧತೆ ಅವರು ನಮ್ಮಲ್ಲಿ ಚೈಲ್ಡಿಶ್ ಸ್ಕಾಲರ್ಸ್ ಬೇಕಾಗ್ತಿರ್ತಾರೆ, ಚೈಲ್ಡ್ ಲೈಕ್ ಸ್ಕಾಲರ್ಸ್ ಸಿಗೋಲ್ಲ. ಅವರು ಇವತ್ತು ಸೋ ಬ್ಯೂಟಿಫುಲ್. ಚೈಲ್ಡ್ ಲೈಕ್ ಅಂದರೆ ಮಗು ಶುದ್ಧ ಮಗು. ಅದನ್ನು ಅಂಥವರೆಲ್ಲ ರಾಜ್ಯದಲ್ಲಿ ಅವರಿಗೆ ಕೈಯಲ್ಲಿ ಬೆಳೆದೆ, ನಾನು ಅವರ ಪ್ರೀತಿಯಿಂದ ಬೆಳೆದೆ, ಅವರ ಕೈಯಲ್ಲಿ ಪಾಠ ಕೇಳಿ ಬೆಳೆದೆ. ಹಾಗಾಗಿ ನನ್ನ ವೇದಾಂತ ಅಂದರೆ ಏನು ಅಂತ ಹೆಚ್ಚು ಅರ್ಥ ಆಗುತ್ತೆ ಸರ್. ಆಮೇಲೆ ವೇದಾಂತ ಅಂದರೆ ವೇಷ ಅಲ್ಲ, ಅದು ಒಳಗಿರತಕ್ಕ ಆವೇಶ ಅಂತ ಗೊತ್ತಾಗ. ನಮಗೆ ಆವೇಶ ಇಲ್ಲ, ಬರೀ ವೇಷ. ನನಗೆ ಬರೀ ವೇಷ ನೀವು ತಮಾಷೆ ಅಂದರೆ ಮಂಗಳೂರು ಯೂನಿವರ್ಸಿಟಿಯವರು ನನಗೆ ಡಾಕ್ಟ್ರೇಟ್ ಕೊಟ್ಟರು. ಹೋದ ತಕ್ಷಣ ಅವ್ರು ಹೇಳಿದ್ದಲ್ಲಿ ವೈಸ್ ಚಾನ್ಸಲರು, ಆಚಾರ್ಯ ನಿಮಗೆ ಇಲ್ಲ ಹಾಕ್ಕೊಳ್ಬೇಕಾದಂಥ ಗೌನ ಗಿವ್ನ ಬ್ರಿಟಿಷರ್ ಗಾಂಧಿ ಬಂದವರು ವೇಷಿಗೆ ನಾಟಕ ಗೌನ ಹಾಕಬೇಕು, ಟೊಪ್ಪಿ ಎಲ್ಲ ತಲೆಗಿಡ್ತಾರೆ, ಅದನ್ನೆಲ್ಲ ಹುಡುಗರು ರೆಡಿ ಮಾಡ್ತಾರೆ. ನಾನು ಹೇಳಿದೆ, ನೀವು ನನ್ನ ಸ್ಕಾಲರ್ಶಿಪ್ಗೆ ಡಾಕ್ಟ್ರೇಟ್ ಕೊಡೋದಲ್ಲ, ವೇಷಕ್ಕೆ ಕೊಡೋದು ನಮ್ಗೆ ಗೊತ್ತಿದೆ, ನಾವೇ ಕೊಡಿ ಅಂತ ಹೇಳಿ. ಆ ಥರ ಹೇಳ್ಬೋದು. ಆದರೆ ಅದೇ ಥರ ನಾನು ಪದ್ಮಶ್ರೀ ಬಂದಾಗ ಬಿಜಾಪುರಕ್ಕೆ ಫೋನ್ ಮಾಡಿದ್ರು, ತುಂಬ ಸಂತೋಷ ಆಯ್ತು. ನಿಮಗೆ ಸಂತೋಷ ಆಯಿತು ಸ್ವಾಮಿ, ನನಗಾಗಿಲ್ಲ ಅಂದರೆ ಯಾಕೆ ಅಂತ ಹೇಳಿದ್ರು. ಅಲ್ಲ, ನಾನು ಅದನ್ನು ರಿಜೆಕ್ಟ್ ಮಾಡಬೇಕು ಅಂತಿದ್ದೇನೆ. ಯಾಕೆ ಈ ಊರಿಗೆ ಹೋದ ಕೂಡಲೇ ಜನ ಕೇಳಿದ್ರೆ ಹೋಗ್ತಂತ ಆಗುವುದು ಮಾರಾಯ, ಯಾರನ್ನು ಹೇಳಿದ್ರಿ ಅಂದರೆ ಸಹಜವಾಗಿ ಸ್ಕಾಲರ್ಶಿಪ್ಗೆ ಪದ್ಮಶ್ರೀ ಬರೋಲ್ಲ. ಯಾರನ್ನು ವಶೀಲಿ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ರಾಜಕಾರಣಿಗಳನ್ನು ಕೈಕಾಲು ಕಟ್ಟಿ ಯಾರನ್ನು ಬೇಕಾ ಇಂಥ ಪ್ರಶಸ್ತಿ ಅಂತ ಹೇಳಿ ಅದನ್ನು ನಾನು ಐ ಆಮ್ ಗೋಯಿಂಗ್ ಟು ರಿಜೆಕ್ಟ್ ಇಟ್. ಅವ್ರು ಬೇಜಾರು ಹೇಳಿದ್ರು, ನಮಗೆಲ್ಲ ನಮ್ಮ ಸಮಾಜಕ್ಕೆಲ್ಲ ಸಂತೋಷ ಆಗಿದೆ ಪದ್ಮಶ್ರೀ ಸಿಕ್ಕಿದ್ದು. ಒಬ್ಬ ಸಂಸ್ಕೃತಿ ವಿದ್ವಾಂಸರಿಗೆ ಕೇಂದ್ರ ಸರ್ಕಾರ ಬರೆಗಾದರೂ ಪದ್ಮಶ್ರೀ ಕೊಟ್ಟಿದ್ದಲ್ಲ, ಅದನ್ನು ರಿಜೆಕ್ಟ್ ಮಾಡಬೇಡ ಅಂತ ಆಮೇಲೆ ಹೋಗಿ ತಗೊಳ್ಬೇಕು. ಅದು ಹೀಗೆ ನಮ್ಮ ಪ್ರಶಸ್ತಿಗಳಿಗೆ ಅರ್ಥ ಇಲ್ಲ. ಪ್ರಶಸ್ತಿ ಅನ್ನೋದು ಒಂದು ಅವಮಾನವಾಗುವುದು. ಇದೆಲ್ಲ ನನ್ನ ಜೀವನದಲ್ಲಿ ನಾನು ಹಾಗಾಗಿ ನನ್ನ ಸಣ್ಣಂದಿನಿಂದ ಪ್ರಶಸ್ತಿ ಪ್ರಶಂಸೆಗಳ ಬಗ್ಗೆ ಆಸೆಯೇ ಬರುತ್ತೆ. ಇದೆಲ್ಲ ಬರೇ ನಾಟಕ, ಯಾರ್ಯಾರ ವಶೀಲಿ. ಇವತ್ತು ನಿಮಗೆ ಕರ್ನಾಟಕದಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಅದರಲ್ಲೇ ನಾನು ಡಾಕ್ಟ್ರೇಟ್ ತೊಗೊಂಡಿದ್ದು. ನಾನು ಯಾಕೆ ಸಂಬಂಧಪಟ್ಟೆ ಅಂದರೆ, ನೀವು 5 ಲಕ್ಷ ರೂಪಾಯಿ ಡೊನೇಟ್ ಮಾಡಿದರೆ ಅವ್ರು ಡಾಕ್ಟ್ರೇಟ್ ಕೊಡ್ತಾರೆ. ನಿಮ್ಗೆ ಏನು ಗೊತ್ತಿರೋದೇ ಬೇಡ. ಅಂದರೆ ಯು ಕ್ಯಾನ್ ಪರ್ಚೇಸ್ ಡಾಕ್ಟ್ರೇಟ್. ಇವತ್ತು ದುಡ್ಡು ಏನನ್ನು ಮಾಡಬಹುದು, ಈಗ ಜ್ಞಾನ ಬೇಕೇ. ಅಂಥ ಸ್ಥಿತಿಯಲ್ಲಿ ನಮಗೇನಾಗಿದೆ ಅಂದರೆ ಇಂಡಿಯಾ ಇಸ್ ಆಫ್ಟರ್ ಮನಿ ಆಗಿದೆ. ನಮಗೇನಾಗಿರ್ತದೆ, ವಿ ಮಸ್ಟ್ ಬಿ ಆಫ್ಟರ್ ನಾಲೆಜ್. ಆ ಜ್ಞಾನದ ಬೆನ್ನತಕ್ಕಂಥ ಕೃಷಿ ಇವಾಗ ಇಲ್ಲೇ ಇಲ್ಲ. ನೀವು ನನಗೆ ಒಮ್ಮೆ ಆಶ್ಚರ್ಯ ಆಗಿದೆ, ನಮ್ಮ ದೇಶದ ಕಥೆ ಏನು. ಯಾವ ಕಾಲೇಜಿಗೆ ಹೋಗಿ ನಿಮ್ಮ ಹುಡುಗ ಏನು ಮಾಡ್ತಾರೆ, ಕಂಪ್ಯೂಟರ್ ಸೈನ್ಸ್, ಬೇರೆ ಏನಿಲ್ಲ. ನಾಳೆ ಅಲ್ಲಿ ಬೇರೆ ಸಬ್ಜೆಕ್ಟೇ ಇಲ್ಲ. ಒಬ್ಬ ಹುಡುಗ ಫಿಲಾಸಫಿ ಎಮ್ ಎ ಮಾಡಬೇಕು ಅಂದರೆ, ಲಿಟ್ರೇಚರ್ ಎಮ್ ಎ ಮಾಡಬೇಕು ಅಂದರೆ, ಹಿಸ್ಟ್ರಿ ಎಮ್ ಎ ಮಾಡಬೇಕು ಅಂದರೆ ಟೀಚರೇ ಇಲ್ಲ, ಎಲ್ಲ ಕಂಪ್ಯೂಟರ್ ಸೈನ್ಸ್. ಏನು ನಾಳೆ ಒಬ್ಬ ಸಬ್ಜೆಕ್ಟ್ ಸೀರಿಯಸ್ ಮ್ಯಾಥಮೆಟಿಕ್ಸು ಇಲ್ಲ, ಕ್ಲಾಸೇ ಇಲ್ಲ, ಹುಡುಗರೇ ಇಲ್ಲ, ಅಧ್ಯಾಪಕರೇ ಇಲ್ಲ. ಬರೀ ಕಂಪ್ಯೂಟರ್ ಸೈನ್ಸಿಂದ ಒಂದು ದೇಶ ಬದುಕುತ್ತ. ಕಂಪ್ಯೂಟರ್ ಕ್ಲಾಸ್ ಓದೋದು, ಎದುರು ಮೆಷೀನು, ಸೋಡಾ ಕ್ಲಾಸ್, ಕನ್ನಡ ಏನಿದು ಬದುಕು? ವಾಟ್ ಈಸ್ ಬದುಕಿಗೆ ಅರ್ಥ ಅವನು ಯಂತ್ರದ ಎದುರು ಕೂಡ ಒಂದು ಯಂತ್ರ. ಕೈ ತುಂಬ ಸಂಬಳ ಬರುತ್ತೆ, ಆದರೆ ಅದನ್ನು ಎಂಜಾಯ್ ಮಾಡೋದು ಯಾವುದೋ ಇಲ್ಲ.
ತುಂಬ ಈ ನಮ್ಮ ಬೆಳವಣಿಗೆ, ನಾಗರಿಕತೆಯ ಬೆಳವಣಿಗೆ, ಅದರ ಹಿಂದೆ ಇರತಕ್ಕ ದುರಂತಗಳನ್ನು ಯೋಚನೆ ಮಾಡಿ ತುಂಬ ದುಃಖ ಆಗಿ ನಾನು ಎಷ್ಟೋ ಸರ್ತಿ ರಿವೋಲ್ಟ್ ಆಗಿಬಿಡ್ತೀನಿ. ಹಾಗೆ ಅಲ್ಲಿ ವೇದಾಂತದ ಬಗ್ಗೆ ರಿವೋಲ್ಟ್ ಆಗಿ ಜುಟ್ಟು ಕತ್ತರಿಸಿ ಎಲ್ಲ ಮಾಡಿ ಅದನ್ನು ಆಕ್ಷೇಪ ಮಾಡದೆ ಒಪ್ಪುಕೊಂಡು ಪ್ರೀತಿಸಿದವರು ವಿದ್ಯಾವಂತರು ಮತ್ತು ನನ್ನ ಊರಿನವರೆಲ್ಲ ಬೈದು ಮಾಡಿ ಹಾಳಾಗಿತ್ತು. ನಾರಾಯಣಾಚಾರ್ಯಂತಹ ಸಿಂಹದ ಹೊಟ್ಟೆಯಲ್ಲಿ ಒಂದು ನರಿ ಹುಟ್ಟಿತು, ಮೂರಕ್ಕೆ ಅಂತೆಲ್ಲ ಊರಿನಲ್ಲಿ ಟೀಕೆ ಮಾಡಿದ್ರು. ನಾನು ಯಾವುದಕ್ಕೂ ಕಂಗಾಲಾಗಲಿಲ್ಲ. ಯಾಕಂದರೆ ನನಗೆ ನಾನು ಏನು ಒಳಗಿನ ಇನ್ನರ್ ಸೆಲ್ಫು ಸ್ವಚ್ಛವಾಗಿತ್ತು. ನನಗೆ ಬೇಕಾಗಿದ್ದದ್ದು ಪ್ರಾಮಾಣಿಕತೆ. ವೇದಾಂತಕ್ಕೆ ಮುಖ್ಯವಾದ ಕ್ವಾಲಿಫಿಕೇಷನ್ನು ನೀವು ಯಾವ ವೇಷದಲ್ಲಿ ಇದ್ದೀರಿ ಅಂತಲ್ಲ, ಮತ್ತು ನೀವು ಪ್ರಾಮಾಣಿಕರಾಗಿದ್ದೀರೋ ಅನ್ನೋದು ವೇದಾಂತಕ್ಕೆ ಮುಖ್ಯವಾದ. ನಾನು ವೇಷವನ್ನು ಡಿನೈ ಮಾಡೋದಲ್ಲ, ಆದರೆ ವೇಷದಿಂದ ಅಪ್ರಾಮಾಣಿಕತೆಯನ್ನು ಮುಚ್ಚುವುದಕ್ಕೋಸ್ಕರ ವೇದಾಂತದ ವೇಷ. ಈಗ ಏನಾಗಿದೆ ಅಂದರೆ ನಾವು ಮಾಡಬಾರದೆಲ್ಲ ಮಾಡೋದು, ವೇದಾಂತದ ವೇಷ ಹಾಕೋದು ಹಾಗೆ ಜನರನ್ನು ವಂಚನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನನಗೆ ವೇಷಕ್ಕಿಂತ ಅದರ ಆವೇಶ ಮುಖ್ಯ. ಒಳಗಿನಿಂದ ನಾವು ಎಷ್ಟು ಸ್ಪಿರಿಚುವಲ್ ಆಗಿದ್ದೇವೆ, ಅಧ್ಯಾತ್ಮದ ಒಂದು ಅದನ್ನು ಎಷ್ಟು ಜೀರ್ಣಿಸಿಕೊಂಡಿದ್ದೇವೆ ಅದು ಮುಖ್ಯ. ಸೊ ವಿದ್ಯಾಮಾನ್ಯದ ಆ ಘಟನೆ ಹೇಳಿದರೆ, ನೀನು ಹೇಳೋದು ಖರೆ, ಸತ್ಯಾಧ್ಯಾನರು ಕೂಡ ತುಂಬ ತಪ್ಪಿದೆಯಪ್ಪ ವಿಜಯಧ್ವಜಿದಲ್ಲಿ ಅಂತ ಹೇಳ್ತಾ ಇದ್ದರು. ನಮಗೆ ದೊಡ್ಡವರು ನಾವು ಹೇಗೆ ಕಮೆಂಟ್ ಮಾಡೋದು ಸುಮ್ಮನೆ ಬಂದಿದ್ದೇವೆ, ನೀನು ಧೈರ್ಯವಾಗಿ ಹೇಳಿಬಿಟ್ಟು ಅಂತ ಹೇಳಿದರು. ಹೀಗೆ ನನಗೊಂದು ಧೈರ್ಯ ಬಂತು. ಪ್ರಾಚೀನ ವ್ಯಾಖ್ಯಾನಗಳನ್ನು ಕ್ವೆಶ್ಚನ್ ಮಾಡೋ ಧೈರ್ಯ. ಅದು ಪ್ರಾಚೀನರನ್ನಲ್ಲ, ಪ್ರಾಚೀನ ಯಾಕೆಂದರೆ ನಮ್ಮಲ್ಲಿ ಹಿಂದೆ ಗ್ರಂಥಗಳು ಬೆಳೆದು ಬಂದಂತೆ ಹೇಗೆ. ಈಗ ಪ್ರಿಂಟಿಂಗ್ ಟೆಕ್ನಾಲಜಿ ಇದೆ. ಪ್ರಿಂಟಿಂಗ್ ಟೆಕ್ನಾಲಜಿ ಇಲ್ಲದೇ ಇದ್ದಾಗ ಪ್ರತಿ ತೆಗೆದು ಒಬ್ಬರು ಒಂದೊಂದು ಊರಿನ ಒಬ್ಬೊಬ್ಬರು ಕಾಪೀಸ್ ಇರ್ತಿದ್ರು. ಅದೊಂದು ಪ್ರೊಫೆಷನ್. ಅವ್ರನ್ನ ಹೆಣ್ಣು ಕಾಪಿ ಮಾಡಿಕೊಡು. ಸೊ ಇಡೀ ಜೀವನ ಕಾಪಿ ಮಾಡಿಕೊಟ್ಟು ಜೀವನ ಮಾಡ್ತಿದ್ರು. ಅದೊಂದು ಅರ್ನಿಂಗ್ ಸೋರ್ಸ್. ಸರಿ, ಹೀಗೆ ಆ ಕಾಪಿಸ್ಟ್ ಇರ್ತಾರಲ್ಲ, ಅವ್ರು ನಮ್ಮ ಕಂಪೋಸ್ ಪರ್ಸನಲ್ ಕಂಪೋಸ್ ಮಾಡಿದಾಗ ಅವರಿಗೆ ಸಂಸತ್ ಜ್ಞಾನ ಇರೋದಿಲ್ಲ, ಅಕ್ಷರ ನೋಡಿ ಬರೆಯೋದು. ಆಗ ಬರೆಯೋ ತಪ್ಪುಗಳು. ಈ ತಪ್ಪು ಪಾಠ ಪ್ರಚಂಡ. ಸೊ ಮೂಲದಲ್ಲಿ ಇರೋದು ಒಂದು, ಆ ಮ್ಯಾನುಸ್ಕ್ರಿಪ್ಟಲ್ಲಿ ಬರೋ ಪಾಠ ಒಂದು. ಯಾಕೆಂದರೆ ಅವ್ರ ಅರ್ಥ ಜ್ಞಾನ ಇದೆ ಅಂತ ಅವ್ರು ಕಾಪಿ ಮಾಡೋದು, ಅದನ್ನು ಮತ್ತೆ ಬಳಕೆ ಬಂದು ಹೀಗೆ ಎಷ್ಟೋ ಪಾಠಾಂತರಗಳು ನೋಡಿ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ ಶ್ರೀಗಳು ಹೇಳಿದರು. ಅದಕ್ಕಿಂತ ಇನ್ನೊಂದು ಗ್ರಂಥ ಬರೆದಿದ್ದಾರೆ, ಅದರ ಹೆಸರು ಮಹಾಭಾರತ ತಾತ್ಪರ್ಯ ಅಂತ. ಮಹಾಭಾರತ ತಾತ್ಪರ್ಯ ಈ ಬಳಕೆ ಹೆಸರು ಯಮಕ ಭಾರತ ಅಂತ. ಅದು ಅನಂತರ ನಾವು ನಮ್ಮ ಸೌಕರ್ಯಕ್ಕೋಸ್ಕರ ಇಟ್ಟ ಹೆಸರು, ಆಚಾರ್ಯರು ಕೊಟ್ಟ ಹೆಸರು ಮಹಾಭಾರತ ತಾತ್ಪರ್ಯ ಅಂತ. ನಾನು ನೋಡಿ ಅದರ ಮೊದಲನೇ ಶ್ಲೋಕ, ಧ್ಯಾಯೇತ್ ಪರಮಾನಂದಂ ಯನ್ಮಾತಾ ಪ್ರತಿಮೇನ ಪರಮಾನಂದಂ ಉಜ್ಜಿತ ಪರಮಾನಂದಂ ಪತ್ಯಾತ್ಯಾಶ್ರಮಿ ಸದೈವ ಪರಮಾನಂದಂ. 4 ಲೈನ್ಗಳಲ್ಲಿ ಕೊನೆಗೆ ಪರಮಾನಂದಂ ಎನ್ನುವ ಶಬ್ದದಿಂದ ಎಂಟಾಗ್ತದೆ. ಅದೇ ಯಮಕ. ಅದು ಆಚಾರ್ಯ ಬರೆದದ್ದು ಹೇಗೆ, ಧ್ಯಾಯೇ ಪರಮಾನಂದಂ. ಯಾರೋ ಲಿಪಿಕಾರ ನೋಡಿದ್ರು, ಧ್ಯಾಯೇ ಪರಮಾನಂದಂ 7 ಅಕ್ಷರ, ಅನುಷ್ಟು 8 ಅಕ್ಷರ ಆಗುತ್ತೆ. ಯಾರೋ ನನ್ನ ಮಧ್ವಾಚಾರ್ಯ ಅಂತಿದ್ದು ಇವರು ಧ್ಯಾಯೇ ತಂ ಪರಮಾನಂದಂ ಧ್ಯಾಯತ್ತಂ. ಇದು ಹಾಗೆ ಪ್ರಿಂಟ್ ಆಗ್ತಾ ಇದೆ. ನೀವು ಪ್ರಾಯ ಮಾಡೋದು ಎಲ್ಲ ಪುಸ್ತಕ ಧ್ಯಾಯತ್ತಂ ಇದೆ. ನಾನು ಎಡಿಟ್ ಮಾಡೋದು ಒಂದು ಪುಸ್ತಕ ಬಿಟ್ಟರೆ ಉಳಿದು ಎಲ್ಲ ಪುಸ್ತಕಗಳು ಧ್ಯಾಯತ್ತಂ ಪರಮಾನಂದ ಪ್ರಿಂಟ್ ಆಗಿದೆ. ಅದು ಆರ್ಯ ಛಂದಸ್ಸು, ಅನುಷ್ಟು ಛಂದಸ್ಸು 8 ಅಕ್ಷರ. ಧ್ಯಾಯೇ ಧ್ಯಾ ಯೇ ಪರಮಾನಂದಂ 12 ಮಾತ್ರ ಇದೆ. ತಮ್ಮಲ್ಲಿ 14 ಮಾತ್ರ ಇದೆ. ಇವರಿಗೆ ಮಾತ್ರೆ ಇದೆ, ಡಾಕ್ಟರ್ ಕೊಟ್ಟ ಮಾತ್ರ ಕೊಟ್ಟು ನಮ್ಮ ಪ್ರಶ್ನೆ ಛಂದಸ್ಸು ಮಾತ್ರೇ ಗೊತ್ತಿತ್ತು. ಇದೆಲ್ಲ ನೋಡಿ ದ್ವಾದಶ ಸ್ತೋತ್ರ. ಅದು ಎಲ್ಲರೂ ಇವತ್ತು ಹೇಳೋದು ಅಗಣಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ. ಎಲ್ಲ ಕಡೆ ಮಠಗಳಲ್ಲಿ ವಿದ್ವಾಂಸ ಮನೆಯಲ್ಲಿ ಅಗಣಿತ ಗುಣಗಣಮಯ ಶರೀರ, ಅದು 4 ಮಾತ್ರ ಛಂದಸ್ಸು ಹೇಳಿ. ಅಗಣಿತ ಗುಣಗಣಮಯ ಶರೀರ ಒಂದು 4 ಮಾತ್ರ. ಈ ಮಾತ್ರ ಗೊತ್ತಿದ್ರಲ್ಲ ಪಂಡಿತರಿಗೆ, ಅವ್ರು ಮಾತ್ರ ಹೊರಬಿಟ್ಟಾಗಿದೆ. ಅವತ್ತು ಡಾಕ್ಟರ್ ಕೊಟ್ಟ ಮಾತ್ರ ನುಂಗುವುದು, ಇದು ತಪ್ಪುವುದು. ಅದೇನು ಆಚಾರ ಮಾಡೋದು, ಅಪಲಿಪಿ ತಗುಣಗ ನಮಯ ಶರೀರ ವಿಗತ ಗುಣೆ ಅಪಲಿಪಿ ತಗುಣಗ. ಎಷ್ಟು 4 ಮಾತಿದೆ. ಅದನ್ನು ಅಗಣಿತ ಇದ್ದೇನೆ, ಅಪರಿಮಿತ ಹಾಕಿ ಅಪರಿಮಿತ ಅಗಣಿತ ಹಾಕಿ ಎಲ್ಲರೂ ಪ್ರಾಯ ಈ 700 ವರ್ಷದಲ್ಲಿ ಶುದ್ಧ ಪಾಠ ಹೇಳಿದವರು ಒಬ್ಬರು ಸಿಗ್ತಾರೆ ಗೊತ್ತಿಲ್ಲ. ನಾನು ಶುದ್ಧ ಪಾಠ ಕೊಟ್ಟರೆ ಅದು ನಂಜೆ ಪಾಠ ನಾವು ಹೇಳೋದು. ಯಾಕಂದರೆ ಶುದ್ಧ ಪಾಠ ಹೇಳ್ಕೊಂಡು ಪುಣ್ಯ ಬಂದಿದೆ ನಾವು ಹೇಳೋದು. ಅದೇ ತಪ್ಪು. ಅಪರಿಮಿತ ಗುಣಗಣಮಯ ಶರೀರ ಹೇಳಲೇ ಇಲ್ಲ. ಅಗಣಿತ ಗುಣಗಣಮಯ
ಗುಣಗಳು ಮಹೇಶ್ವರಿ ಎಲ್ಲಿ ಬಂತು 4 ಮಾತು ಅಲ್ಲಿ ಅಪನಿಮಿತ ಗುಣಗಳ ಮಹೇಶ್ವರಿ ನಹೇ ವಿಗತ ಗುಣೇತನ ಶರಣಂ ಶುಭತಮ ಕಥಶಯ ಶುಭತಮ ಕಥಾಶಯ ಎಲ್ಲಿ ಒಂದು ಮಾತ್ರೆ ಶುಭತಮ ಕಥಶಯ ಪರಮ ಸದೋದಿತ ಜಗದಿಕ ಕಾರಣ ಕಮಲ ರಮಣ 4 ಮಾತ್ರೆಯಲ್ಲಿ ಅವರು ಹಾಡು ಬರೆದಿದ್ದಾರೆ. ದೊಡ್ಡ ಸಂಗೀತಗಾರ ಅವರು, ವಾಗ್ಗೇಯಗಾರ. ಇವರಿಗೆ ಸಂಗೀತ ಅಂದ್ರೆ ಗೊತ್ತಿರೋ ಸಂಗೀತ ಅಂದ್ರೆ ಮೈಲಿಗೆ, ಎಲ್ಲ ಸಂಗೀತ ಹಾಡಿಬಿಟ್ಟು ಮೈಲಿಗೆ ಆಗಬೇಕು, ಮಡಿಯಲ್ಲ. ವೇದಾಂತಿಕ ಸಂಗೀತ ಮೈಲಿಗೆ. ಹೀಗಾಗಿ ಪಾಠಗಳನ್ನು ಕೆಡಿಸಿಬಿಟ್ಟಿದ್ದಾರೆ ಅಷ್ಟಿಷ್ಟಲ್ಲ. ಯದಿನ ಮಪರು ನಭವೇದ ಹರಿ ಅವರು ಬರೆದರು. ಇವರು ಯಾವ್ದಾದ್ರೆ ಭವೇದ ಆಗಲ್ಲಪ್ಪ, ಭೂಧಾತು ಬಳಸಬೇಕಲ್ಲ, ಭವೇದ ಆಗೋದು ಮಧ್ವಾಚಾರ್ಯ ತಿದ್ದೋದಿವು. ಯದಿನ ಮಪರು ನಭವೇದ ಸಹರಿ ಎಂದು ಪ್ರಿಂಟ್ ಮಾಡಿದ್ರು. ಅಂದರೆ ಆಚಾರ್ಯರು ಪ್ರಯೋಗ ಮಾಡೋದು ಒಂದು ಅಪೂರ್ವ ಶಬ್ದವನ್ನು ಇವರು ಓದಿದ ತಪ್ಪು ವ್ಯಾಕರಣದಿಂದ ಕರೆಕ್ಷನ್ ಮಾಡಿ ಆ ಪಾಠವೇ ಇದೆ. ಒಂದೆರಡಲ್ಲ, ಅನ್ಯ ಆಚಾರ್ಯರಿಗೆ ಈ ಅರ್ಧಂಬರ್ಧ ಪಂಡಿತರು ಸಿವಿಡೋ ಸ್ಕಾಲರ್ಸ್ ಮಾಡಿರುವ ಅನ್ಯಾಯ, ಆಚಾರ್ಯರ ಅಪೂರ್ವ ಪ್ರಯೋಗಗಳೆಲ್ಲ ಒಂದು ನಮಗೆ ಗೊತ್ತಿಲ್ಲದವರು. ಆ ಯುದ್ಧಕ್ಕೆ ಸಂಘಂ ಅಂತ ಇರೋದು ಆಚಾರ್ಯ ಸಂಘಂ, ಸಂಖ್ಯಂ ಅಲ್ಲ. ಅದು ಆಚಾರ್ಯರು ಎಲ್ಲ ಕಡೆ ಸಂಘಂ ಬರೀತಾರೆ. ಅದು ಇವರೆಲ್ಲ ಅದು ಸಂಖ್ಯೆ ರಥೋಪಸ್ಥ ಸಂಖ್ಯೆ ಅನ್ನೋದು ಅದು ಸಂಖ್ಯೆ ಅನ್ನೋ ಮಾತಾಡುತ್ತೆ. ಅಲ್ಲಿ ಯಾವತ್ತಿಲ್ಲ ಸಂಖ್ಯೆ, ಸಂಘಂ ಸಂಖ್ಯೆ ಸಂಖ್ಯಾನಿ. ಯುದ್ಧಕ್ಕೆ ಸಂಘ ಅಂತ ಪ್ರಾಚೀನ ಹೆಸರು. ಅದನ್ನು ಮೊದಲು ಬಳಸಿ ತೋರಿಸೋರು ಆಚಾರ್ಯರು. ಇವರು ಪ್ರಿಂಟ್ ಮಾಡೋ ಸಂಖ್ಯೆ ಆಗಿಬಿಟ್ಟಾಗ ಇವರು ಕಲ್ತದ್ದು ಹಾಗೆ ಅವರ ನಮ್ಮ ದಂಡತನವನ್ನು ಮಧ್ವಾಚಾರ್ಯ ಮೇಲೆ ಹಾಕಿ ನಾವೆಲ್ಲ ಪಾಠಗಳನ್ನು ಆಚಾರ ಕೊಟ್ಟ ಹೊಸ ಭಾಷೆಗೆ ಹೊಸ ಆಯಾಮ ಕೊಟ್ಟವರು ಆಚಾರ್ಯ. ನೋಡಿ, ಅವರು ಇನ್ನೂ ಕೆಲವು ಶಬ್ದಗಳನ್ನು ಕೊಟ್ಟಿದ್ದಾರೆ. ಅಕ್ಷೋಹಿಣಿ, ಅನಂತರ ಪಾಣಿನಿ ಕಾಲದಲ್ಲಿ ಅಕ್ಷೋಹಿಣಿ ಇದ್ದದ್ದು. ಪಾಣಿನಿಗೆ ವ್ಯಾಖ್ಯಾನ ಬರೆದ ವಾರ್ತಿಕಾಲ ಅಕ್ಷಾದಿಹಿನ್ಯ ಮುಖಸಂಖ್ಯಾನ ವಕ್ತವ್ಯ ಮುಕ್ತ ಬರೆದ. ಅದನ್ನು ಅಕ್ಷೌಹಿಣಿ ಅಂತ ಆಗುತ್ತೆ ಅಂತ ಅವರು ಬರೆದ. ಅನಂತರ ಅಕ್ಷೌಹಿಣಿ ಆಯಿತು. ಆಚಾರ್ಯರು ಎಲ್ಲೂ ಅಕ್ಷೌಹಿಣಿ ಬರೆದಿಲ್ಲ, ಅಕ್ಷೋಹಿಣಿ ಬರೀತಾರೆ. ಈ ಪ್ರಿಂಟ್ ಮಾಡೋರಿಗೆ ಅಕ್ಷೋಹಿಣಿ ಬಿಟ್ಟು ಅದು ಆಚಾರ್ಯ ಕೊಟ್ಟ ಹೊಸ ಪ್ರಯೋಗ ಹೋಯ್ತಾ, ಅದು ಪರ್ಪಸ್ಸೇ ನಾಶವಾಯಿತು. ಆಮೇಲೆ ನಮ್ಮಲ್ಲಿ ಬಾವುಶಾಖಕ್ಕೆ ಚಂದದ ತೋಳುಳ್ಳವಾಗ್ತಾರೆ. ಯುದ್ಧ ಮಾಡೋರಿಗೆ ಚಂದ ಇದ್ರೆ ಅಷ್ಟು ಸ್ಟ್ರೆಂತ್ ಬೇಕು ತೋಳಿಗೆ. ಬಾಹುಶಾಳಿ ಶಬ್ದ ಆಚಾರ್ಯರು ಮಾತ್ರ ಅದನ್ನು ಪ್ರಯೋಗ ಮಾಡಿದ್ದಾರೆ. ರಾಮಾಯಣದಲ್ಲಿ ಆ ಪ್ರಯೋಗ ಇದೆ ಬಾಹುಶಾಳಿ. ಅದು ಬಾಹುಶಾಲಿ ಅಲ್ಲೆಲ್ಲ, ಅದು ಸಿದ್ಧಾರ್ಥ ಕೋಟಿಕಾರ ಮಾಡಿದ್ರೆ ತಪ್ಪು ವ್ಯಾಕರಣ. ಬಾಹುಶಾಳಿ ಶಾಲಿ ಅಲ್ಲ. ಅದನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ಎಲ್ಲ ಕಡೆ ಬಾಹುಶಾಳಿ ಪ್ರಥಮಾಧ್ಯಾಯ ಬರೋಲ್ಲ, ಅದು ಮುಂದೆ ಬರುತ್ತೆ. ಎಲ್ಲ ಕಥೆ ಬರುವಾಗ ಪರಾಕ್ರಮಿ ಹೇಳುವಾಗ ಬಾಹುಶಾಳಿ ಅಂತ ಹೇಳ್ತಾರೆ. ಬಾಹುಶಾಲಿ ಅಲ್ಲ, ಬಾಹುಶಾಲಿ. ಅದು ಇಂಥ ತುಂಬ ಇದೆ. ಆಮೇಲೆ ನಮ್ಮಲ್ಲೆಲ್ಲ ರುಕ್ಮಿಣಿ ಶಿವಜಯ, ರುಕ್ಮನ ಶಬ್ದವೇ ಇದೆ ಸಂಸ್ಥೆಯಲ್ಲಿ. ರುಕ್ಮಿಣಿ ಅಂತ ರುಕ್ಮಿಣಿ ಶಿವಜಯ. ಯದಾ ಪಶ್ಯತೆ ರುಕ್ಮವರ್ಣ ವೇದವನ್ನು ನಮಗೆ ಬೇಕಾದ ವ್ಯಾಕರಣ ಪ್ರಕಾರ ವೇದದ ಪಾಠವನ್ನು ತಿಂದುಬಿಟ್ಟಿದೆ. ಯದಾ ಪಶ್ಯತೆ ರುಕ್ಮವರ್ಣಂ ಶಬ್ದವೇ ಇಲ್ಲ ಪ್ರಾಚೀನ ಹಂಸಲ್ಲಿ. ಅದು ರುಕ್ಮ ಅಂದರೆ ಚಿನ್ನ ಅಂತ ಅನಂತರದ ವ್ಯಾಕರಣದವರು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅವರಿಗೆ ರುಚಧಾತುವಿನಿಂದ ಚಿನ್ನ ಅಂತ ಅರ್ಥ ಬರುತ್ತೆ ಅಂತ. ಯಾಕೆ ರೋಚಕ ಚಿನ್ನ, ಅವ್ರ ಕಾಲದಲ್ಲಿ ಚಿನ್ನ ಅಂತ ಬಹಳ ರೋಚಕ. ಅದರಿಂದ ರೋಚಕವಾದ ರುಚದೀಪ್ತವಾದ ಧಾತುವಿಂದ ರುಕ್ಮ ಅಂತ. ಅವನು ಹಿಂದಿನವರು ರುಚಧಾತು ಮಾಡಿದ್ದಾರೆ, ರುಜಧಾತುವಿನಿಂದ. ರುಜೋಭಂಗೆ ಚಿನ್ನ ಏನು ಮಾಡುತ್ತೆ ಅಂತ ಜಗಳ ಮಾಡಿ ಮನೆ ಒಡೆಸುತ್ತೆ, ಅದು ರುಕ್ಮ. ಜಗಳಕ್ಕೆ ಕಾರಣವಾದ ಮನೆ ಅಪ್ಪ ಮಗನಿಗೆ ಜಗಳ ಕಾರಣ ಆಗುತ್ತೆ. ತಂದೆ ದುಡ್ಡಿಗೋಸ್ಕರ ಚಿನ್ನಕ್ಕೋಸ್ಕರ ಅಣ್ಣ ತಮ್ಮ ಅಪ್ಪ ಮಗ ಜಗಳ ಆಡ್ಕೊಳ್ತಾರೆ. ಯಾವುದು ಜಗಳದಿಂದ ಮನೆ ಒಡೆಯಲಿಕ್ಕೆ ಕಾರಣವಾಗುತ್ತೋ ಅದು ರುಕ್ಮ ಅಲ್ಲ. ರುಕ್ಮ ಅಂದರೆ ರೋಚಕ ಅಲ್ಲ. ಹೀಗೆ ಆಚಾರ್ಯ ರುಕ್ಮಾನ ಶಬ್ದ ಬಳಸಿದ್ರು. ಇವು ಪ್ರಿಂಟ್ ಮಾಡುವಾಗ ರುಕ್ಮ ಅಂತ ಪ್ರಿಂಟ್ ಮಾಡಿದರು. ನನಗೆ ಏನು ಉಪಯೋಗ ಅಂತ ಆಚಾರ್ಯ ಹೊಸ ಶಬ್ದವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಏನು ಉಪಯೋಗ? ಇಂಥ ತುಂಬ ಅನೇಕ ಅಪೂರ್ವ ಶಬ್ದಗಳನ್ನು ಕೊಟ್ಟರು ಆಚಾರ್ಯರು. ಭಾಷಾಶಾಸ್ತ್ರಕ್ಕೆ ಹೊಸ ಆಯಾಮ ಕೊಟ್ಟರು. ಅದನ್ನು ಪ್ರಿಂಟ್ ಮಾಡೋರೆಲ್ಲ ತೆಗೆದುಬಿಟ್ರು. ಅದನ್ನು ಶುದ್ಧ ಪಾಠ ಕೊಟ್ಟರೆ ಅದು ನಮ್ಮ ಪಾಠ ಅಲ್ಲ, ಬನ್ನಂಜೆ ಪಾಠ. ನಮ್ಮ ಜನರಿಗೆ ಏನು ದುರಂತ ಇದೆ, ಒಳ್ಳೆಯದನ್ನು ಆಸ್ವಾದ ಮಾಡೋ ಬುದ್ಧಿ ಯಾಕೆ ಕೊಟ್ಟೋಯ್ತದೆ ಅದು ಗೊತ್ತಿಲ್ಲ. ಹೀಗೆ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು 2 ಸಂಗತಿಗಳು. ಅದರಲ್ಲಿ ಮಹಾಭಾರತದ ಶುದ್ಧವಾದ ಕಥೆ ಏನು. ಯಾಕೆಂದರೆ ಮಹಾಭಾರತದಲ್ಲಿ ತುಂಬ ಕಥೆಗಳು ಪಾಠ. ಈಗ ನೀವು ಉತ್ತರ ಭಾರತದ ಮಹಾಭಾರತ ಗೋರಖಪುರದಲ್ಲಿ ಪ್ರಿಂಟ್ ಆಗಿದೆ ಅಂತದೆ. ದಕ್ಷಿಣ ಭಾರತದ ಮಹಾಭಾರತ ನೋಡಿದರೆ ಅದಕ್ಕೂ ಇದಕ್ಕೂ ಸಂಬಂಧವೇ ಎಷ್ಟೋ ಕಡೆಗಳಲ್ಲಿ. ದಕ್ಷಿಣ ಭಾರತದ ಮಹಾಭಾರತದಲ್ಲಿ ಅಭಿಮನ್ಯು ಪ್ರವೇಶ ಮಾಡಿದ್ದು ಪದ್ಮವ್ಯೂಹವನ್ನು. ಉತ್ತರ ಭಾರತದ ಮಹಾಭಾರತದಲ್ಲಿ ಅಭಿಮನ್ಯು ಪ್ರವೇಶ ಮಾಡಿದ್ದು ಚಕ್ರವ್ಯೂಹ.
ಈ ಕಥೆಗಳೆಲ್ಲ ಹಿಂದೂ ಅಂತ ಆಮೇಲೆ ಆ ಸುಭದ್ರೆಯನ್ನು ಅರ್ಜುನ ಅಪಹಾರ ಮಾಡುವಾಗ ಅವರು ಸನ್ಯಾಸಿಗಳಿಗೆ ಹೋಗೇ ಇಲ್ಲ. ಸನ್ಯಾಸಿಗಳಿಗೆ ಹೋಗಿ ಅಲ್ಲಿ ವಾಸವಾಗಿದ್ದುಕೊಂಡು 2 ತಿಂಗಳು ಚಾತುರ್ಮಾಸ್ಯ ಹೋದ್ದು ಆಮೇಲೆ ಸುಭದ್ರೆ ವ್ಯಾಪಾರ ಮಾಡಿಕೊಂಡು ಕಥೆಯೇ ಇಲ್ಲ. ಅವರು ಹೋದಾಗ ಸೀದಾ ಹಾರಿಸ್ಕೊಂಡು ಹೋದ. ಇಲ್ಲಿ ಹಾಗಲ್ಲ, ಸುಭದ್ರೆ ಮನೆಯಲ್ಲೇ ಅವನ ವಾಸ್ತವ್ಯ, ಅವನು ಚಾತುರ್ಮಾಸ್ಯ ಕೊಡಬೇಕು ಬಂದದ್ದು. ಏನು ಚಂದ. ಆವಾಗ ಬಲರಾಮ ಹೇಳ್ತಾನೆ, ಸುಭದ್ರ ಮನೆಯಲ್ಲಿ ಇಲ್ಲಪ್ಪ ಸನ್ಯಾಸಿ ಅಂತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ನಾಸೋ ಯೋಗ್ಯ ಕನ್ಯಕ ವಸಂ ಇವ ಬಲಿ ದರ್ಶನಿ ಯೋಗ್ಯ. ಕೃಷ್ಣ ಹೇಳ್ತಾನೆ, ಅವನ ಹುಡುಗಿ ಮನೆ ಬಿಡೋದು ಬೇಡ. ಯಾಕೆ? ಅವನು ಸನ್ಯಾಸಿ ಇರುವುದು ಯುವ ಬಲಿ ದರ್ಶನೀಯ ಅತಿವಾಗ್ಮಿ. ಇದು ನೋಡಿ, ಇದು 4 ಸಂಗತಿ. ಒಂದು, ಯುವಕ ಇದ್ದಾನೆ, ಬರೇ ಯುವಕ, ನರಪೇದನ ಯುವಕ ಯಾವ ಹುಡುಗಿನ ಇಷ್ಟಪಡ್ತಾನೆ? ಬಲಿ ಅವನು ಒಳ್ಳೆ ಬಲಿಷ್ಠರಾಗಿದ್ದಾನೆ. ಅಯ್ಯೋ ಬಲಿಷ್ಠರಾಗಿದ್ದು ಸೊಟ್ಟಗಿದ್ದರೆ ಯಾರು? ದರ್ಶನೀಯ, ಮೋರ್ ಹ್ಯಾಂಡ್ಸಮ್. ಬೇರೆ ಹುಡುಗಿ ಚೆನ್ನಾಗಿದ್ದಾರೆ. ಅದಕ್ಕಿಂತಲೂ ದೊಡ್ಡ ಮನಗಿದ್ದರೆ ಒಳ್ಳೆಯ ಮಾತನಾಡುವವರನ್ನ ಹುಡುಗಿ ಹುಚ್ಚುಕಟ್ಟಾಗಿ ಮಾತುಗಾರ. ಇದೆಲ್ಲ ಕ್ವಾಲಿಟಿ ನೀವುಗಳನ್ನು ಹುಡುಗಿ ಬರಲಿಕ್ಕೆ ನಾಳೆ ತೊಂದರೆ ಆಗಿತ್ತು ಬೇಡ ಅಂತಾರೆ ಕೃಷ್ಣ. ನೋಡಿ ಕೃಷ್ಣನ ಪ್ಲ್ಯಾನ್ ಅಂಥವನಲ್ಲ, ಅದು ಇಲ್ಲಿ ಇರ್ತಾರೆ ಬಲರಾಮ. ಸರಿ, ಆಮೇಲೆ ಕೃಷ್ಣನೇ ನೀನು ಕರ್ಕೊಂಡು ಹೋಗಪ್ಪ, ನನ್ನ ತಂಗಿ ನೀವು ಪ್ರೀತಿಸ್ತಾ ಇದ್ದೀನಿ ಗೊತ್ತು, ನಾನು ಅಣ್ಣನ ಹತ್ರ ಏನಾದ್ರು ಕರ್ಕೊಂಡು ಹೋಗೋದು ಕಳಿಸ್ಬಿಟ್ಟ. ಕಳಿಸಿ ಆದ್ಮೇಲೆ ಬಲರಾಮ ಬಂದು ಸಿಟ್ಟಿಗೆಲ್ಲ ನಾನು ಆಗಲೇ ಹೇಳಿದ್ದೆ ನೋಡಿ ಬೇಡ ಅಂತ, ನೀನೇ ಮಾಡಿ. ಅದು ಏನು ತಂದ್ರೆ ನಾನು ಆಗಲೇ ಹೇಳಿದ್ದ ನಾ ಕನ್ಯಕಾರ ನಾಯಿ ಯೋಗ್ಯ ಕನ್ಯೆ. ಹುಡುಗಿಯ ಮನೆಯಲ್ಲಿ ಈತನ ಈ ವೈರಾಗ್ಯವನ್ನು ಇಳಿಸಬೇಡಿ ಅಂತ ಹೇಳಿದ್ದೆ, ನೀ ಕೇಳಲಿಲ್ಲ, ನಾ ಏನು ಮಾಡಲಿ ಅಂತ ಅಂದ್ಬಿಟ್ಟ. ಏನು ಮಾಡ್ತಾ ಹೋಗಿಲ್ಲ ಬಲರಾಮ. ಕೃಷ್ಣನ ಒಂದು ಸಮಯೋಚಿತವಾದ ತಂತ್ರಗಾರಿಕೆ. ಅದು ತಂತ್ರಗಾರಿಕೆ ಮೋಸ ಪ್ರಮಾಣ. ಒಂದು ಹುಡುಗಿಗೆ ಅನ್ಯಾಯ ಯಾಕಂತ ಕೃಷ್ಣ ಹಾಗೆ ಮಾಡಿದ್ರೆ ಬಲರಾಮ ಮಾತು ಕೊಟ್ಟಿದ್ದ ದುರ್ಯೋಧನಿಗೆ, ನನ್ನ ತಂಗಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ. ದುರ್ಯೋಧನಿಗೆ ಕೊಟ್ಟು ಮದುವೆ ಮಾಡ್ತಿದ್ದ ಬಲರಾಮ. ಪಾಪ ಸುಭದ್ರೆಗೆ ಅದು ಸ್ವಲ್ಪವೂ ಇಷ್ಟ ಇರಲಿಲ್ಲ. ಆದರೆ ಯಾರು ಕೇಳೋರಿಲ್ಲ. ಅವನು ನಾನು ತೀರ್ಮಾನ ಮಾಡಿದರೆ ನೀವು ಮದುವೆ ಮಾಡ್ಕೊಂತಾರೆ ಬಲರಾಮ. ಅದು ಕೃಷ್ಣ ಅಣ್ಣನ ಕೆಲಸ ಅನ್ಯಾಯ ಆಗಬಾರ್ದು ಸುಭದ್ರೆಗೆ, ಅಣ್ಣನಿಗೂ ಬೇಸರ ಆಗಬಾರ್ದು. ಈಗ ಒಂದು ತಂತ್ರ ಮಾಡಿ ಅವರನ್ನು ಕಳಿಸಿಬಿಟ್ಟು, ನಾನು ಮೊದಲೇ ಹೇಳಿದ್ದೆ, ನೀನು ನನ್ನ ಮಾತು ನಂಬಲಿಲ್ಲ, ನಾನೇನು ಮಾಡಲಿ ಅಣ್ಣ ಅಂತ ಬಲರಾಮ ತಪ್ಪೇ ಕೊಡಬೇಕು. ಹೀಗೆ ಕೃಷ್ಣನ ಲೀಲಾ ನಾಟಕಗಳನ್ನು ದಕ್ಷಿಣ ಭಾರತದಲ್ಲಿ ತೋರಿಸುವಷ್ಟು ಸುಂದರವಾಗಿ ಉತ್ತರ ಭಾರತದಲ್ಲಿ ತೋರಿಸಲಿಕ್ಕೆ ಆಗೋದು ಅಂತ ಅನೇಕ ಪಾಠಾಂತರಗಳಿವೆ. ಅದು ದಕ್ಷಿಣ ಭಾರತದ ಪಾಠ ಏನು, ಹೇಗೆ ಅನ್ನೋದು ತೋರಿಸಿಕೊಟ್ಟು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ. ಆಮೇಲೆ ಅದೊಂದು ಪಾಠ, ಉತ್ತರ ಭಾರತದ ಪಾಠ ದಕ್ಷಿಣ ಭಾರತದ ಪಾಠ ತುಂಬ ವ್ಯತ್ಯಾಸ ಇದೆ. ಪಾಠಾಂತರ ಅಲ್ಲಿ ಎಷ್ಟೋ ಶ್ಲೋಕಗಳನ್ನು ಮಹಾಭಾರತದಲ್ಲಿದ್ದದನ್ನು ತದ್ದೋದಾಗಿ ಆಚಾರ್ಯ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಶುದ್ಧ ಪಾಠ ಏನು ತಿಳಿಸೋದು. ಅದರ ಅವ್ರು ಏನು ಹೇಳ್ತಾರೆ, ದೇಶೇ ದೇಶೇ ಎಲ್ಲೆಲ್ಲಿ ಕನ್ಯಾಕುಮಾರಿ ಹಿಮಾಲಯ ತನಕ ಇರುವ ಎಲ್ಲ ಪಾಠಗಳನ್ನು ಸಂಗ್ರಹ ಮಾಡಿ ಶುದ್ಧ ಪಾಠವನ್ನು ಕೊಡ್ತಾ ಇದ್ದೇನೆ. ಯಾರು ಮಾಡಿದ್ದಾರೆ ಈ ಸಂಶೋಧನೆ? ಆಮೇಲೆ ನೋಡಿ, ಒಂದು ಗ್ರಂಥವನ್ನು ಸಂಶೋಧನೆ ಮಾಡುವುದು ಅಂದರೆ ಏನು, ಅದನ್ನು ಮೊಟ್ಟ ಮೊದಲು ಸಂಸ್ಕೃತ ಸಾಹಿತ್ಯದಲ್ಲಿ ಜಗತ್ತಿಗೆ ತೋರಿಸಿಕೊಟ್ಟವರು ಆಚಾರ್ಯ. ಸಂಶೋಧನೆ ಏನು? ವಾಟ್ ಈಸ್ ಎಡಿಟಿಂಗ್? ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಕ್ವಚಿತ್ ಅಂತರಿಕಾರತಿ, ಗುರಿಯು ಕ್ವಚಿತ್ ವ್ಯತ್ಯಾಸ ಪ್ರಮಾದ ಕ್ವಚಿತ್ ಅನ್ಯತ. 4 ಡಿಫೆಕ್ಟ್ಗಳಿದೆ, ಅದನ್ನು ಎಡಿಟ್ ಮಾಡೋದು. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಎಲ್ಲೆಲ್ಲೋ ನಮಗೆ ಬೇಕಾದ ಶ್ಲೋಕಗಳನ್ನು ಇಂಟರ್ಪೊಲೇಟ್ ಮಾಡ್ತಾರೆ. ಎಲ್ಲ ನೀವು ನೋಡ್ತೀವಿ, ಪ್ರಿಂಟ್ ಆದ ಪುಸ್ತಕಗಳಲ್ಲೆಲ್ಲ ಸ್ಥಳ ಪುರಾಣಗಳಿರ್ತವೆ. ಯಾವ ಸ್ಥಳ ಪುರಾಣವು ಮೂಲತಃ ಪುರಾಣದಲ್ಲಿಲ್ಲ ಅಂತ ಆಯಾ ಊರಿನವರು ಸೇರಿಸಿ. ಮೂಲ ಪುರಾಣದಲ್ಲಿ ಸ್ಥಳ ಪುರಾಣ ಇಲ್ಲ ಅನ್ನೋದಕ್ಕೆ ನಮಗೆ ಪ್ರಾಚೀನ ಪರಂಪರೆಗಳು ಭಾಗವತ ಸಾಕ್ಷಿ. ಅದರಲ್ಲಿ ಯಾವ ಸ್ಥಳ ಪುರಾಣ ಅನಂತರ ಎಲ್ಲ ಸೇರಿಸ್ಕೊಂಡು ಅಂದರೆ ಆಚಾರ್ಯ ಹೇಳಿದರು ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ. ನೀವು ಒಂದು ಗ್ರಂಥವನ್ನು ಎಡಿಟ್ ಮಾಡಬೇಕಂದ್ರೆ ಇದರಲ್ಲಿ ಒರಿಜಿನಲ್ ಯಾವುದು, ಇಂಟರ್ಪೊಲೇಷನ್ ಯಾವುದು, ಅದನ್ನು ಮೊದಲು ಡಿಸೈಡ್ ಮಾಡಬೇಕು. ನೋಡಿ ಎಷ್ಟು ಸೂಕ್ಷ್ಮ. ಆಮೇಲೆ ಕ್ವಚಿತ್ ಅಂತರಿಕಾರತಿ, ಆಮೇಲೆ ಎಷ್ಟೋ ಶ್ಲೋಕಗಳು ನಮಗೆ ಬೇಡ ಅಂತ ಡಿಲೀಟ್ ಮಾಡಿಬಿಡ್ತಾರೆ. ನಾವು ಆಚಾರ್ಯರು ತಾರತಮ್ಯಕ್ಕೆ ಸಂಬಂಧಪಟ್ಟ ಅನೇಕ ಶ್ಲೋಕಗಳನ್ನು ಮಹಾಭಾರತ ಅಂತ ಹೇಳ್ತಾರೆ. ಆ ಯಾವ ಶ್ಲೋಕಗಳು ಇವತ್ತು ಪುರಾಣದಲ್ಲಿಲ್ಲ. ಯಾಕೆಂದರೆ ಅವು ನಮ್ಗೆ ತೊಂದರೆ ಆಗುತ್ತೆ, ನಮ್ಮ ಅದ್ವೈತಕ್ಕೆ ತೆಗೆದುಬಿಡ್ತಾರೆ. ಅದು ತೆಗೆದುಬಿಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಪ್ರೂಫ್. ಯಾಕೆಂದರೆ ತಪ್ಪು ಯಾವುದು ಕಳ್ಳ ಒಂದು ಕಡೆ ಸಿಕ್ಕಾಬೋದು. ಇವತ್ತು ಸ್ಕಾಂದ ಪುರಾಣದಲ್ಲಿ ಒಂದು ಅಧ್ಯಾಯ ಇದೆ, ಅದು ಪೂರ್ತಿ ದೇವತಾ ತಾರತಮ್ಯವನ್ನು ಕೊನೆಗೆ ಪ್ರಾಣಶಕ್ತಿ ಮುಖ್ಯ ಪ್ರಾಣನೇ ಸರ್ವಶ್ರೇಷ್ಠ ಬದುಕುಡಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನು ಉಳಿದೋದೆ ಕರ್ತವ್ಯ.
ಹಾಗಾದ್ರೆ ಇದ್ದು ಬೇರೆ ಪುರಾಣದಲ್ಲಿದ್ದಾನೆ ಅಂತ ಹೇಳಿದ್ರು. ಆದರೂ ಎಲ್ಲ ಮದುವೆಗಳು ನೋಡಿ, ಪದ್ಮ ಪುರಾಣದಲ್ಲಿ ಅವರು ಅದ್ವೈತಕ್ಕೆ ಸಂಬಂಧಪಟ್ಟ ದ್ವೈತಕ್ಕೆ ಸಂಬಂಧಪಟ್ಟ ಎಲ್ಲ ಶ್ಲೋಕ ತೆಗೆದುಬಿಟ್ಟಿದ್ದಾರೆ. ಆದರೆ ಒಂದು ಶ್ಲೋಕ ಉಳಿದುಬಿಟ್ಟಿದೆ. ಮಾಯಾವಾದ ಅಸಚ್ಛಾತ್ಮ ಪ್ರಚ್ಛನ್ನ ಬೌದ್ಧ ಮುಚ್ಚಿದೆ ಮಯೇವ ಕಥಿತ ದೇವಿ ಕಲೋ ಬ್ರಾಹ್ಮಣ. ಇದು ಪದ್ಮಪುರಾಣದಲ್ಲಿರೋ ಶ್ಲೋಕ. ಇದನ್ನು ಮಧ್ವಾಚಾರ್ಯ ಕೋಟ್ ಮಾಡಲಿಲ್ಲ, ವಲ್ಲಭಾಚಾರ್ಯ ಕೋಟ್ ಮಾಡಿದರು. ಅದ್ವೈತದ ಬಗ್ಗೆ ಪುರಾಣದಲ್ಲೇ ಹೇಗೆ ಹೇಳಿದ್ದಾರೆ ಅದನ್ನು ನಾನು ಅವನು ಶಂಕರ ಮತ್ತು ಒಪ್ಪೋದಿಲ್ಲ. ಪುರಾಣದಲ್ಲಿ ಮಾಯಾವಾದ ಅಸಚ್ಛಾಸ್ತ್ರ, ಅವನ ಪ್ರಚ್ಛನ್ನ ಬೌದ್ಧರನ್ನೇ ಆ ಬೌದ್ಧಶಾಸ್ತ್ರವನ್ನೇ ಇವರು ವೇದಾಂತದ ಮುಖವಾಡದಲ್ಲಿ ಕೊಟ್ಟು ಹೇಳೋದನ್ನು ಮೊದಲು ಹೇಳಿದ್ದು ಪದ್ಮಪುರಾಣ. ಆಚಾರ್ಯ ಹೇಳಿದ್ದಾನೆ. ಹೀಗೆ ಆಚಾರ್ಯ ಹೇಳಿದ್ದಕ್ಕೆ ಸಂವಾದಿಯಾಗಿ ಅಲ್ಲಲ್ಲಿ ಸಿಗ್ತವೆ, ಆದರೆ ಹೆಚ್ಚಿನವರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸಂಶೋಧನೆ ಮಾಡುವಾಗ ನಂಬರ್ 2 ಅದು ಎಲ್ಲಿ ಡಿಲೀಟ್ ಮಾಡಿದ್ದಾರೆ ಅದನ್ನು ಹುಡುಕು, ಎಲ್ಲಿ ಇಂಟರ್ಪ್ರೇಟ್ ಮಾಡಿದ್ದಾರೆ ಅದನ್ನು ಹುಡುಕು. ಆಮೇಲೆ ಇದು 2 ಇಂಟೆನ್ಷನಲ್ ಎರರ್ಸ್, ಸೇರಿಸೋದು ತೆಗೆಯೋದು. 3ನೇದು ಕುದಿಯೋ ಬಚ್ಚಿಚ್ಚ ವ್ಯತ್ಯಾಸ, ಅದು ಇಂಟೆನ್ಷನ್ ಇದೆ, ಅದು ತೆಗಿಲಿಕ್ಕೇನಿಲ್ಲ. ಅಧ್ಯಾಯಗಳನ್ನು ಆಚರಿಸಿ ನೀವೇ ಮಹಾಭಾರತ ಪಾಠ ಮಾಡಿದರೆ ದಕ್ಷಿಣ ಭಾರತ ಪಾಠದಲ್ಲಿ 210ನೇ ಅಧ್ಯಾಯ 251ನೇ ಅಧ್ಯಾಯ ಇರುತ್ತೆ. ಉತ್ತರ ಭಾರತ ಎಲ್ಲೋ ಒಂದಕ್ಕೊಂದು ಸಂಬಂಧ ಇಲ್ಲ. ಸಿಕ್ಕಾಪಟ್ಟೆ ಮಹಾಭಾರತದಲ್ಲಿ ಅಧ್ಯಾಯಗಳು ಆಚರಿಸಾಗಿದ್ದಾವೆ. ಅದನ್ನು ಕುರಿಯು ಕೊಂಚಿಂಚ ವ್ಯತ್ಯಾಸ ಬರ್ಕೊಳ್ಳುವಾಗ ಯಾವುದು ಅವನಿಂದ ಅಧ್ಯಾಯವನ್ನು ಬರ್ಕೊಳ್ಳೋದು. ಇದಿಷ್ಟು ಇಂಟೆನ್ಷನಲ್ ಎರರ್ಸ್ ಆದರೆ ಆಮೇಲೆ ಎಡಿಟ್ ಮಾಡುವವರ ಅಜ್ಞಾನದಿಂದ ಪ್ರಮಾದ ಕ್ವಚಿತ ಅನ್ಯಥ. ಅವರು ಎಡಿಟ್ ಮಾಡುವವರ ಅಜ್ಞಾನದಿಂದ ತಪ್ಪು ಸೇರಿಕೊಂಡು ಆಚಾರಗಳಂತ ಹೇಳ್ತಾರೆ. ಅವರೆಲ್ಲ ನಾವು ಓದಿದ ವ್ಯಾಕರಣ ಹಾಗೆ ಚೇಂಜ್ ಮಾಡಿ ಅಂಥ ಅಪರಾಧಗಳು. ಹೀಗೆ 4 ವಿಧದ ಎರರ್ಸ್ ಬರ್ತವೆ. ಇದನ್ನು ಶೋಧನೆ ಮಾಡುವುದೇ ಎಡಿಟಿಂಗ್. ಎಡಿಟಿಂಗಿನ ಡೆಫಿನಿಷನನ್ನು ಅದು ಲೇಟೆಸ್ಟ್ ಇವತ್ತಾದರೂ ಇದಕ್ಕಿಂತ ಬೇರೆಯಾಗಿ ಯಾವ ಸಂಶೋಧನೆ ಹೇಳಲು ಸಾಧ್ಯ ಇಲ್ಲ. ಇದನ್ನು ಮಾಡೋದು ಅದರ ಡೆಫಿನಿಷನ್ ಹೇಳಿದವರ ಆಚಾರ್ಯರು, ಹಾಗೆ ಎಡಿಟಿಂಗ್ ಮಾಡಿ ತೋರಿಸಿದವರ ಆಚಾರ್ಯ ಮಹಾಭಾರತ. ಪ್ರಾಯ ಪ್ರಪಂಚದ ಇತಿಹಾಸದಲ್ಲಿ ಸಂಸ್ಕೃತದಲ್ಲಿ ಒಂದು ಸಂಶೋಧನಾತ್ಮಕ ಕೃತಿ. ಯಾಕೆಂದರೆ ಅಲ್ಲಿ ತನಕ ಪುರಾಣಗಳು ಅಂತಂದರೆ ಒಂದೊಂದರಲ್ಲಿ ಒಂದೊಂದು ಥರ ಇದೆ. ನಮ್ಮ ಶಂಕರದ ಎಲ್ಲೂ ಪುರಾಣವನ್ನು ಕೋಟ್ ಮಾಡೋರು, ಯಾಕೆಂದರೆ ಅದು ಒಂದೊಂದು ಪುರಾಣ ಒಂದೊಂದು ಥರ ಇದೆ, ನಂಬಲಿಕ್ಕೆ ಆಗೋದಿಲ್ಲ. ಅನೇಕ ಮಂದಿ ಹಿಂದಿನ ಪಂಡಿತರು ಅವರಿಗೆ ಪುರಾಣದ ಮೇಲೆ ಶಂಕರಿಗೆ ಪುರಾಣದ ಮೇಲೆ ಅಂಥ ರೆಸ್ಪೆಕ್ಟೇ ಇರಲಿಲ್ಲ. ಅವರದನ್ನು ಸೀರಿಯಸ್ ಅಂತ ಒಳ್ಳೆಯ ಇದೆ. ರೆಸ್ಪೆಕ್ಟ್ ಇದ್ದವರು ವರಾಹ ಮಹಿಳಾಚಾರ್ಯ ಅಂತವರು, ಅವರು ಪುರಾಣ ವೇದವ್ಯಾಸ ಬಂದದ್ದಪ್ಪ. ಆದರೆ ತೇಷಾಂ ಆಶಯ ಏನು ನವಿದ್ವ, ಅವರು ಯಾವ ಅರ್ಥ ಹೇಳಿದಾಗ ನಮ್ಗೆ ಗೊತ್ತಾಗಲ್ಲ, ಅದನ್ನು ಅವ್ರು ಕೂಡಿಸ್ಲಿಕ್ಕೆ ಹೋಗಲಿಲ್ಲ. ನಮಗೆ ಅರ್ಥ ಆಗಲ್ಲ, ಅವ್ರು ಏನೋ ಅವ್ರ ದೇವ ಭಾಷೆ ಅಂತ ನಾವು ಅರ್ಥ ಆಗಲ್ಲ. ಬಟ್ ಯಾಕೆ ಹಾಗೆ ಹೇಳಿದ್ದಾರೆ ಅಂತ ಯಾರೂ ತಲೆಗೆಡಿಸಿಕೊಳ್ಳಿಲ್ಲ. ಅದು ಬಿಟ್ಟೇ ಬಿಟ್ಟರು. ಅದು ಪುರಾಣ ನಮಗೆ ಅರ್ಥ ಆಗಲ್ಲಪ್ಪ, ಬಿಟ್ಟುಬಿಡೋದು. ಆಚಾರ್ಯರು ಮಾತ್ರ ಪುರಾಣಗಳಲ್ಲಿ ಇರ್ತಕ್ಕಂಥ ಕಾಂಟ್ರವರ್ಸಿ, ಒಂದೊಂದು ಪುರಾಣ ಒಂದೊಂದು ಥರ ಇರತಕ್ಕಂತೆ. ಅದಕ್ಕೆ ಅದು ಎಲ್ಲವನ್ನೂ ಕೂಡ ತತ್ವ ಸಮನ್ವಯ ಅಂತ, ಬರೇ ಉಪನಿಷತ್ತು ವೇದ ಅಲ್ಲ, ಸಮಸ್ತ ಪುರಾಣಗಳನ್ನು ಒಂದಕ್ಕೊಂದು ಅವಿರುದ್ಧವಾಗಿ ಸಮನ್ವಯ ಮಾಡಲಿಕ್ಕೆ ಬರುತ್ತೆ ಅಂತ ತೋರಿಸಿ ಪುರಾಣಗಳಿಗೆ ಹೊಸ ಇಂಟರ್ಪ್ರಿಟೇಷನ್ ಕೊಟ್ಟವರೇ ಆಚಾರ್ಯ. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ ನಾನು. ಮಹಾಭಾರತದಲ್ಲೇ ಬರೋ ಬಗ್ಗೆ ರಾಮನ ಕಥೆಯಲ್ಲಿ ವಾಲಿಸುಗ್ರೀವರು ಯುದ್ಧ ಮಾಡ್ಕೊತಾ ಇದ್ದಾರೆ. ಯುದ್ಧ ಮಾಡ್ಕೊತಾ ಇದ್ದಾಗ ಅವನು ವಾಲಿ ಸೋಲಿಸ್ಬಿಡ್ತಾನೆ ಸುಗ್ರೀವನನ್ನು. ರಾಮ ಸುಮ್ಮನೆ ನೋಡ್ತಾ ನಿಂತಿರ್ತಾನೆ. ಸುಗ್ರೀವ ಪೆಟ್ಟು ತಿಂದು ಓಡಿ ಬರ್ತಾನೆ. ಅಲ್ಲಪ್ಪ, ನಿನ್ನ ನಂಬಿ ನಾನು ಇಲ್ಲೇನೆ ಹೋಗಿ ಕಳಿಸಿ ನನ್ನ ಪೆಟ್ಟು ಹೊಡಿಸಿ ಕಳಿಸಿದೆ ಬಂದೆ, ನಿನ್ನ ನಂಬಿ ನನಗೆ ಗತಿ ಆಯ್ತಲ್ಲಪ್ಪ, ಮೈಯೆಲ್ಲ ನೋಯಿಸ್ಕೊಂಡು ಮೈಯೆಲ್ಲ ನೆತ್ತ ಸುರಿಸ್ಬಿಟ್ಟು ಬಂದಿದ್ದೇನೆ, ಯಾಕೆ ಮಾಡಿದೆ ಹೀಗೆ ರಾಮ ಅಂತ ಹೇಳಿದಾಗ ರಾಮ ಪರಿಹಾಸ್ಯ ಮಾಡ್ತಾನೆ. ನಮ್ಮ ನೀವು ಒಂದೇ ಥರ ಇದ್ದೀರಿ, ಯಾರಣ್ಣ ಯಾರ ತಮ್ಮ ಅಂತ ಗೊತ್ತಾಗಿಲ್ಲ ನನಗೆ. ಕಡೆಗೆ ಸುಗ್ರೀವ ವಾಲಿ ಅಂತ ಹೇಳಿ ಸುಗ್ರೀವನೇ ಹೊಡೆದುಬಿಟ್ರೆ ಇದೆಲ್ಲ ಪರಿಹಾಸ್ಯಗಳು. ಅದರ ಹಿಂದೆ ಉದ್ದೇಶ ಇದೆ. ಅದು ಯಾವಾಗಲೂ ಅಷ್ಟೇ. ಈ ಕೋತಿಗಳು ಮನುಷ್ಯರು ಹಾಗೆ ಹೇಳ್ತವೆ, ಎಲ್ಲ ಮನುಷ್ಯರು ಒಂದೇ ಥರ ಇದ್ದಾವೆ, ಯಾರು ಗೊತ್ತಾಗಲ್ಲ. ಮನುಷ್ಯರಿಗೆ ಸೂಕ್ಷ್ಮ ಅಂತಾರೆ. ಆಯಾ ಕೋತಿಗಳಿಗೆ ಯಾವ ತಮ್ಮ ತಾಯಿ ಯಾವುದು ಮಗು ಯಾವುದು ಬೇರೆ ಗುಂಪಿನ ಕೋತಿ ಯಾವುದು ಗೊತ್ತಾಗುತ್ತೆ. ನಮಗೆಲ್ಲ ಕೋತಿಗಳು ಒಂದೇ ಥರ. ಅದೇ ಕೋತಿಗಳು ಕಡೆ ಎಲ್ಲ ಮನುಷ್ಯರು ಒಂದೇ ಥರ ಇದ್ದಾವೆ, ಯಾರು ಎಂತ ಗೊತ್ತಾಗಲ್ಲ. ಕೋತಿಗಳಿಗೆ ನಾವು ಒಂದೇ ಥರ, ನಮಗೆ ಕೋತಿಗಳು. ಬಟ್ ಕೋತಿಗಳಿಗೆ ಗೊತ್ತಾಗುತ್ತೆ. ಅದನ್ನು ಆ ಸಾಮಾಜಿಕವಾದ ಸಮಸ್ಯೆಯನ್ನು ರಾಮನ ಬಾಯಲ್ಲಿ ಬೇಕು ಅಂತ ಪರಿಹಾಸ ಮಾಡಿ ಆಮೇಲೆ ಹಾಗೆ ಒಂದು ಕೆಲಸ ಮಾಡೋಣ ಅಂತ ಹೇಳಿ ಮಾಲೆ ಹಾಕಿ ಸುಗ್ರೀವನ ಹೊರಗೆ ಕಾಲಿನ ಬಳ್ಳಿ ತಂದು ಮಾಲೆ ಹಾಕಿ ಗಜಪುಷ್ಟಿ ಅಂತ ಹೇಳ್ತಾರೆ ರಾಮಾಯಣದಲ್ಲಿ. ಆ ಹೂವಿನ ಮಾಲೆ ಹಾಕೋದು. ಅದಕ್ಕೆ ಲಕ್ಷ್ಮಣ ತಂದು ಆ ಮಾಲೆ ಹಾಕಿದ ಅಂತ ರಾಮಾಯಣದಲ್ಲಿ, ಹನುಮಂತ ತಂದು ಮಾಲೆ ಹಾಕಿದ ಅಂತ ಮಹಾಭಾರತದಲ್ಲಿ. ಇದು ಪಂಡಿತರಿಗೆ ತಲೆಬಿಸಿ. ಈ ಲಕ್ಷ್ಮಣ ಎರಡೂ ಸತ್ಯ ಆಗೋ ಸಾಧ್ಯ ಇಲ್ಲ. ಯಾವುದೋ ಒಂದು ಸತ್ಯ ಆದರೆ ಇನ್ನೊಂದು ಅಪ್ರಮಾಣ ಆಗಬೇಕು. ಆದರೆ
ಯಾವುದು ಸತ್ಯವೈತಿ ಎರಡೂ ಅಪ್ರಮಾಣ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈ ಪುರಾಣದ ಸುದ್ದಿಯೇ ಬೇಡ ಅಂತ ಹೇಳ್ಬಿಟ್ರು. ಸಂಶೋಧಕರು ಆಚಾರ್ಯ ಹೇಳಿದ್ರು ವಿರೋಧವೇ ಇಲ್ಲ. ಹನುಮಂತ ಮಾಲೆ ಯಾಕಂದ್ರೆ ಮಹಾಭಾರತದಲ್ಲಿದೆಯಲ್ಲ ಅದು ಫೈನಲ್. ಅಂದರೆ ವಾಲ್ಮೀಕಿ ಲಕ್ಷ್ಮಣ ಲಕ್ಷ್ಮಣ ಅನ್ನೋದಕ್ಕೆ ಎರಡು ಅರ್ಥ ಇದೆ, ಹನುಮಂತ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಹನುಮಂತ ಅಂದರೆ ಹನುಮಂತ, ಲಕ್ಷ್ಮಣ ಅನ್ನೋದಕ್ಕೆ ಲಕ್ಷ್ಮೀವಾನ್ ಲಕ್ಷ್ಮಣ ಪ್ರೋಕ್ತ ರಾಮಸ್ಯ ಅಂದರೆ ಲಕ್ಷ್ಮಣ ಅಂದರೆ ಲಕ್ಷಣವಾಗಿರುವ ಅಂತ ಅರ್ಥ ಇದೆ. ರಾಮ ಇಲ್ಲಿ ಲಕ್ಷಣವಾಗಿರುವ ಹನುಮಂತ ಹಾಕಿದಂಥ ವಿರೋಧ ಜ್ಞಾನ. ಅಂದರೆ ಹೀಗೆ ಪುರಾಣಗಳಲ್ಲಿರ್ತಕ್ಕಂಥ ಪರಸ್ಪರ ವಿರೋಧವನ್ನು ಇಷ್ಟು ಲಲಿತವಾಗಿ ವಿರೋಧಿಗಳ ಸಮಸ್ತ ಪುರಾಣಗಳ ಕಥೆಯನ್ನು ಅವಿರೋಧ ಅಧ್ಯಾಯ ತೋರಿಸಿ ಪುರಾಣಗಳಲ್ಲಿರುವ ಇದು ಅಲ್ಲಿ ನಮಗೆ ಯಾರಿಗೂ ಗೊತ್ತಿಲ್ಲ. 3 ಭಾಷೆಗೆ ಪುರಾಣಗಳು ಇಲ್ಲಿ 3 ಲ್ಯಾಂಗ್ವೇಜ್ ಮಾಡ್ತೀರ. ಇದರಾಗ ನೀವು ಮಾಡಿ ತಿಳ್ಕೊಂಡಿದ್ದೆ ಮಧ್ವಾಚಾರ್ಯ ಹೇಳಿದ್ದೆ 3 ಲ್ಯಾಂಗ್ವೇಜ್ ಮಾಡ್ತೀರ. ಏನದು? ಸಮಾಧಿ ಭಾಷೆ, ದರ್ಶನ ಭಾಷೆ. ಇದು ಆಚಾರ್ಯ ಹೇಳೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಪುರಾಣ ಅರ್ಥ ಆಗಲಿ. ಒಂದು ಸಮಾಧಿ ಭಾಷೆ ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿ, ಮತ್ತೊಂದು ದರ್ಶನ ಕಂಡದ್ದನ್ನು ಕಂಡಾಗಿರೋದು, ಇದ್ದ ಹಾಗೆ ಇರಬೇಕಾದ್ರೆ ಕಂಡದ್ದು ಇದ್ದ ಹಾಗಿರ್ಬೇಕಾದ್ರೆ ಸೊ ಇದ್ದದ್ದನ್ನು ಇದ್ದ ಹಾಗೆ ಹೇಳೋದು, ಕಂಡದ್ದನ್ನು ಕಂಡಾಗ ಹೇಳೋದು, ಇದ್ದದ್ದನ್ನು ಕಂಡದ್ದನ್ನು ಅರ್ಥವಾದ ಹಾಗೆ ಹೇಳೋದು ಮುಖ್ಯ ಭಾಷೆ. ಈ 3 ಥರದ ಲ್ಯಾಂಗ್ವೇಜ್ ಪುರಾಣದಲ್ಲಿದೆ. ಈ ಲ್ಯಾಂಗ್ವೇಜಿನ ಡಿಫರೆನ್ಸಸ್ ಅನ್ನು ಗೊತ್ತಿಲ್ಲದೆ ಇದ್ದವರು ಪುರಾಣ ಹೇಳ್ಬಾರ್ದು. ಏನು ರಿವೀಲಿಂಗ್ ಇದು? ಈ ಒಂದು ಸ್ಟೇಟ್ಮೆಂಟ್ನಿಂದಾಗಿ ಪುರಾಣಗಳ ಸಮಸ್ತ ವಿರೋಧ ಪರಿಹರಿಸಿ ಹೊಸ ಅರ್ಥ ಮಾಡಲಿಕ್ಕೆ ಬರುತ್ತೆ. ಆದರೆ ಆಚಾರ್ಯ ಬರೋದಾಗ ಯಾರೂ ಈ ವಿಷಯವೇ ಹೇಳಿಲ್ಲ. ಪುರಾಣಗಳನ್ನು ಹೇಗೆ ಅರ್ಥ ಮಾಡಬೇಕು, ಹೌ ಟು ಇಂಟರ್ಪ್ರಿಟ್, ಯಾರೂ ಹೇಳಿಲ್ಲ. ಇಂಥ ಅತ್ಯಂತ ಅದ್ಭುತವಾದ ಕೊಡುಗೆಯನ್ನು ಜಗತ್ತಿಗೆ ಕೊಟ್ಟ ಮೊದಲ ಆಚಾರ್ಯರು ಆನಂದ ತೀರ್ಥ ಭಗವತ್ಪಾದ. ನಮಗೆ ಇದು ಒಂದೂ ಇಲ್ಲ. ಮಧ್ವಾಚಾರ್ಯರು ಕೆನ್ನೆ ತಟ್ಟಿಕೊಳ್ಳಲು ಗೊತ್ತುಬಿಟ್ಟಿದ್ದೇವೆ. ಕೆನ್ನೆ ತಟ್ಟಿಕೊಳ್ಳುವುದಲ್ಲ, ಅವರ ಗ್ರಂಥವನ್ನು ಅಧ್ಯಯನ. ಬರೀ ಕೆನ್ನೆ ತಟ್ಟಿಕೊಳ್ಳೋದು ನಾವು ಆ ಮಠದವರು, ನಾವು ಈ ಮಠದವರು ಜನ ಬೇಗ ಮಧ್ವಾಚಾರ್ಯ ಇದಕ್ಕೋಸ್ಕರ ಸಿದ್ಧಾಂತ ಕೊಟ್ಟಲ್ಲ. ನಮ್ಮ ಮಠ ಮೂಲ ಮಠ, ನಮ್ಮ ತಾವೇ ಜಗದ್ಗುರುಗಳು, ಅಯ್ಯೋ ನಮ್ಮ ಪೀಠ ಅವ್ರಿಗೆ ಇಷ್ಟು ಅಂತ ಇರಬೇಕು, ಇಷ್ಟೆಲ್ಲ ಆಗಬೇಕು ಮಠಗಳು. ಯಾವ ಕರ್ಮಕ್ಕೆ ಬೇಕು ಇಂಥ ಮಠಗಳು? ನಮ್ಮ ಪೀಠ ಇಷ್ಟೇ ಎತ್ತರ ಇದು ನಾವು ಬರೋಲ್ಲ. ನೀವು ಬರಬೇಡಿ, ನಮಗೆ ಮಧ್ವಾಚಾರ್ಯ ಬೇಕು, ನೀವು ಮುಖ್ಯ ಅಲ್ಲ ಹೇಳಿ. ಬರೀ ನಮ್ಮ ಎತ್ತರ, ಪೀಠದ ಎತ್ತರ. ಅದರಿಂದ ಆಮೇಲೆ ಮುತ್ತಿಗೆಶ್ವರವರಿಗೆ ಎಷ್ಟು ವಿರೋಧ ಆಗಿದೆ ಇಲ್ಲಿ ಬಂದಿರೋದು. ಅವ್ರು ಇಲ್ಲಿ ಬಂದದ್ರಿಂದ ಎಷ್ಟು ಜನಕ್ಕೆ ತಾವು ಮಾಧುರ ಅನ್ನೋದ್ರ ಬಗ್ಗೆ ಒಂಥರ ಪ್ರೈಡ್ ಬಂದಿದೆ. ಅಂದಾಗ ಯಾರು ನಾವು ಮಾಧುರ ಅಂತ ಹೇಳ್ಕೊಂಡು ನಾಚಿಕೊಳ್ತಿದ್ವಿ. ಆಮೇಲೆ ಈಗ ಪ್ರೌಡ್ ನಾವು ಮಾಧುರ ಅನ್ನೋದು ಯಾಕೆಂದರೆ ಒಂದು ಸಿದ್ಧಾಂತದ ಬಗ್ಗೆ ಎಚ್ಚರ ಹೊರಡಿಸಿದ್ರು, ಮಾಧುರ ಸಂಘಟನೆ ಮಾಡಿದರು. ಅದನ್ನು ಬಂದು ಮಾಡಿದ್ದಕ್ಕೆ ಅವರು ಪಟ್ಟ ಪಾಡು ನಿಮ್ಗೆ ಗೊತ್ತಿದೆ. ನಾನೇ ಹೇಳುತ್ತೆ, ಓಹೋ ಅವರು ಏನೋ ಮಾಡಬಾರ್ದು, ಜಗತ್ತಿನಲ್ಲಿ ಯಾರು ಮಾಡೋದು ಅಪರಾಧ ಮಾಡಿಬಿಟ್ರು ಅನ್ನೋ ಹಾಗೆ ಅವ್ರನ್ನ ಉಡುಪಿಯಲ್ಲಿ ಟ್ರೀಟ್ ಮಾಡಿದ್ರು ಮಂದಿ. ಅಂದರೆ ದೊಡ್ಡ ದೊಡ್ಡ ಮಂದಿ ಜ್ಞಾನಿಗಳೇ ಅಜ್ಞಾನಿಗಳೇ ಏನೋ ಅಲ್ಲ. ಅಂದರೆ ಬಹಳ ಕಷ್ಟ ಇದೆ. ಹೀಗಾಗಿ ನಾವು ಮಧ್ವಾಚಾರ್ಯರಿಗೆ ಇಷ್ಟೇ ಅಂದರೆ ಒಂದೇ ಅವರಿಗೆ ಮಧ್ವಾಚಾರ್ಯರ ಈ ಆಫ್ಟರ್ ವಿಸ್ಟಮ್. ನೀವು ಉಳಿದದ್ದು ನನಗೆ ಒಮ್ಮೊಮ್ಮೆ ಕಾಣೋದು, ನಮ್ಮ ಅಧ್ಯಾತ್ಮಕ್ಕೆ ಇಬ್ಬರಿಂದ ಅನ್ಯಾಯ ಆಗಿದೆ. ಒಂದು ಸರ್ಕಾರದ ಪಾಲಿಸಿ. ಯಾಕೆಂದರೆ ಸರ್ಕಾರದ ಪಾಲಿಸಿಯಿಂದಾಗಿ ನೀವು ಬ್ರಾಹ್ಮಣರಾದ ಜಾಬೇ ಬರೋಲ್ಲ. ಸೊ ಪ್ರತಿಭಾ ಬಲಾಯ ಬುದ್ಧಿವಂತರು ಅಲ್ಲಿ ಭಾರತದ ದುಡ್ಡಿನಿಂದ ಕಲಿಯೋದು ಅವರ ಪ್ರತಿಭೆಯನ್ನು ಈ ದೇಶದಲ್ಲಿ ಕೊಡೋದು. ಸೊ ಈ ನಮ್ಮ ದೇಶದ ಬುದ್ಧಿವಂತಿಗೆ ನಮ್ಮ ದೇಶಕ್ಕೆ ದೊರಕದೆ ಈ ದೇಶಕ್ಕೆ ಬರುವಂತೆ ಆಗಲಿಕ್ಕೆ ಒಂದು ಕಾರಣ ಸರ್ಕಾರದ ದಡ್ಡತನ, ಎರಡನೇ ಕಾರಣ ನಮ್ಮ ಮಡಿವಂತು. ನಾವು ಇಲ್ಲಿ ನೋಡಿ ಎಷ್ಟೋ ಹುಡುಗರು ನನಗೆ ಪತ್ರ ಬರೀತಾರೆ, ನಮ್ಮ ಮನೆಯಲ್ಲಿ ಕೂತ್ರ ಬೈತಾರೆ, ಎದುರು ಬೈತಾರೆ, ನನಗೆ ಆಸಕ್ತಿ ಆಗಿ ನಾನು ಅವರಿಗೆ ಕೂತ್ಕೊಂಡಿದ್ದೆ. ಈ ಮಡಿವಂತರಿಂದಾಗಿ ಧರ್ಮ ನಾಶ ಆಗ್ತಾ ಇದೆ ಅನ್ನೋದು ಅಂತ ಗೊತ್ತಾಗುತ್ತೆ. ಭಾಳ ವಿಚಿತ್ರ ಇದು. ನಾವು ಆಚಾರ್ಯ ಹೇಳಲೇ ಇಲ್ಲ ಈ ಥರ ಬಡಿ ಮಾಡಬೇಕು ಅಂತ. ಕೂತ್ರೆ ಬಡಿ ಎದುರು ಬಿಟ್ಟು ಎಲ್ಲಿ ತನಕ ಪಾಪ ಎಷ್ಟೋ ಜನ ಹೆಣ್ಮಕ್ಳು ಅವರು ನಿಮಗೆ ಪ್ರಾಯ ಗೊತ್ತಿದೆಯೋ ಗೊತ್ತಿಲ್ಲ, ಎಷ್ಟೋ ಜನ ಕರ್ನಾಟಕದ ಹೆಣ್ಮಕ್ಳು ಅವರು ಬೇರೆ ಜಾತಿ ಹುಡುಗರ ಜೊತೆ ಓಡಿ ಹೋಗ್ತಾ ಇದ್ದಾರೆ. ಮನೆಯ ಮಡಿಯ ಕಾಟ ತಾಡಿರ್ತಾರೆ. ನಮಗೆ ಇದು ನಾವು ತಿಳ್ಕೋಬೇಕು, ಮಡಿ ಮುಖ್ಯವೋ ಅಥವಾ ಧರ್ಮದ ಮನತನ ಉಳಿಯೋದು ಮುಖ್ಯ. ಅಂದರೆ ನಾವು ಆ ಮಡಿಯನ್ನು ದುರುಪಯೋಗ ಮಾಡ್ತಾ ಇದ್ದೀವಿ. ನನ್ನ ಮಡಿಯನ್ನು ಬೈಯೋದಲ್ಲ, ಮಡಿ ಆಚಾರ ಎಲ್ಲವೂ ಬೇಕು, ಆದರೆ ಅದನ್ನು ದುರುಪಯೋಗ ಆಗ್ತಾ ಇಲ್ಲ. ಅದನ್ನು ತಿದ್ದುಕೋಬೇಕು. ನಾವು ಹೆಣ್ಮಕ್ಕಳು ಮನೆ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಇದು ಕರ್ನಾಟಕದಾದ್ಯಂತ ನಡೀತಾ ಇದೆ. ಅವರು ಕೆಲವರು ಬೇರೆ ಜಾತಿಯ ಕೆಳ ಜಾತಿಯ ಹುಡುಗರು ಕೂಡ ಹೋಗ್ತಾ ಇದ್ದಾರೆ, ಕೆಲವರು ಕ್ರೈಸ್ತರೊಟ್ಟಿಗೆ, ಕೆಲವರು ಮುಸ್ಲಿಂ ಹುಡುಗರು ಓಡಿ ಹೋಗ್ತಾ ಇದ್ದಾರೆ. ನಿಮಗೆ ಒಂದು ಇನ್ಸಿಡೆಂಟ್ ಹೇಳಬೇಕು ನಾನು. ನೀವು ನೋಡಿ ಸಿನಿಮಾದಲ್ಲಿ ಜಿನತ್ ಅಮ್ಮನ್ ಅಂತ ಒಬ್ಬಳು ಹರೇ ಕೃಷ್ಣ ಅದರಲ್ಲಿ ಅಭಿನಯ ಮಾಡಿದ ಹುಡುಗಿ ಮುಸ್ಲಿಂ.
ಅವಳು ಬೆಂಗಳೂರಿನ ಮಾಧವ ಬ್ರಾಹ್ಮಣ ಹುಡುಗಿಯ ಮಗಳು. ಅವಳು ಓಡಿ ಹೋಗಿ ಒಬ್ಬ ಮುಸ್ಲಿಂ ಅವನು ಮದುವೆ ಮಾಡ್ಕೊಂಡ, ಕರ್ಕೊಂಡೋಗಿ ಈ ಮಗು ಹುಟ್ಟಿದ ಮೇಲೆ ಅವಳು ಬಿಟ್ಟ, ಬೇರೆ ಮುಸ್ಲಿಂ ಹುಡುಗಿಯ ಮದುವೆ ಮಾಡ್ಕೊಂಡ. ಇವಳು ತಂತಳ, ನಾನು ಬಾಂಬೆ ಹೋದಾಗ ಹೇಳ್ತಿದ್ದೆ ನನಗೇನು ಗೊತ್ತಿ, ನಾನೇ ಶಾಲೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಮತ್ತೆ ಪಶ್ಚಾತ್ತಾಪ ಸೊ ಹಾಗಾಗಿ ನಾವು ಈ ಯಂಗರ್ ಜನ್ರೇಷನನ್ನು ಉಳಿಸಿಕೊಳ್ಳಬೇಕು. ಯಂಗರ್ ಜನ್ರೇಷನ್ನ ನಾವು ಮಡಿ ಹತ್ರ ಬರಬೇಡ, ತೊಲಗೆ ಹೋಗ್ತಾರೆ, ಈ ಧರ್ಮವನ್ನೇ ಬಿಟ್ಟು ತೊಲಗ್ತಾರೆ. ಅಂದರೆ ನಾವು ಇದೆಲ್ಲ ನಮಗೆ ಪ್ರಾಬ್ಲಮ್ಸ್, ಕರೆಂಟ್ ಪ್ರಾಬ್ಲಮ್ಸ್, ಇವತ್ತು ವರ್ತಮಾನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ನಾವು ಯಾವತ್ತೂ ಕೂಡ ಮೈಲಿಗೆ ಅವರು ಮಡಿಯೋದಕ್ಕೆ ಬರೋದು. ಅವ್ರಿಗೆ ಸಂತೋಷ ಇರುತ್ತೆ, ಏನಪ್ಪ ಬಾರಿ ಮಡಿ ಅವ್ರು ಸುದ್ದಿ ಬಿಡೋದು. ನಾವು ಮಡಿಯೋರು ಮನೆಗೆ ಅವರು ಹೇಗೆ ಕೈ ಹಾಕೊಂಡು ಏನಪ್ಪ ಚಿತ್ರ. ಸೊ ನಿಜವಾಗಿ ನಾವು ಮನೆಗೆ ಅವರ ಮನೆಗೆ ಕೈ ಹಾಕಿ ಅವರನ್ನು ಪ್ರೀತಿಯಿಂದ ನಮ್ಮ ಒಳ್ಳೆಗೆ ತಗೊಂಡು ಅವರಿಗೆ ಸಿದ್ಧಾಂತ ಖುಷಿ. ಒಂದು ಘಟನೆ ಹೇಳಬೇಕು ನಾನು. ಮುಂಬೈಯಲ್ಲಿ ಭಾಗವತ ಹೇಳಿ ಅಂತ ಕರೆದು ನಾನು ಭಾಗವತ ಹೇಳಿದ್ರೆ ಒಪ್ಕೊಂಡೆ. ಸರಿ, ನಾನು ಫ್ಲೈಟ್ನಲ್ಲಿ ಹೋಗಿ ಅದು ಇಳಿದೆ ಬಾಂಬೆಯಲ್ಲಿ. ಬಾಂಬೆಲಿ ಇಳಿದ ತಕ್ಷಣ ಅಲ್ಲಿ ಆರ್ಗನೈಸರ್ಸ್ ಹೇಳಿದರು, ಆಚಾರ್ಯ ಒಂದು ಸಮಸ್ಯೆ ಆಗಿದೆ. ಏನು ಅಲ್ಲ, ನಾನು ಭಾಗವತ ಹೇಳಿ ಫಿಕ್ಸ್ ಮಾಡಿ ಬಂದೆ, ಇಲ್ಲಿ ಬಂದ ಮೇಲೆ ಕಮಿಟಿ ಅಂತ ಹೇಳಿದೆ. ನಮಗೆ ಯಾಕೆ ಭಾಗವತ ಕಮಿಟಿ ಇಲ್ಲ? ಯಾಕೆಂದರೆ ನೋಡಿ ಲಾಜಿಕ್ ನೋಡಿ, ಭಾಗವತ ಯಾರು ಕೇಳಿದ್ದು? ಪರೀಕ್ಷಿತ ರಾಜ. ಯಾಕೆ 7 ದಿವಸದಲ್ಲಿ ಸಾಯ್ತಾನೆ. ನಾವು ಸಾಯಲಿಕ್ಕೆ ಬಂದವರಲ್ಲ ಮುಂಬೈಗೆ, ಬದುಕಲಿಕ್ಕೆ ಬಂದವರು. ಸೊ ವಿ ಡೋಂಟ್ ವಾಂಟ್. ನಮಗೆ ಭಾಗವತ ಬೇಡ. ಯಾಕೆ ಇರ್ರೆಲೆವೆಂಟ್ ಆದಂಥ ಉಪನ್ಯಾಸ ಮಾಡಿಸ್ತೀವಿ ಅಂತ ಬೈದ್ಬಿಟ್ಟಿದ್ದಾರೆ ಅವರು. ಅವ್ರು ಹೆದರಿದ್ದಾರೆ, ಆಚಾರ್ಯ ಹೀಗಾಗಿದೆ, ನನ್ನ ಬೈದಿದ್ದಾರೆ, ಜನ ಬರ್ತಾರೆ ಇವರು ಗೊತ್ತಿಲ್ಲ. ನಾನು ಹೇಳಿದೆ, ನನಗೆ ಫನ್ಫೇರ್ ಶೋ ಅಲ್ಲ, ನನಗೆ ಜನ ಸೇರೋದು ಮುಖ್ಯ ಅಲ್ಲ. ಆಸಕ್ತಿ ಇರುವ 4 ಕಿವಿ ಇದ್ದರೆ ಹೇಳ್ತೇನೆ ನಾನು. ಆಸಕ್ತಿ ಇರೋದು 1,000 ಜನಕ್ಕೆ ಏನು ಯಾವೇ ಆಗಲಿ, ನೀವು ಆಸಕ್ತಿ ಇರೋ 2 ಬಂದು ಕೂಡಿ ನಾನು ಹೇಳ್ತೇನೆ ಅಂತ ಅವರು ಹೇಳಿದೆ. ನಿಮಗೆ ಬೇಜಾರಾಗುತ್ತೆ, ಜನ ಸೇರೋದು ಮುಖ್ಯ ಅಲ್ಲ, ಸಂತೆ ಅಲ್ಲ ವೇದಾಂತ ಅಂದರೆ. ಯಾವಾಗಲೂ ವೇದಾಂತ ಅನ್ನೋ ಮೈನಾರಿಟಿಗೆ ಸಂಬಂಧಪಟ್ಟು ಮೆಜಾರಿಟಿ ಬರೋದು. ತಮಾಷೆ ಏನಾಯ್ತು ಗೊತ್ತಾ, ಹಾಗೆ ಗಲಾಟೆ ಮಾಡ್ತಾರೆ. ಫಸ್ಟ್ ಡೇ ಹಾಲ್ನಲ್ಲಿ ಒಂದು 30% ಅಟೆಂಡೆನ್ಸ್, ಸೆಕೆಂಡ್ ಡೇ 60%, ಥರ್ಡ್ ಡೇ ಫುಲ್ ಆಯಿತು, ಫೋರ್ತ್ ಡೇ ಪ್ಯಾಸೇಜಿನಲ್ಲಿ ರಸ್ತೆಯಲ್ಲೆಲ್ಲ ಜನ ನಿಂತು ಕೇಳಿದರು. ಆಮೇಲೆ ಕೊನೆ ದಿವಸ ಏನು ಹೇಳಿದ್ರು ಗೊತ್ತಾ, ನಮ್ಗೆ ಗೊತ್ತಿರಲಿಲ್ಲ ಭಾಗವತ ಎಷ್ಟು ಹೇಳಿಬಿಟ್ಟಿದ್ರು. ಬರುವ ವರ್ಷ ಭಾಗವತವೇ ಹೇಳಿದ್ರು. ಮೊದಲು ಭಾಗವತ ಯಾಕೆ ಅಂದರೆ ನಾವು ಜನರಿಗೆ ಮುಟ್ಟಿಸದೇ ಇರೋದ್ರಿಂದ ತಪ್ಪ ಹುಡುಗರಂತಾರೆ. ನಾವು ಅವರಿಗೆ ಏನು ಹೇಳಿದ್ಯಾ ಅದು ಅಡುಗುರುಚಿ ಕಥೆ. ಜಾನ್ ವುಡ್ರಫ್ ಅಂತ ಮಾತಾಡ್ತಾರೆ. ಜಾನ್ ವುಡ್ರಫ್ ಇಂಟ್ರೊಡಕ್ಷನ್ ಟು ಯೋಗಶಾಸ್ತ್ರ ಅನ್ನುವಂಥ ಗ್ರಂಥದಲ್ಲಿ ಬಹಳ ಅದ್ಭುತವಾದ, ಕಲ್ಕತ್ತಾ ಯೂನಿವರ್ಸಿಟಿ ಹುಡುಗರನ್ನು ಹೋಗಿ ಕೇಳಿದ್ದಾನೆ, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದ ಎಪಿಕ್ಸ್ ಆಫ್ ಲೈಕ್ ಮಹಾಭಾರತ ರಾಮಾಯಣ. ಆ ಹುಡುಗರು ಹೇಳಿದ್ರೆ ಇಟ್ಸ್ ಆಲ್ ಫಿಕ್ಟಿಷಿಯಸ್, ಮೀನಿಂಗ್ಲೆಸ್, ವಿ ಡೋಂಟ್ ಬಿಲೀವ್ ಇಟ್. ಅದೆಲ್ಲ ಅಡುಗುರುಚಿ ಕಥೆ. ಈಗಲೂ ಹುಡುಗರು ಹೇಳೋದು, ಯಾಕಂದರೆ ರಾಮಾಯಣ ಮಹಾಭಾರತವನ್ನು ನಾವು ಪ್ರಮಾಣ ಅಂತ ಹೋಗ್ಬಿಟ್ಟು ನಾವು ಕಲಿತ ಕಾರ್ಯ ಅವಮಾನ ಮಾಡ್ತಾರೆ. ಅದೆಲ್ಲ ಅಪ್ರಮಾಣ ಅಂತ ಬರುತ್ತಾರೆ. ಸರಿ, ಇವ್ರು ಹೇಳ್ತಾರೆ, ನಿಜವಾಗ್ಲೂ ಖುಷಿ ಆಗಿತ್ತು ಅವರಿಗೆ. ಜಾನ್ ವುಡ್ರಫ್ ಹೇಳ್ತಾರೆ, ಈ ಮುಂದೆ ಈ ಭಾರತದ ನಾಯಕರಾಗಿ ದೇಶವನ್ನು ಆಡಬೇಕಾದ ಹುಡುಗರ ಬಾಯಲ್ಲಿ ಇಂಥ ಮಾತು ಕೇಳಿ ನನಗೆ ದುಃಖ ಆಯಿತು. ಕೆಲವರು ಎಷ್ಟು ಚೆಂದ ಹೇಳ್ತಾರೆ. ನಾನು ನಿನ್ನೆ ಮನೆಯಲ್ಲಿ ಕೂತಾರೆ, ಏನು ಮಾತು, ಪ್ರಾಚೀನ ಗ್ರಂಥಗಳೆಲ್ಲವೂ ಕಣ್ಮುಚ್ಚಿ ನೀವು ಶ್ರೇಷ್ಠ ಅಂತ ಹೇಳೋದಿಲ್ಲ. ಪುರಾಣ ನಿತ್ಯವ ಸಾಧು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವದು. ಕಾಳಿದಾಸನೇ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್, ಬಟ್ ಇಟ್ ಹ್ಯಾಸ್ ಎ ಮೀನಿಂಗ್. ಮೀನಿಂಗ್ಲೆಸ್ ಕರೀಬೇಕು. It may be good or it may be bad, but it has a meaning. They were not fools to believe in what is meaningless. ಅದೆಲ್ಲ ಮೀನಿಂಗ್ಲೆಸ್. ನಾವು ಹುಟ್ಟಿದ ಮೇಲೆ ಮೀನಿಂಗ್ ಶುರುವಾದ ತಿಳ್ಕೊಂಡು ಮಾತಾಡ್ತೀವಿ. ನೀವು ಹೀಗೆ ಮಾತಾಡೋದು ಮೀನಿಂಗ್ಲೆಸ್. ಹಿಂದೆ ಅವ್ರಿಗೆ ಯಾರಿಗೂ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡು ದೊಡ್ಡ ಮೀನಿಂಗ್ಲೆಸ್ ಇದು. ಅದನ್ನು ಮೊದಲು ಅಭ್ಯಾಸ ಮಾಡಿ ಆಮೇಲೆ ಇವತ್ತಿಗೆ ಯಾವುದು ರಿಲೆವೆಂಟೋ ಅದನ್ನು ಉಳಿಸಿ. ಅದು ಇರ್ಲೆವೆಂಟ್ ಅದನ್ನು ಯಾವತ್ತೂ ಕೂಡ ಪ್ರತಿಯೊಂದು ಒಂದೊಂದು ಕಾಲಕ್ಕೆ ಬೇಕಾದ್ರೆ ಇನ್ನೊಂದು ಕಾಲಕ್ಕೆ ಬೇಡವಾದ ಅದನ್ನು ಬಿಟ್ಟುಬಿಡಿ. ಒಟ್ಟಿಗೆ ಅವರು ಹೇಳೋದು ಬಹಳ ಅದ್ಭುತ. ಇಂಡಿಯನ್ಸ್ ಅವ್ರು ಹೇಳ್ತಾರೆ, ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ ಪುತ್ರಾಸ್ ಆಫ್ ಇಂಗ್ಲೀಷ್. ಬಹಳ ದುಃಖದಿಂದ ಹೇಳ್ತಾರೆ. ಹಂಗೆ ಆಗಿದೆ. ನಮಗೆ ವೇಷಭೂಷಣ ಪಾಶ್ಚಾತ್ಯ ಬೇಕು, ಭಾಷೆ ಪಾಶ್ಚಾತ್ಯ ಬೇಕು. ಈ ಎಲ್ಲ ನೋಡಿ ನಮ್ಮ ಇಲ್ಲಿ ಬಿಡಿ, ಇದು ನಿಮ್ಮ ಅಮೆರಿಕ, ನಮ್ಮ ದೇಶದಲ್ಲಿ ಕರ್ನಾಟಕಕ್ಕೆ ಬಂದರೆ ಅಲ್ಲಿ ಕನ್ನಡ ಮೀಡಿಯಮ್ನ ಕ್ಲಾಸ್ ಮಾಡಿ ನಮ್ಮ ಮಕ್ಕಳನ್ನು ಕಳಿಸೋದಿಲ್ಲ. ಬಂದಿರೋ ಇಂಗ್ಲೀಷ್ ಮೀಡಿಯಂ ಬಂದಿರೋ, ಕಾಲೇಜ್ ಇಂಗ್ಲೀಷ್ ಮೀಡಿಯಂ ಅಂತ. ಅಲ್ಲ, ಪ್ರಪಂಚದಲ್ಲಿ ಎಲ್ಲಿಯಾದರೂ ಅಮೆರಿಕ ಅಂತ ಕನ್ನಡ ಮೀಡಿಯಂನಲ್ಲಿ ಕ್ಲಾಸ್ ಮಾಡಿ ನೆಲೆಬಾಡ್ತಾರೆ. ಬೇರೆ ದೇಶದ ಮಾತೃಭಾಷೆಯಲ್ಲಿ ನಮ್ಮ ಮಕ್ಕಳಿಗೆ ಕಲಿಸಬೇಕು ಅನ್ನುವಂಥ ಒಂದು ಹುಚ್ಚಿ ಇದ್ದರೆ ಅದು ಭಾರತದಲ್ಲಿ ಮಾತ್ರ. ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿಸಿದಾಗ ಶಾಲೆ ಸೇರಿಸ್ತೇವೆ. ಅದರಿಂದ ಏನಾಗಿದೆ ಗೊತ್ತುಂಟ,
ಕನ್ನಡ ಇಸ್ ಎ ಡೈಯಿಂಗ್ ಲ್ಯಾಂಗ್ವೇಜ್ ಅಂತ ಭಾಷಾಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 50 ವರ್ಷ ಕನ್ನಡ, ಯಾಕೆ ಹಿಂದೆ ಸಂಸ್ಕೃತ ಭೂಯಿಷ್ಠವಾದ ಕನ್ನಡ ಬಂತು. ಈಗ ಅಲ್ಲಿ ನೀವು ಬೆಂಗಳೂರಿಗೆ ಹೋದರೆ ಅವರು ಸಂಜೆ ವಾಕಿಂಗಿಗೆ ಹೋಗುವಾಗ ಬ್ಯಾಗ್ ಹಿಡ್ಕೊಂಡು ಮಾರ್ಕೆಟಿಗೆ ಹೋಗಿ ವೆಜಿಟೇಬಲ್ ಪರ್ಚೇಸ್ ಮಾಡಿ ಮನೆಗೆ ದಿಸ್ ಇಸ್ ಕನ್ನಡ. ಅದರಲ್ಲಿ ಮನೆಗೆ ಬರೋದು ಮಾತ್ರ ಕನ್ನಡ. ಸಂಜೆ 3 ಶಬ್ದ ಬಿಟ್ಟು ಬರೋದು. ನೀವು ಕನ್ನಡ ಮಾತಾಡೋಲ್ಲ, ಯಾರಿಗೂ ಕನ್ನಡ ಸ್ವಲ್ಪ ಮಾತಾಡ್ತಾರಲ್ಲ, ಆದರೆ 90% ಇಂಗ್ಲೀಷ್ ಬಗ್ಗೆ ಮಾತಾಡ್ತಾರೆ. ಬೇರೆ ಕನ್ನಡ ನೀವು ಬೆಂಗಳೂರಿನಲ್ಲಿ ಮನೆಗೆ ಹೋದರೆ ಮಂಗಳವಾರ ಅಲ್ಲಿ ಮಕ್ಕಳು ಮಂಗಳವಾರ ಅಂದರೆ ಯಾವ ವಾರ ಅಂತ ಟ್ಯೂಸ್ಡೇ ಬಂದು ಹಾಗೆ ಶುದ್ಧ ಕನ್ನಡ ಹೇಳ್ತಾರೆ. ಟ್ಯೂಸ್ಡೇ ಬಂದು ಹಾಗೆ ಹೇಳಿ ಮಂಗಳವಾರ ಅಂತ ಹೇಗೆ. ನಮ್ಮ ಪೇರೆಂಟ್ಸ್ಗೆ ಇದು ಈ ಭಾಷೆ ನಾಶವಾಗ್ತಾ ಇದೆ ಅನ್ನೋದು ಎಚ್ಚರ ಇಲ್ಲ. ಇಂಗ್ಲೀಷ್ ಮೀಡಿಯಂ ಕರ್ಕೊಂಡು ಇಂಗ್ಲೀಷ್ ಮೀಡಿಯಂ ಅಲ್ಲ, ಇಂಗ್ಲೀಷ್ ಕಲೀರಿ. ಇಂಗ್ಲೀಷ್ ಮೀಡಿಯಂ ಕಲಿಯೋದಲ್ಲ, ಇಂಗ್ಲೀಷ್ ಕಲೀರಿ. ಎಲ್ಲ ಭಾಷೆಯನ್ನು ಕಲೀರಿ, ಆದರೆ ಕನ್ನಡ ಬರೀಬೇಡಿ, ನೀವು ಮಾತೃಭಾಷೆ ಬರೀಬೇಡಿ. ಆ ಎಚ್ಚರಿಕೆ ಹೋಗ್ತಾ ಇದೆ. ಹೀಗೆ ಅಲ್ಲಿ 50 ವರ್ಷದಲ್ಲಿ ಕನ್ನಡ ಇರೋಲ್ಲ. ಅಲ್ಲಿ ನಾವು ಇಲ್ಲಿಯೂ ಅಷ್ಟೇ. ಇಲ್ಲಿ ಬಂದಾಗ ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ, ಇದೊಂದು ಸಮಸ್ಯೆ ಇದೆ. ನೀವು ಮಕ್ಕಳಿಗೆ ಮನೆಯಲ್ಲಿ ಕನ್ನಡ ಮಾತಾಡ್ತಾರೆ, ಓದಲಿಕ್ಕೆ ಆಗೋಲ್ಲ. ಯಾಕೆಂದರೆ ಕನ್ನಡ ಲಿಪಿ ಗೊತ್ತಿಲ್ಲ, ನೀವು ಕನ್ನಡ ಪುಸ್ತಕ ಕೊಟ್ಟು ಓದಲಿಕ್ಕೆ ಆಗೋಲ್ಲ. ಆ ಸಮಸ್ಯೆ ಇಲ್ಲಿ ಮಕ್ಕಳಿಗೂ ಇದೆ. ಬಹಳ ಜನ ಹೇಳ್ಕೊಂಡು ನಮಗೊಂದು ಸಮಸ್ಯೆ ಇದೆ, ನಮ್ಮ ಮಕ್ಕಳಿಗೆ ಕನ್ನಡ ಮಾತಾಡಿ ಕಲಿಸ್ಬೋದು, ಬಟ್ ದೇ ಕುಡ್ ನಾಟ್ ರೀಡ್. ಅವ್ರು ಓದಲಿಕ್ಕೆ ಪುಸ್ತಕ ಕೊಟ್ಟು ಓದಲಿಕ್ಕೆ ಬರೋಲ್ಲ, ಲಿಪಿ ಜ್ಞಾನ ಇಲ್ಲ. ಇದೆಲ್ಲ ಸಮಸ್ಯೆಗಳಿದೆ. ಇದನ್ನೆಲ್ಲ ನಾವು ಹೇಗೆ ನೋಡಿ, ಒಂದು ಕಾಲದಲ್ಲಿ ಬಾಂಬೆಯಲ್ಲಿ ಕನ್ನಡ ಶಾಲೆಗಳನ್ನು ಓಪನ್ ಮಾಡಿದ್ರು. ಅಲ್ಲಿರುವ ಕನ್ನಡಿಗರಿಗೆ ಈಗ ಅದನ್ನು ತೆಗಿತಾ ಇದ್ದಾರೆ. ಮತಾಂಧತೆ ಬಂದಿದೆ, ಭಾಷಾಂಧತೆ ಎಲ್ಲ. ಅಂದರೆ ಎಲ್ಲ ಕಡೆ ಬೇರೆ ಭಾಷೆಯವರಿಗೆ ಕೂಡ ಕಲೀಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ವ್ಯವಸ್ಥೆ ಮೊದಲು ಭಾರತದಲ್ಲಿ. ಮತ್ತು ಲಿಂಕ್ ಲ್ಯಾಂಗ್ವೇಜ್ ಏನಿತ್ತು ಆಗ ಇಡೀ ದೇಶವನ್ನು ಒಂದು ಮಾಡೋದು. ರಾಜಕೀಯ ಬೇರೆ ಬೇರೆ, ಆಡಳಿತ ರಾಜ್ಯಗಳು ಬೇರೆ ಬೇರೆ. ಒಂದೊಂದು ದೇಶಕ್ಕೂ ಒಬ್ಬ ರಾಜ, 56 ದೇಶಗಳು, 56 ಮಂದಿ ರಾಜರು. ಅಲ್ಲಿ ಭಾಷೆ ಬೇರೆ, ಅಲ್ಲಿ ಸಂಸ್ಕೃತಿ ಬೇರೆ, ಅಲ್ಲಿ ವೇಷಭೂಷಣ ಬೇರೆ. ಇಡೀ ದೇಶವನ್ನು ಒಟ್ಟು ಕಟ್ಟಿದ್ದು ಸಂಸ್ಕೃತ. ದಟ್ ವಾಸ್ ದ ಲಿಂಕ್ ಲ್ಯಾಂಗ್ವೇಜ್. ಈಗ ಅದನ್ನು ಕೈ ಬಿಟ್ಟಿವೆ ನಾವು. ಅದರಿಂದ ನಮಗೆ ಲಿಂಕ್ ಲ್ಯಾಂಗ್ವೇಜ್ ಯಾವುದು? ಇಂಗ್ಲೀಷು. ಅದೇ ನಮ್ಮ ದೇಶದ ಲಿಂಕ್ ಲ್ಯಾಂಗ್ವೇಜ್ ಇಲ್ಲ. ಇಲ್ಲಿ ಯಾವುದೋ ಭಾಷೆ ಮಾತನ್ನು ಮಾಡಬೇಕು. ಅದು ಎಷ್ಟು ಜನ ಹಳ್ಳಿಗಳಿಗೆ ಇಂಗ್ಲೀಷ್ ಬರುತ್ತೆ. ಅವರು ಭಾರತದಲ್ಲಿ ತಾವು ಪರಕೀಯರಾಗಿ ನಾಚಿಕೊಂಡು ಬದುಕುತ್ತಾರೆ. ಇಂಗ್ಲೀಷ್ ಬರೋದಿಲ್ಲ ಅನ್ನೋದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅವರಿಗೆ. ನಾವು ಇಂಡಿಯನ್ಸು ನಮಗೆ ಇಂಗ್ಲೀಷ್ ಬರೋಣಪ್ಪ ಹೆದರಿಕೆ. ಆಫೀಸಿಗೆ ಹೋಗಿ ಅರ್ಜಿಗೊಂಡು ಹೆದರಿಕೆ. ಇಂಗ್ಲೀಷ್ ಗೊತ್ತಿದ್ದರೆ ಮಾತ್ರ ಮನುಷ್ಯ ಅನ್ನೋ ಭಾವನೆ ಮಾಡಿದ್ದಾರೆ. ನಾವು ಬೇಕು, ಇವತ್ತು ಇಂಟರ್ನ್ಯಾಷನಲ್ ಆಗಿ ಬೇಕು. ಬಟ್ ನೀವು ನಮ್ಮ ಭಾಷೆಯನ್ನು ಬಂದುಕೊಟ್ಟು ಇಂಗ್ಲೀಷಲ್ಲಿ ಏನು ಮಾಡ್ತೀವಿ? ಹೀಗೆ ತುಂಬ ಎಲ್ಲರೂ ಬಹಳ ಡಿಬೇಟ್ ಆಗಿ ಎಲ್ಲೆಲ್ಲಿಗೋ ಹೋಗ್ತಾ ಇದೆ ನಮ್ಮ ದೇಶ. ಸಂಸ್ಕೃತಿ ಅಂತೂ ಇಲ್ಲೇ ಇಲ್ಲ. ಎಷ್ಟು ದುರಂತ ಅಂದರೆ ಒಂದು ಕಾನೂನು ಮಾಡಿದೆ ನಮ್ಮ ದೇಶ. ಏನಂದರೆ ಧರ್ಮ ನಮ್ಮದು, ಬಿಕಾಸ್ ಕಂಟ್ರಿ ಸೆಕ್ಯುಲರ್ ಕಂಟ್ರಿ, ರಿಲಿಜನ್ ಶುಡ್ ನಾಟ್ ಬಿ ಟಾಟ್. ಯಾವುದೋ ಧರ್ಮದ ಪಾಠವೇ ಹೇಳಬಾರ್ದು. ಆದ್ದರಿಂದ ಅಷ್ಟೇ ಅಲ್ಲ, ಶಾಲೆಯಲ್ಲಿ ಮಕ್ಕಳಿಗೆ ರಾಮ, ಕೃಷ್ಣ, ಸೀತೆ ಅನ್ನೋ ಶಬ್ದ ಕೂಡ ಹೇಳಬಾರ್ದು. ಇದು ಭಾರತದಲ್ಲಿ ಇರ್ತಕ್ಕಂಥ ಪಠ್ಯಕ್ರಮ. ಅವಾಗ ಏನು ಮಾಡಬೇಕು ಮಕ್ಕಳು? ರಾಮ ಅಂದರೆ ವಹಿಸ್ಕೊಳ್ತಾಯಿ ಇರ್ತದೆ. ಅವ್ನು ಗೊತ್ತಿಲ್ಲ, ಶಬ್ದವೇ ಗೊತ್ತಿಲ್ಲ. ಅವ್ನು ಹೆಮ್ಮೆ ಆಗಿರ್ತಾನೆ. ಅವನಿಗೆ ಯಾವುದೋ ಒಂದು ಬ್ರಿಟಿಷ್ನ ಒಬ್ಬ ಕ್ರಿಕೆಟ್ ಪ್ಲೇಯರ್ ಹೆಸರು ಗೊತ್ತಿರುತ್ತೆ, ಅದು ರಾಮಕೃಷ್ಣ ಯಾರೋ ಗೊತ್ತಿರುತ್ತೆ. ಇಷ್ಟು ನಮ್ಮ ಹುಡುಗರನ್ನು ನಾವು ಸಂಸ್ಕೃತಿಯಿಂದ ದೂರಕ್ಕೆ ತಳ್ಳಿಬಿಟ್ಟಿದ್ದೇವೆ. ಆ ಹುಡುಗನ ಬೈದು ಏನು ಬೇಕು? ನಾವು ಮಾಡಿದ್ದಿರೋದು. ಅವರಿಗೆ ಸಾಂಸ್ಕೃತಿಕವಾದ ಹಿನ್ನೆಲೆ ಕೊಟ್ಟಿಲ್ಲ. ಸಂಸ್ಕೃತವನ್ನು ಇನ್ನೊಂದು ತಮಾಷೆ, ನನಗೆ ಯಾವಾಗಲೂ ಸಂಸ್ಕೃತವನ್ನು ನಾವು ಭಾರತದಲ್ಲಿ ಬಹಳ ಸುಲಭ ಇದೆ. ನೀವು ಸಂಸ್ಕೃತವನ್ನು ಕಲಿಸಿದರೆ ಅವನು 12 ವರ್ಷ ಸಂಸ್ಕೃತ ಕಲಿತರೆ ಬೇರೆ ಯಾವುದೇ ಭಾಷೆಯನ್ನು 6 ತಿಂಗಳಲ್ಲಿ ಕಲಿಬೇಕು. ಯಾಕೆಂದರೆ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಸಂಸ್ಕೃತಗಳು ಇಂಗ್ಲೀಷ್ನಲ್ಲಿ. ನೀವು ನಾನೇ ಸಾಕ್ಷಿ, ನಾನು ಯಾವ ಇಂಗ್ಲೀಷ್ ಶಾಲೆಗೆ ಹೋಗಲಿಲ್ಲ. ನನಗೆ ಇಂಗ್ಲೀಷ್ ಬರುತ್ತೆ. ಯಾಕೆಂದರೆ ನಾನು ಸಂಸ್ಕೃತ ಓದಿದ್ದೆ. ನಾನು ಇಂಗ್ಲೀಷ್ ಗ್ರಂಥಗಳು ಓದ್ತೇನೆ, ಅದನ್ನು ಕೋಟ್ ಮಾಡ್ತೇನೆ. ಯಾಕೆಂದರೆ ನಾನು ಬೇಸಿಕಲಿ ಸಂಸ್ಕೃತ ಗೊತ್ತಿರೋದು. ನಾವು ಮಕ್ಕಳಿಗೆ ಸಂಸ್ಕೃತ ಕೊಟ್ಟಿದ್ದರೆ ಅವರು 6 ತಿಂಗಳಲ್ಲಿ ಇಂಗ್ಲೀಷ್ ಕಲಿ. ಈಗ ಈ ಕಡೆ ಸಂಸ್ಕೃತ ಇಲ್ಲ, ಇಂಗ್ಲೀಷ್ ಕಲಿಯಲಿಕ್ಕೆ 12 ವರ್ಷ ಬೇಕು ಕಾಲೇಜ್. ಅಂದರೆ 6 ತಿಂಗಳಲ್ಲಿ ಆಗೋ ಕೆಲಸಕ್ಕೆ 12 ವರ್ಷ. ಇನ್ನು 12 ವರ್ಷ ಓದಾಡೋದು ಸಂಸ್ಕೃತ ಬರೋಲ್ಲ. ನೀವು ಇಂಗ್ಲೀಷ್ ಎಮ್ ಎ ಮಾಡಿ, ಆದರೆ 6 ತಿಂಗಳಲ್ಲಿ ಬೇರೆ ಮಾಡಿ. ಇಂತಹ ಒಂದು ಸವಲತ್ತನ್ನೇ ಮಕ್ಕಳಿಗೆ ಸಿಗದ ಹಾಗೆ ಅವರು ದೂರ ಮಾಡ್ತಾರೆ. ಅಂದರೆ ವಿಜ್ಞಾನ ನಮ್ಮ ಸಿಸ್ಟಮ್ ಆಫ್ ದಿ ಏನ್ಷಿಯನ್ಸ್, ಹಿಂದಿನವರ ಬುದ್ಧಿವಂತಿಕೆ ಮತ್ತು ಇಂದಿನವರ ವಿಜ್ಞಾನ ಇದನ್ನು ಬ್ರಿಡ್ಜ್ ಮಾಡಿ ನಾವು ಕಳಿಸ್ಬೇಕು. ಇಲ್ಲ, ನಾವು ಕಳಿಸೋದು ಇಲ್ಲಿದೆ ವಿಜ್ಞಾನದ ಟೆಕ್ಸ್ಟ್ ಬುಕ್ಕನ್ನು
ಅದನ್ನು ನಮ್ಮ ಮಕ್ಕಳಿಗೆ ಕಲಿಸುವುದು. ಅವು ಹೇಳ್ತಾರೆ ಅಂದರೆ ನಾವು ಕಲಿತು ಬಿಟ್ಟದ್ದನ್ನು ಹಳಸಿದಂಥ ವಿಜ್ಞಾನ ನೀವು ಕಲಿತಾ ಇದ್ದೀರಿ ಅಂತಾರೆ ನೀವು. ಅವರಿಗೆ ನಮ್ಮ ದೇಶದ ವಿಜ್ಞಾನ ಗೊತ್ತೇ ಇಲ್ಲ. ಹಾಗಾಗಿ ಅವರಿಗೆ ಪ್ರಾಚೀನ ವಿಜ್ಞಾನ ಮತ್ತು ಪರ್ವಾಚೀನ ವಿಜ್ಞಾನವನ್ನು ನಮ್ಮ ವಿದ್ಯಾರ್ಥಿಗಳು ಕೊಟ್ಟಿದ್ದರೆ ಇಡೀ ಪ್ರಪಂಚಕ್ಕೆ ಹೊಸ ಮುಖವಾದಂಥ ವಿಜ್ಞಾನ ಕೊಡ್ತಿದ್ರು. ಆ ಅವಕಾಶವೇ ಇಲ್ಲ. ನಾನು ನಿನ್ನೆ ಕತೆ ಹೇಳಿದೆ, ಬಾಂಬೆ ಹೋಗಿದ್ದೇನೆ. ಬಾಂಬೆಯಲ್ಲಿ ಅಲ್ಲಿ ಗೊತ್ತಿದೆ ಟ್ರಾಂಬೆ ಆಟಮಿಕ್ ಎನರ್ಜಿ ಸೆಂಟರ್ ಇದೆ. ಅಲ್ಲಿ ಒಬ್ಬರು ಆ ಟ್ರಾಂಬೆಯಲ್ಲಿ ಆಟಮಿಕ್ ಎನರ್ಜಿಯ ಡೈರೆಕ್ಟರ್ ಆಗಿರೋರು ಮೈಸೂರು ನಾವು ತಂದೆ. ನಾನು ಅಲ್ಲಿ ಉಪನಿಷತ್ತು ಉಪನ್ಯಾಸ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ಅವ್ರ ಪರಿಚಯವೇ ಇಲ್ಲ. ಅವ್ರು ಬಂದು ಕೂತ್ಕೊಳ್ತಿದ್ರು. ಉಪನಿಷತ್ತು ಮಾತಾಡ್ತಾ ಇರುವಾಗ ನಾನು ಒಂದು ವಿಷಯ ಹೇಳಿದೆ, ಪ್ರಾಣಶಕ್ತಿ ಅಪಾನ ಶಕ್ತಿ. ಪ್ರಾಣಶಕ್ತಿ ಅಪಾನ ಶಕ್ತಿ ಅಂದರೆ ಏನು ಅಂತ ನಮ್ಮ ಜನಕ್ಕೆ ಗೊತ್ತಿಲ್ಲ. ಇದನ್ನ ಅಪಾನ ಶಕ್ತಿ ಅಂದರೆ ಊಟ ಮಾಡ್ತೀವಿ, ಕೆಳಗಿಂದ ಗಾಳಿ ಹೋಗೋದು ಇಷ್ಟೇ ಗೊತ್ತಿರುತ್ತೆ ಅಂತೇಳಿ ಆ ವಿಷಯವೇ ಗೊತ್ತಿಲ್ಲ. ಅಪಾನ ಶಕ್ತಿ ಅಂದರೆ ಡೌನ್ವರ್ಡ್ ಗ್ರಾವಿಟೇಷನ್. ನೀವು ಭೂಮಿ ಎಲ್ಲವನ್ನೂ ಮೇಲೆ ಕೆಳಗೆ ಕೆಳೀತದಲ್ವ, ಅದು ಅಪಾನ ಶಕ್ತಿ. ಪ್ರಾಣಶಕ್ತಿ ಮೇಲೆ ಕೆಳೀತದೆ, ಅದು ಆಕಾಶದ ಆ ಕಡೆ ಹೋಗೋದು. ನೀವೀಗ ಒಂದು ವಸ್ತು ಭೂಮಿಯ ಆಕರ್ಷಣ ಶಕ್ತಿ ಒಳಗಿದ್ದಾಗ ಅದು ಅಪಾರ ಶಕ್ತಿ. ಭೂಮಿಯಲ್ಲಿ ಅಪಾರ ಶಕ್ತಿ ಅಂತ ಹೇಳ್ತಾರೆ ಅವರು. ಅದನ್ನು ದಾಟಿ ಮೇಲೆ ಹೋದರೆ ಪ್ರಾಣ ಮೇಲೆ ಹೋಗುತ್ತೆ. ಹೀಗೆ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಇಷ್ಟು ಅಪೂರ್ವ ವಿಜ್ಞಾನವನ್ನು ಪ್ರಾಚೀನ ಹೇಳಿದ್ದೆ. ನಮಗೆ ಆ ಶಬ್ದ ಅರ್ಥ ಆಗಲಿಲ್ಲ. ಪ್ರಾಣಶಕ್ತಿ ಅಪಾರ ಶಕ್ತಿ ಅಂದರೆ ಏನು ಅಂತ ಗೊತ್ತಾಗಿಲ್ಲ. ಕೊನೆಗೆ ಆ ಉಪನ್ಯಾಸ ಮುಗಿದ ಮೇಲೆ 6 ದಿವಸವನ್ನು ಮಾತಾಡಿದ್ದೆ ಉಪನಿಷತ್ತು. ಅವ್ರು ಬಂದು ಆ ಸೈಂಟಿಸ್ಟ್ ಬಂದು ಅವರು ಪರಿಚಯ ಮಾಡಿಕೊಂಡು, ನಾನು ಕರ್ನಾಟಕದಮ್ಮ, ನಾನು ಇಲ್ಲಿ ಒಂದು ಮಾತು ಹೇಳಿದರು, ನನಗೆ ಇವತ್ತಿಗೂ ಮರೆಯಲಿಕ್ಕೆ ಸಾಧ್ಯ. ಅವ್ರು ಹೇಳಿದರು, ನಮಗೆ ಒಂದು ಅಹಂಕಾರ ಇತ್ತು. ಏನು ಅಂದರೆ ನಾವು ಮಾಡರ್ನ್ ಸೈನ್ಸ್ನ ತುತ್ತ ತುದಿಯನ್ನು ಏರಿದರು. ವಿಜ್ಞಾನದ ತುತ್ತ ತುದಿಯನ್ನು ಕಂಡವರು ನಮಗೆ ಗೊತ್ತಿಲ್ಲದ ರಹಸ್ಯ ಇಲ್ಲ. ನಮಗೆಲ್ಲ ಗೊತ್ತಿದೆ, ನಾವು ವಿಜ್ಞಾನಿಗಳು ನಮ್ಗೆ ಗೊತ್ತಿಲ್ಲದೇನು ಅನ್ನುವಂಥ ಈಗೋ ಇತ್ತು. ಇವರೇ ಹೇಳಿದ ಮಾತಿದೆ, ನನ್ನ ಮಾತು. ಆದರೆ ಆಫ್ಟರ್ ಲಿಸನಿಂಗ್ ಟು ಯು, ಉಪನಿಷತ್ತಿನ ನಿಮ್ಮ ಪ್ರವಚನ ಕೇಳಿದ್ರೆ ನನ್ನ ವಿಷಯ ಏನು ನನಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು. ಸಮಥಿಂಗ್ ಫ್ಯಾಂಟಾಸ್ಟಿಕ್. ನಮಗೆ ವಿಜ್ಞಾನಿಗಳಿಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು. ದಯವಿಟ್ಟು ಪ್ರತಿ ವರ್ಷ ಬಂದು ಉಪನಿಷತ್ತು ಮಾಡ್ತಾರೆ. ಈ ಎಚ್ಚರ ನಮ್ಮ ಹುಡುಗರಿಗೆ ಯಾವಾಗಲೂ ಬರ್ತಿತ್ತು. ಅದನ್ನು ಪಾಠ ಮಾಡಿದ್ದಾರೆ. ಅಯ್ಯೋ, ಉಪನಿಷತ್ತು ಪಾಠ ಮಾಡಬಾರ್ದು, ರಾಮಾಯಣ ಪಾಠ ಮಾಡಬಾರ್ದು, ಸೀತೆ ಪಾಠ ಮಾಡಬಾರ್ದು, ರಾಮ ಸೀತೆಯ ಕಥೆ ಇರಬಾರ್ದು, ಅದರ ಬದಲಿಗೆ ಬಸವ, ಎತ್ತು, ಕೋಣ ಇದೆಲ್ಲ ಹೆಸರು, ರಾಮ ಸೀತೆ ಇತ್ತು. ಏನು ಅವಸ್ಥೆ ನಮ್ಮಲ್ಲಿ. ಒಬ್ಬ ಕ್ರಿಶ್ಚಿಯನ್ ಡಾಕ್ಟರ್ ಪಿಂಟೋ ಅಂತ, ಅವನು ಈಗಿಲ್ಲ, ಐ ಸ್ಪೆಷಲಿಸ್ಟ್ ಡಾಕ್ಟರ್ ಪಿಂಟೋ ಅಂತ, ಉಡುಪಿಯಲ್ಲಿ. ಅವನು ಒಂದು ಸರ್ತಿ ಹೇಳ್ತಾರೆ, ಕಾಲ ಕೆಟ್ಟೋಯ್ತು ಅಂತ. ಅಯ್ಯೋ, ಎಲ್ಲ ಮುದುಕರು ಹೇಳೋದು ನಿಮಗೆ ವಸ್ತು. ಎಲ್ಲ ಮುದುಕರು ನಾವು ಚೆನ್ನಾಗಿತ್ತು, ಈ ಕಾಲ ಕೆಟ್ಟಿದ್ದು, ಮುದುಕರು ಪರ್ಮನೆಂಟ್ಲಿ ಆಗಬೇಕು, ಹೊಸ ಸಂಗತಿ ಏನು ಅಂತ ಕೇಳಿದೆ. ಹಾಗಲ್ಲ ಏನಂತೆ, ನನ್ನ ಮಗಳು ನಾನು ಕಾಲೇಜಿನಲ್ಲಿ ಕಲಿತಾ ಇದ್ದಾಗ ನಮಗೆ ಸೀತೆ, ಸಾವಿತ್ರಿ, ರಾಮ ಈ ಕ್ಯಾರೆಕ್ಟರ್ಗಳ ಪಾಠ ಇತ್ತು. ಅದರಿಂದ ನಾವು ಇನ್ಸ್ಪೈರ್ಡ್ ಆಗಿ ಆ ಪಾತ್ರಗಳಿಂದ ನಮ್ಮ ಜೀವನದ ಒಂದು ಆದರ್ಶ. ಈಗ ನನ್ನ ಮಗಳಿಗೆ ಸೀತೆಯಿಂದ ಯಾರು ಗೊತ್ತಿಲ್ಲ, ರಾಮಂದು ಯಾರು ಗೊತ್ತಿಲ್ಲ. ಕೆಟ್ಟೋಯ್ತು. ಇದು ಯಾರೋ ಹೇಳಿದ ಕ್ರಿಶ್ಚಿಯನ್. ನಮಗೆ ಒಂದು ವ್ಯಕ್ತಿತ್ವದ ಚಿತ್ರಣ ಬೇಕಾಗಿಲ್ಲ, ಕಥೆ ಬಿಟ್ಟುಬಿಡಿ. ಅದಕ್ಕೆ ಅವಕಾಶ. ನೀವು ಸೀತೆ, ರಾಮ ಟೆಕ್ಸ್ಟ್ ಹೆಸರೇ ಹಾಕಿಲ್ಲ, ಹಾಕಿದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇನ್ನೂ ಒಂದು ತಮಾಷೆ ಗೊತ್ತಾ, ಅಲ್ಲಿ ನಮ್ಮ ದೇಶದಲ್ಲಿ ಪಠ್ಯ ಪುಸ್ತಕದಲ್ಲಿ ನಮಗೆ ಸೆಕ್ಯುಲರ್ ಅಂದರೆ ಇರ್ರಿಲಿಜಿಯಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಟ್ ಈಸ್ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಆಲ್ ರಿಲಿಜನ್ಸ್. ಇಟ್ ಈಸ್ ನಾಟ್ ಇರ್ರಿಲಿಜಿಯಸ್ನೆಸ್. ಅವರು ಇರ್ರಿಲಿಜಿಯಸ್ ಧರ್ಮದ ನಿರಾಕರಣೆ ಮಾಡಬೇಕು ಅಂತ ನಮಗೆ ಶಬ್ದದ ಅರ್ಥ ಗೊತ್ತಿಲ್ಲ. ಸರಿ, ಅಲ್ಲಿಂದ ಅಲ್ಲಿ ಏನಾಯಿತು, ಮೀಟಿಂಗ್ನಲ್ಲಿ ಇರ್ರಿಲಿಜಿಯಸ್ ಆದ್ದರಿಂದ ಧರ್ಮದ ಬಗ್ಗೆ ಯಾವ ಉಲ್ಲೇಖ ಇರಬಾರದು, ಅದನ್ನು ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ಮೀಟಿಂಗ್ನಲ್ಲಿ ಮತ್ತು ಎಲ್ಲ ರಾಜಕಾರಣಿಗಳು ಸೇರಿ ಅದು ಒಬ್ಬ ಕ್ರಿಶ್ಚಿಯನ್ ಇದ್ದು ಅದು ಇರ್ರಿಲಿಜಿಯಸ್ ಅಲ್ಲ, ನಾನ್ ರಿಲಿಜಿಯಸ್ ಆಗಿರಬೇಕು ಅಂತ ಕಡೆ ಅವ್ರ ಮಾತು ಕೇಳಿ ನಾನು ಉಳಿಯಿತು ಸ್ವಲ್ಪ. ಒಬ್ಬ ಕ್ರಿಶ್ಚಿಯನ್ ಹೇಳಿದ್ರು, ಇಟ್ ಇಸ್ ನಾಟ್ ಸೆಕ್ಯುಲರಿಸಮ್, ಇಟ್ ಇಸ್ ನಾಟ್ ಇರ್ರಿಲಿಜಿಯಸ್, ಇಟ್ ಇಸ್ ನಾನ್ ರಿಲಿಜಿಯಸ್. ನಾನ್ ರಿಲಿಜಿಯಸ್ ವ್ಯತ್ಯಾಸ ಗೊತ್ತಿಲ್ಲ ಇವತ್ತಿಗೆ. ನಮ್ಮ ಮಂತ್ರಿಗಳ ಇಂಗ್ಲೀಷ್ ಹೇಳಿಬಿಟ್ರೆ ಅಧ್ವಾನ. ಹೀಗೆ ನಾವು ಆ ಕಡೆ ನಮ್ಮ ಕನ್ನಡವೂ ಬರೋಲ್ಲ, ಈ ಕಡೆ ಇಂಗ್ಲೀಷು ಬರೋಲ್ಲ, ಅದೇ ಏನೂ ಬರೋಲ್ಲ ಅನ್ನೋದು ಗೊತ್ತಾಗೋಲ್ಲ. ಎಲ್ಲ ಗೊತ್ತಿದೆ ಅನ್ನೋ ಭ್ರಮೆಯನ್ನು ಬದುಕ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ನಮಗೆ ಬಹಳ ಮತ್ತೆ ಇದೆ ದೊಡ್ಡ ವಿ ಆರ್ ನಾಟ್ ಎಟ್ ಆಲ್ ಆಫ್ಟರ್ ನಾಲೆಜ್, ವಿ ಆರ್ ಆಫ್ಟರ್ ಏನಾದರೂ ತಿಳ್ಕೊಂಡು ದುಡ್ಡು ಹೊಡಗದೆಯ ನಾನು ಯಾವ ಹುಡುಗ ಅಯ್ಯೋ ಹೇಳ್ತಾರೆ, ಜ್ಞಾನಕ್ಕಿಂತ ದೊಡ್ಡ ಸಂಪತ್ತು ಯಾವ, ಅದನ್ನು ಯಾವಾಗ ತಿಳಿಸೋದು ನಾವು ನಮ್ಮ ಜನಕ್ಕೆ. ಅದಕ್ಕೆ ಪುತ್ತಿಗೆ ಶ್ರೀಗಳು ಈ ಸುತ್ತ ಒದ್ದಾಡ್ತಾ ಇದ್ದಾರೆ, ಜ್ಞಾನ ಅನ್ನೋ ಸಂಪತ್ತನ್ನು ಪರಿಚಯಿಸಬೇಕು ಪ್ರಪಂಚದ ಅತ್ಯಂತ.
ಇಲ್ಲಿ ಇರುವಂತಹ ಹುಡುಗರು ಎಷ್ಟು ಆಸಕ್ತಿಯಿಂದ, ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ವಿದೇಶದಲ್ಲಿ ಇರುವಂಥವರ ಅವ್ರ ಹತ್ರ ಓಪನ್ ಆಗಿರ್ತಾರೆ, ಪ್ರೆಜುಡೈಸ್ಡ್ ಆಗಿರ್ತಾರೆ. ನೀವು ಕರ್ನಾಟಕದಲ್ಲಿ ಉಪನ್ಯಾಸ ಮಾಡಿ ಮದ್ದು ಸಿದ್ಧಾಂತ ಸ್ಮಾರ್ಟ್ ಬರೋದೇ ಮದ್ದು ಸಿದ್ಧಾಂತ ನಾವು ಬರೋಲ್ಲ ಅಂತ. ನೀವು ಸ್ಮಾರ್ಟ್ ಬನ್ನಿ, ಮಾತು ಸ್ಮಾರ್ಟ್ ನಾವು ಬರೋಲ್ಲ ಅಂದರೆ ಇಲ್ಲಿ ಫಿಲಾಸಫಿ ಎಲ್ಲ ಅಂದರೆ ಒಂದು ರೀತಿಯ ಒಳ್ಳೆಯ ವಿಷಯವನ್ನು ಓಪನ್ ಹಾರ್ಟೆಡ್ ಆಗಿ ಸ್ವೀಕಾರ ಮಾಡ್ತಕ್ಕ ಅಟ್ಮಾಸ್ಫಿಯರ್ ಇಟ್ ಈಸ್ ದ್ಯಾಟ್ ಇನ್ ದ ವೆಸ್ಟರ್ನ್ ಕಂಟ್ರೀಸ್, ನಾಟ್ ಇನ್ ಇಂಡಿಯಾ. ಅಲ್ಲಿ ಪ್ರೆಜುಡೈಸ್ ಬಹಳ ಭಯಂಕರ. ನಾನು ಬಳ್ಳಾರಿಯಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾಗ ಒಬ್ಬರು ಸ್ಮಾರ್ತರನ್ನು ಇನ್ವೈಟ್ ಮಾಡಿದ್ರು. ಅಲ್ಲಿ ಒಬ್ಬರು ಬನ್ನಿ ನಮಗೆ ಒಳ್ಳೆ ಉಪನ್ಯಾಸ ಮಾಡೋರು ಬಂದಿದ್ದಾರೆ ಬನ್ನಿ. ಅವ್ರು ಏನು ಹೇಳ್ತಾರೆ ಗೊತ್ತಾ, ಸ್ಮಾರ್ತರು ಯಾರು ಬನ್ನಂಜಿಯವರು ಅವ್ರು ಮಾಧ್ವರಲ್ವ, ನಾನು ಬರೋಲ್ಲ. ಮಾಧ್ವರ ಉಪನ್ಯಾಸ ಮಾಡೋ ಬೀದಿಗೆ ನಾನು ಹಾಯೋದು. ಯಾಕಂದ್ರೆ ಶಂಕರಾಚಾರ್ಯ ಬೈತಾರೆ, ಅವ್ರಿಗೆ ಒಳ್ಳೆ ವಿಷಯ ಹೇಳಿ ಗೊತ್ತಿಲ್ಲ, ಬೈಲಿಕ್ಕೆ ಮಾತ್ರ ಗೊತ್ತಿಲ್ಲ. ಅರೆ ಮಧ್ವಾಚಾರ್ಯ ಗುಣ ಹೇಳಿ, ಶಂಕರಾಚಾರ್ಯ ಯಾಕೆ ಬೈಬೇಕು ಅವರು? ಸೊ ನಾನು ಬರೋಲ್ಲ. ಇದು ಆ ಮನುಷ್ಯನೇ ಹೇಳಿದ ಸಂದರ್ಭ ನಂತರ ನಾನು ಮಾಧ್ವರು ಮಾತನಾಡೋ ಬೀದಿಗೆ ಹಾಯೋಲ್ಲ. ಇವರು ನೀವು ಒಂದು ದಿವಸ ಬನ್ನಿ, ನಿಮಗೆ ಅರ್ಥ ನೋವಾಗಿ ಮತ್ತೆ ನಾಳೆ ಮಾಡಬೇಡಿ ಅಂತ ಹೇಳ್ಕೊಂಡು ಬಂದು ಅವನು ಅದಾದಮೇಲೆ ಒಂದು ವಾರ ನಂತರ ನನ್ನ ರೂಮಿಗೆ ಬಂದ. ರೂಮಿಗೆ ಬಂದು ಏನು ಹೇಳ್ತಾರೆ ಗೊತ್ತಾ, ನಾನು ಹೀಗೆ ಹೇಳಿದ್ದೆ ಮಾಧ್ವರು ಉಪನ್ಯಾಸ ಮಾಡಿ ಬೀದಿಗೆ ಬರೋಲ್ಲ, ಆದರೂ ನಾನು ಹೇಳ್ಕೊಂಡು ಬಂದು ಫಸ್ಟ್ ಡೇ ಅವರು ಹೇಳ್ಕೊಂಡು ಬಂದರು ಅಂತ ಬಂದೆ. ಅನಂತರ ಈಗ ನನ್ನ ಸ್ವಂತ ಇಚ್ಛೆಯಿಂದ ಬರ್ತಾ ಇದ್ದೇನೆ. ಶಂಕರಾಚಾರ್ಯರನ್ನು ಬೈಯದ ಮಾಧ್ಯಮ ಉಪನ್ಯಾಸ ಕೇಳಿದೆ, ಸಂತೋಷ ಆಗಿ ಥ್ಯಾಂಕ್ಸ್ ಅಂತ ಹೇಳಿ ಹೋಗಿ. ನಾವು ನಮ್ಮವ್ರನ್ನೇ ಇದ್ದೇವರು ಬೈಯೋದು ನಾವಷ್ಟೇ ಸೇರಿ ಸುಗೋಷ್ಠಿಗೆ ಇಷ್ಟು ಲಾಭ ಆಗಬಾರ್ದಲ್ಲ, ಬೇರೆ ಮಕ್ಕಳನ್ನು ಕೇಳಿ ಸಂತೋಷ ಪಡ್ಬೇಕು. ಹಾಗೆ ಮಾಡಬೇಕು. ಅವರೆಲ್ಲ ನಾವು ಬೈಟನ್ನು ಏನು ಮಾಡ್ತಾರೆ, ಮತ್ತು ನಾವೇ ನಮ್ಮ ಬೆಂಟಕ್ಕೆ ಕೊಡೋದ. ಸೊ ಬೇರೆಯವರನ್ನು ಬರುವಂತೆ ಮಾಡಿ ಅವರಿಗೆ ಆಚಾರ್ಯರು ಕೊಟ್ಟಿರ್ತಕ್ಕ ಅಪೂರ್ವ ಸಂಗತಿಯನ್ನು ಕೊಟ್ಟರೆ ಬಹಳ ಸಂತೋಷಪಟ್ಟ. ಇಸ್ ಮೈ ಎಕ್ಸ್ಪೀರಿಯನ್ಸ್. ಹೌದಾ, ಮಧ್ವಾಚಾರ್ಯ ಹೀಗೆ ಹೇಳಿದ್ದಾರೆ, ನಮ್ಗೆ ಗೊತ್ತೇ ಇಲ್ಲ. ಉಡುಪಿಯಲ್ಲಿ ಒಂದು ಘಟನೆ ನಡೆಯಿತು. ಅಲ್ಲಿ ಈಡಿಗರು ಪೂಜಾರಿಗಳು ಅಂತಿದ್ದಾರೆ. ಈಡಿಗರು ಕಳ್ಳು ಮಾಡ್ತಾ ಇದ್ದಾರೆ, ಅವರಿಗೆ ಭಕ್ತಿ ಇಲ್ಲ. ಇವರು ಹರಿಜನರ ಹಾಗೆ ಹಿಂದೆ ಕಾಲದಲ್ಲಿ ಅವರಲ್ಲಿ ನಾರಾಯಣ ಗುರು ಭವನ ಆಗ್ತದೆ. ಅಲ್ಲಿ ಅವರು ಉಪನ್ಯಾಸಕರನ್ನು ನಾನು ಹೋದಾಗ ಅಲ್ಲಿ ಒಂದು ಹೇಳಿದೆ. ಏನು ಅಂದರೆ, ಯೋನಿ ಭೇದಗತೋ ಭೇದ ಜ್ಞೇಯ ಉಪಾಧಿಕ ಸ್ವಯಂ ಸ್ವಾಭಾವಿಕವು ಬ್ರಾಹ್ಮಣಿ ಕ್ಷಮಾಂಜೇರಿಯೋ ಇದ್ದಿದೆ. ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀನು ಯಾರ ಮಗ ಅನ್ನೋದು ಮುಖ್ಯ ಅಲ್ಲ. ನಿನ್ನ ಅಪ್ಪ ಶೂದ್ರ ಅಥವಾ ನೀನು ಶೂದ್ರ ಅನ್ನೋದು ಫಿಲಾಸಫಿಗೆ ಸಂಬಂಧ ಇಲ್ಲ, ಅದು ಸೋಷಿಯಲ್ ಸಿಸ್ಟಮ್. ನಮಗೆ ಮುಖ್ಯ ಅಂದರೆ ನಿನ್ನಲ್ಲಿ ಬ್ರಾಹ್ಮಣಿಕ ನೇಚರ್ ಇದೆಯೋ ಅಂತ. ಸ್ವಭಾವ ಬೇರೆ, ವರ್ಣ ಬೇರೆ, ಜಾತಿ ಬೇರೆ. ಜಾತಿ ಯಾವುದೂ ಇರ್ಬೋದು, ನಮಗೆ ಬೇಕಾದ್ರೆ ನೀವು ಯಾವ ವರ್ಣದ ಮಾತು. ಒಬ್ಬ ಶಾಸ್ತ್ರದ ಮೇಲೆ ಆಸಕ್ತಿ ಇರುವ ಶಮದವಾದ ಸಂಪತ್ತಿ ಇರುವ ಶೂದ್ರ, ಫಿಲಾಸಫಿಯಲ್ಲಿ ಬ್ರಾಹ್ಮಣ. ಅದು ಒಂದು ಅಧ್ಯಾತ್ಮ ಏನೂ ಇಲ್ಲದೆ ಬಾರ್ನಲ್ಲಿ ಕೂತ್ಕೊಂಡು ನಾನ್ ವೆಜ್ ತಿಂದುಕೊಂಡಿರುವ ಬ್ರಾಹ್ಮಣ, ಅವನು ವರ್ಣದಿಂದ ಶೂದ್ರ ಅಂತ ಹೇಳಿದ ಆಚಾರ್ಯ. ನಾನು ಅದನ್ನು ಹೇಳ್ಬಿಟ್ಟೆ. ಈಡಿಗರಾದ್ರು ಏನು ಹೇಳ್ತಾರೆ ಗೊತ್ತಾ, ಮಧ್ವಾಚಾರ್ಯ ಹೀಗೆ ಹೇಳಿದ್ದಾರೆ, ಒಬ್ಬರು ಹೇಳಿಲ್ಲ ಆಚಾರ್ಯ. ನಾವು ಹೇಳಿದರೆ ನಾವು ನಾರಾಯಣ ಗುರುವಲ್ಲ, ಮಧ್ವಾಚಾರ್ಯ ತಲೆಯಲ್ಲಿ ಹೊತ್ತುಕೊಂಡು ಕುಣಿದಾಡ್ತಿರ್ತೀವಿ. ನಮ್ಮ ಆಚಾರ್ಯರು, ನಮ್ಮ ಊರಿನ ಆಚಾರ್ಯ ಹೇಳಿದಾಗ ಒಬ್ಬರು ಹೇಳಿದ್ದೀವಿ ನಮಗೆ. ಅಂದರೆ ಇದು ನಾವೇನು ಅಂದರೆ, ನಾವು ತುಂಬ ಒಳ್ಳೆಯ ವಿಷಯವನ್ನು ಜನಕ್ಕೆ ಹೇಳಿದೆ ಮುಚ್ಚಿಟ್ಟು ಅದು ಮಡಿವಂತಿಗೆ ಏನು ಕಾರಣವೋ ತುಂಬ ಅನ್ಯಾಯ ಆಗಿದೆ. ಆಚಾರ್ಯರನ್ನು ನಾವು ಎಕ್ಸ್ಪೋಸ್ ಮಾಡೋದಕ್ಕೆ ಮುಚ್ಚಿಟ್ಟೆವು. ಮುಚ್ಚಿಟ್ಟು ಇನ್ನೊಬ್ರು ಹೇಳಬಾರ್ದು ಅಂತ ಇನ್ನೊಬ್ರು ಹೇಳಿಲ್ಲ, ನಾವು ಹೊರಪಟ್ಟೆವು. ಇದಾಗಿರುವಂಥ ಸಮಸ್ಯೆ. ಇದನ್ನು ಮುರಿಬೇಕು. ಎಲ್ಲ ಕಡೆ ಆಚಾರ್ಯರು ಕೊಟ್ಟಿರ್ತಕ್ಕಂಥ ಸಂಪತ್ತು. ಒಂದು ಘಟನೆ ಹೇಳಿ ನಾನು ಮುಕ್ತಾಯಕ್ಕೆ ಬರ್ತೇನೆ. ರಷ್ಯನ್ಸ್ ಬಂದು ಅಂತ ಮಾತು ಹೇಳ್ತಾ ಇದ್ದಾರೆ, ಮಧು ಸಿದ್ಧಾಂತ ಬೇಕು ನಮಗೆ, ಅದು ನಾಸ್ತಿಕ ದೇಶ. ಅವ್ರು ಬಂದು ಉಡುಪಿಯಲ್ಲಿ ಬಾಡಿಗೆ ಮನೆ ತಗೊಂಡು ವಾಸ್ತವ್ಯ ಮಾಡಿ ನನ್ನ ಪಾಠಕ್ಕೆ ಬರ್ತಾರೆ. ಅವ್ರಿಗೆ ಯಾಕಪ್ಪ ನಿಮಗೆ ಅವ್ರು ಹೇಳ್ತಾರೆ, ನಾವು ಮೊದಲು ಇಸ್ಕಾನ್ನ ಕಾಂಟ್ಯಾಕ್ಟ್ ಆಯಿತು. ಆದರೆ ನಮಗೆ ಗೊತ್ತಾಗಿದೆ ಇಸ್ಕಾನ್ ಅನ್ನೋದು ಇಟ್ ಈಸ್ ಎ ಡಿಸ್ಟಾರ್ಟೆಡ್ ಫಿಲಾಸಫಿ ಆಫ್ ಮಧ್ವ. ಇಟ್ ಇಸ್ ನಾಟ್ ಮಧ್ವ ಫಿಲಾಸಫಿ, ಇಟ್ ಈಸ್ ಡಿಸ್ಟಾರ್ಟೆಡ್. ಸೊ ವಿ ವಾಂಟ್ ರಿಯಲ್ ಮಧ್ವ ಅಂತ ಇಸ್ಕಾನನ್ನು ಬಿಟ್ಟು ಉಡುಪಿಯಲ್ಲಿ ಬಂದು ಅವರು ಒಂದು ಮಾತೃ ಸಂಘ ಮಾಡಿಕೊಂಡಿದ್ದಾರೆ. ಮಧ್ವಾಚಾರ್ಯ ಗ್ರಂಥವನ್ನು ರಷ್ಯನ್ ಟ್ರಾನ್ಸ್ಲೇಟ್ ಮಾಡಿ, ಮಧ್ವ ವಿಜಯವನ್ನು ರಷ್ಯನ್ಗೆ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಆ ಹುಡುಗರು ಇಲ್ಲಿ ನನ್ನ ಹತ್ರ ಪಾಠ ಕೇಳಿ, ನಾನು ಪಾಠ ಮಾಡಿದ್ದನ್ನು ರೆಕಾರ್ಡ್ ಮಾಡಿ ಅದನ್ನು ರಷ್ಯನ್ಗೆ ಟ್ರಾನ್ಸ್ಲೇಟ್ ಮಾಡಿ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಇದೇ ನೀವು ರಷ್ಯನ್ಸಾ, ನೀವು ಅಸ್ಪೃಶ್ಯಪ್ಪ, ನೀವು ಪಾಠ ಹೇಳೋಲ್ಲ ನಾನು ಕೂತಿದ್ರೆ ಏನಾಗ್ತಿತ್ತು? ನಾನು ಅದೇ ಸಂತೋಷ, ನಾನು ಏನು ಬೇಕಾದ್ರೆ ಹೇಳ್ತೀನಿ ಬನ್ನಿ, ನೀವು ಮಧ್ವಾಚಾರ್ಯರ ಗ್ರೇಟ್ನೆಸ್ ಇಟ್ಕೊಳ್ಳಿ. ಬೇರೆ ಬೇರೆ ದೇಶದಿಂದ ಬರ್ತಾ ಇದ್ದಾರೆ. ಅವನೊಬ್ಬ ಫ್ರಾನ್ಸ್ನಿಂದ ಬರ್ತಾ ಇದ್ದಾರೆ ಕಾರಣ. ಅವರೆಲ್ಲ ಎಲ್ಲಿದ್ದಂಥ ಆಶ್ಚರ್ಯ ನೋಡಿ. ಅವರಿಗೆ ಶ್ರದ್ಧೆ ಎಂದರೆ
ಕಾರ್ಲು ಫ್ರಾನ್ಸ್ನಿಂದ ಫೋನ್ ಮಾಡ್ತಾರೆ ನನಗೆ, 2 ಅಷ್ಟಮಿ ಇದೆ ಈ ಸರ್ತಿ, ನಾವು ನಿಜವಾದ ಅಷ್ಟಮಿ ಯಾವುದು ಆಚರಿಸಬೇಕು, ಶ್ರದ್ಧೆ ನೋಡಿ, ನಮಗೆ ನಿಜವಾದ ಆಚಾರ್ಯರಿಗೆ ಸಮ್ಮತವಾದ ಅಷ್ಟಮಿ ಯಾವುದು ಹೇಳಿ ಅದನ್ನೇ ಮಾಡ್ತೀವಿ. ಇಷ್ಟು ಶ್ರದ್ಧೆ. ಈಗ ನಮ್ಮ ಮನೇಲಿ ಪಾಠ ಬರ್ತಾರಲ್ಲ, ಒಂದು ಸರ್ತಿ ಅವ್ನು ನಾನೆಲ್ಲ ಬೇರೆ ಕಡೆ ಉಪನ್ಯಾಸಕ್ಕೆ ಹೋಗಿದ್ದೆ, ಅಲ್ಲಿ ಬಂದ ನನ್ನ ಜೊತೆ, ಅಲ್ಲಿ ಮಧ್ಯಾಹ್ನ ಊಟ ಕಲಿತು ಕೂತ. ಅಲ್ಲಿ ಏನು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ, ಲೌಕಿಕರವರು ಅವರು ಈರುಳ್ಳಿ ಏನೋ ಪದಾರ್ಥ ಮಾಡಿಬಿಟ್ಟಿದ್ದಾರೆ, ಅವ್ರು ಬಡಿಸ್ಬಿಟ್ಟು ವೈಷ್ಣವ ಮನೆಯಲ್ಲಿ ಈರುಳ್ಳಿ ಹಾಕ್ತಾರೆ ಕಂಗಾಲ. ನಾನು ಇಲ್ಲಿ ಈರುಳ್ಳಿ ಹಾಕದೆ ಉಳ್ಳಿಗೆ ಗೊತ್ತಿಲ್ಲ ನಮ್ಮ ಜನರಿಗೆ, ಅವರಿಗೆ ವೈಷ್ಣವ ಮನೆಯಲ್ಲಿ ನೀವು ಉತ್ತರ ಭಾರತದಲ್ಲಿ ಹೋದರೆ ಹೋಟೆಲ್ನಲ್ಲಿ ಕೂಡ ಈರುಳ್ಳಿ ಉಪಯೋಗಿಸಿದ್ದೇವೆ. ಯಾಕೆಂದರೆ ಅವ್ನು ವೈಷ್ಣವ ಬಾಯಿ ಅಂತಾರೆ, ನಾವು ವೈಷ್ಣವರಲ್ಲ, ನಾವು ಈರುಳ್ಳಿ ಬೇಡ. ಅವನು ನೀವು ವೈಷ್ಣವರಾಗಿ ಈರುಳ್ಳಿ ತಿಂತೀರಾ? ಆಶ್ಚರ್ಯ ಅವನಿಗೆ. ಆಮೇಲೆ ವ್ರತಕಾಲದಲ್ಲಿ ನನ್ನ ಫೋನ್ ಮಾಡಿ ವ್ರತದಲ್ಲಿ ಎಣ್ಣೆ ತಿನ್ನಬೇಕು ಏನು ತಿನ್ನಬೇಕು ಹೇಳಿ ಹಂಗೆ ಮಾಡ್ತಾ ಇದ್ದೇನೆ ಮನೆಯಲ್ಲಿ, ವ್ರತದ ಊಟ ಮಾಡ್ತಾ. ಈ ನಿಷ್ಠೆ ಆಚಾರ್ಯರ ಪರಿಚಯ ಆದಮೇಲೆ ಅವರಿಗೆ ಆಚಾರ್ಯ ಹೇಳ್ತಾರೆ ಅಕ್ಷರಶಃ ಪಾಲಿಸಬೇಕು ಅನ್ನೋ ನಂಬಿಕೆ ಹೋಗ್ತಾ ಇದೆ. ನಾವು ಇದನ್ನು ಹುಟ್ಟಿಸ್ಬೇಕು ಹೊರತು ಅವ್ರನ್ನ ಬೈಲು ಅಯೋಗ್ಯರು, ನೀವು ಮ್ಲೇಚ್ಛರು ಹೊರಡೋಗಿ ಅಂತ ಹೇಳ್ಬಿಟ್ಟು ಏನು ನೀವು ಹೋಗಿ ಹೋಗಿ. ಎಷ್ಟು ಶ್ರದ್ಧೆ ಅಂದರೆ ಅವರಿಗೆ ಅವ್ರ ತಾಯಿ ತೀರಿಕೊಂಡು. ನಾನು ಅವ್ರು ಬೆಂಗಳೂರಿನಲ್ಲಿದ್ದೆ, ನನಗೆ ಫೋನ್ ಮಾಡಿ ನನ್ನ ತಾಯಿ ತೀರಿಕೊಂಡಿದ್ದಾರೆ, ನನಗೆ ವೈದಿಕ ಸಂಪ್ರದಾಯದಿಂದ ಏನಾದರೂ ಮಾಡಬೇಕು ನನ್ನ ಆಸೆ, ನನ್ನ ಪಿಂಡ ಹಾಕುವ ಅಧಿಕಾರ ಇಲ್ಲ, ನಾವು ಮ್ಲೇಚ್ಛರು, ನಾ ಏನು ಮಾಡಬೇಕು? ನಾನು ಹೇಳಿದೆ ನೀನು ಪುರೋಹಿತರು ನಾರಾಯಣ ಬಲಿ ಮಾಡಿಸು, ಅದು 30,000 ಬೇಕಂತ ಮಾಡಿ ನಾರಾಯಣ ಬಲಿ ಮಾಡಿಸು. ಈ ಥರ ಬೇರೆ ದೇಶದ ಜನರಲ್ಲಿ ಕೂಡ ನಾವು ಆಸಕ್ತಿ ಕುದುರಿಸಬೇಕು ಹೊರತು ನೀವು ಮ್ಲೇಚ್ಛರು, ನೀವು ಮೈಲಿಗೆ, ನೀವು ಅಯೋಗ್ಯರು ದೂರ ಮಾಡಿದರೆ ಕಡೆ ನಾವೇ ಎಲ್ಲರಿಗೂ ದೂರ ಆಗಿದ್ದೇವೆ. ಮೈನಾರಿಟಿ ಕಮ್ಯುನಿಟಿ ಈ ಎಚ್ಚರ ನನಗೆ ಅದರಿಂದ ವಿದ್ಯಾ ಶಿಬಿರಗಳು ಮಾಡ್ತಕ್ಕಂಥ ಕೆಲಸ ತುಂಬ ಮಹತ್ವ. ಅದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಅಂಥ ಕೆಲಸ ನಿರಂತರ ನಡೀಬೇಕು. ನಮ್ಮ ಜನ ಆಚಾರ್ಯ ಮಧ್ವರ ಒಂದು ಕೊಡುಗೆಯ ಗ್ರೇಟ್ನೆಸ್ ಎಷ್ಟು ಅಪೂರ್ವವಾದ ಕೊಡುಗೆ ಅದು. ಅವರ ನೋಡಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ತಾತ್ಪರ್ಯ 2 ಅದ್ಭುತ ಗ್ರಂಥಗಳು. ಪ್ರಮೇಯಗಳು ಅದರಲ್ಲಿ ಹೇಳದೇ ಒಂದು ಸೃಷ್ಟಿಯಾಗಬೇಕಾಗಿದ್ದರೆ ಸೃಷ್ಟಿಯ ಪ್ರೋಸೆಸ್ ಹೇಗೆ ಮ್ಯಾಥಮೆಟಿಕಲೇ ಹೇಳಿದೆ, ಅದು ಭಾಗವತ ತಾತ್ಪರ್ಯ. ಮಹಾಭಾರತ ಹೇಳಿದ್ರು ಸ್ವಾಮಿ, ಮಹಾಭಾರತ ಅಂದರೆ ಅದು ನಿರುತ್ತಮಸ್ಯ ಮಹತ್ವಾದ ಭಾರತವಾಚ ಮಹಾಭಾರತ ಮುಚ್ಚತೆ ನಿರುತ್ತಮಸ್ಯ ಯೋ ವೇದ. ಮಹಾಭಾರತ ಅಂದರೆ ಭಾರತ ಅಂದರೆ ಭಾರವುಳ್ಳದ್ದು, ಅಂದರೆ ಭಾರವುಳ್ಳದು ನಮಗೆ ಅದು ತಲೆ ಭಾರ ಬಿಟ್ಟುಬಿಟ್ಟಿದೆ. ಅದು ತೂಕ ಮಾಡುವಾಗ ಎಲ್ಲಕ್ಕಿಂತ ಹೆಚ್ಚು ವೆಯ್ಟ್ ಇದ್ದಂಥ ಗ್ರಂಥ ಅದು ಮಹಾಗ್ರಂಥ, ಅದನ್ನು ಮಹಾಭಾರತ. ಇನ್ನೊಂದು ತಮಾಷೆ ಅದು ಇದರ ಹಾಗೆ ನಿರುಕ್ತ ಅನ್ನೋದು ಒಂದೇ ಅಲ್ಲ. ಮಹಾಭಾರತ ಅಂದರೆ ಭರತ ಅಂದ್ರೆ ವಾಯುರುವ ಭರತಃ ಐತರೆ ಅಂದ ಭಾರತ ಅಂತಂದರೆ ವಾಯುದೇವರಿಗೆ ಸಂಬಂಧಪಟ್ಟದ್ದು ಅಲ್ವಾ, ಗುರು ಭಗವಂತನಿಗೆ ಸಂಬಂಧಪಟ್ಟದ್ದು. ಭಾರತ ಅಂದರೆ ಭಗವಂತನಿಗೆ ರಥವಾದದ್ದು, ಆಮೇಲೆ ವಾಯುದೇವರಿಗೆ ಸಂಬಂಧಪಟ್ಟದ್ದು. ಇಷ್ಟೇ ಅಲ್ಲ, ಅದು ದೊಡ್ಡ ಬೆಳಕು. ದೊಡ್ಡ ಬೆಳಕು ಅಂದರೆ ಭಗವಂತ ಅವನ ರಥವ. ಹೀಗೆ ಒಂದು ಶಬ್ದದ ನಿರುತ್ತಮಸ್ಯ ಯೋ ವೇದ, ಎಲ್ಲ ಪಾಪಗಳನ್ನು ಪರಿಹರಿಸುವಂಥ ಒಂದು ಅದ್ಭುತವಾದ ಹಿನ್ನೆಲೆಯನ್ನು ಒಂದೊಂದು ನಾಮದಲ್ಲಿ ಕೊಡ್ತಾರೆ. ಆಚಾರ್ಯರು ಹೆಸರುಗಳಿಂದ ಈ ರೀತಿಯ ಪನ್ನನ್ನು ಬಳಸ್ತಾರೆ. ಸಂಸ್ಕೃತದಲ್ಲಿ ಅಬ್ರಿವಿಯೇಷನ್ ಮತ್ತು ಪನ್ನು ಭಾಷೆ ಶ್ರೀಮಂತಿಕೆಯನ್ನು ಮಾಡೋದು. ಅಬ್ರಿವಿಯೇಷನ್ ಕಲಿಸಿದವರೇ ಸಂಸ್ಕೃತ, ಅದೀಗ ಪಾಶ್ಚಾತ್ಯ ಉಳಿಸಿಕೊಂಡು ನಾವು ಬಿಟ್ಬಿಟ್ಟೆವು. ಅದನ್ನು ಆ ಸಂಸ್ಕೃತದ ಅಬ್ರಿವಿಯೇಷನಿನ ಮಹತ್ವವನ್ನು ಬಹಳ ಒತ್ತು ಕೊಟ್ಟು ತೋರಿಸಿದವರು ಆಚಾರ್ಯ. ಅಂಥ ಆಚಾರ್ಯರ ಸಿದ್ಧಾಂತದಲ್ಲಿ ನಾವು ಹುಟ್ಟಿದ್ದೇವೆ ಅನ್ನೋದು ಒಂದು ಅಹೋಭಾಗ್ಯ. ಅದನ್ನು ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ನಾವು ಅದನ್ನು ಕಿಂಚಿತ್ತಾದರೂ ತಿಳಿದುಕೊಂಡು ಆಚಾರ್ಯರ ಕೊಡುಗೆ ಎಷ್ಟು ಅದ್ಭುತ ಅನ್ನೋದನ್ನು ನಾವು ತಿಳಿದು ನಮ್ಮ ಮಕ್ಕಳ ಕಿವಿಗೆ ಹಾಕಿ ನಾವು ಸಾಯ್ತೀವಿ. ಇಲ್ಲದೇ ಇದ್ದರೆ ತುಂಬ ನಾವು ಹುಟ್ಟಿದ್ದಕ್ಕೆ ಅನ್ಯಾಯ ಮಾಡಿದಾಗತ್ತೆ. ಲಿಂಕನ್ನು ಡಿಸ್ಲಿಂಕ್ ಮಾಡಿ ನಾವು ಡಿಲಿಂಕ್ ಆಗಬಾರ್ದು. ಅದನ್ನು ನಮ್ಮ ಮಕ್ಕಳಿಗೆ ಕಿವಿಗೆ ಹಾಕಿ ಆಚಾರ್ಯರು ಎಷ್ಟು ದೊಡ್ಡವರು, ಇದನ್ನು ಮುಂದೆ ತಲೆಮಾರಿ ಕೊಡೋದು ಅಂತ ಹೇಳಿ ಆಗ ನಾವು ಅಂಥ ಕೆಲಸ ಶ್ರೀಗಳವರು ಮಾಡ್ತಾ ಇದ್ದಾರೆ. ಅವರ ಸಹಕಾರದಿಂದ ತಮ್ಮೆಲ್ಲರಿಗೂ ಈ ರೀತಿ ಆಚಾರ್ಯ ಸಿದ್ಧಾಂತದ ಬೆಳಕನ್ನು ಆ ಟಾರ್ಚ್ ಹಚ್ಚಬೇಕು. ಎಲ್ರಿಗೂ ಆ ಬೆಳಕನ್ನು ನಮಗೆ ಬೆಳಕು ಹಾಕಿದರೆ 15 ಗೊತ್ತಾಗುತ್ತೆ. ಅದರ ಸ್ವಿಚ್ ಹಾಕಬೇಕು. ನಮಗೆ ಸ್ವಿಚ್ ಹಾಕಿದೆ, ನಮಗೆ ಲೈಟ್ ಇದೆ, ಕನೆಕ್ಷನ್ ಆಗಿದೆ, ವೈರಿಂಗ್ ಆಗಿದೆ, ಸ್ವಿಚ್ ಇದೆ, ಬಟ್ ವಿ ಡು ನಾಟ್ ನೋ ವೇರ್ ಇಸ್ ದ ಸ್ವಿಚ್. ಸ್ವಿಚ್ ಏನಿದೆ ಗೊತ್ತಾಗುತ್ತೆ, ಬೆಳಕು ಬರಬೇಕು, ಬೆಳಕು ಆಗುವಾಗ ಸ್ವಿಚ್ ಹಾಕಬೇಕು. ಇದು ನಮಗೆ. ಸೊ ನಾವು ಹೋಗ್ತಾ ಇದ್ದೇವೆ, ಎಲ್ಲಪ್ಪ ಕತ್ತಲೆ ಸ್ವಿಚ್ ಸಿಗೋಲ್ಲ ಅಂತ. ಸ್ವಿಚ್ಚಿನ ಹತ್ತಿರವೇ ತಿರುಗಾಡ್ತಾ ಇದ್ದೆ, ಕೈ ಸ್ವಿಚ್ ಸಿಗೋದು. ಅದು ಸ್ವಿಚ್ ಗೊತ್ತಿದ್ದವ್ರು ಒಂದು ತೋರಿಸಿದಾಗ ನಾವು ಸ್ವಿಚ್ ಹಾಕಿ ತಿರುಕೊಳ್ಳೋ ಪ್ರಯತ್ನ ಮಾಡಿ.
ಆಚಾರ್ಯರ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಹೇಳ್ಕೊಂಡು ನಾನು ಹೆಚ್ಚು ಹೊತ್ತು ಮಾತಾಡಿದ್ರೆ ತೊಂದರೆ ಆಗಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.